ಭಕ್ತಿಯೊಳಂಬಿಕಾ ವಿಘ್ನರಾಜನ ಬಿರಡು ಸೌತುತಿಸಿ ಅಮ್ಮುನಿಧಿಯ ಮುಗಿದು ಅಂಬುಜ ಸಲಪಾಡಿಯರ ಪಾದಾಂತಗೆ ಮೊಡಮೊಡುಗ ಬಳಿ ಕಥಾಮೃತವ ಪಾದಕ್ಕೆ ವಂದಿಸಿಕೊಂಡವಳಿದ್ದೇನೆ. ಶುಭಮಸ್ತು ಸ್ವಾಮಿ. ಓ ನನ್ನ ಮನದ ಇಚ್ಛೆ
ಏನಿತ್ತು ಅದನ್ನೇ ಸದಾ ಪೂರೈಸಿಕೊಂಡು ಬಂದವಳು. ಒಳ್ಳೆಯದು. ಆ ಭಾವದಿಂದ ಧನ್ಯತೆಯನ್ನು ಹೊಂದಿದವಳೇನೋ ಸತ್ಯ. ವಲ್ಲಭ ಹಾಗೆಂದು ಸದಾ ನಿಮ್ಮ ಸೇವೆಯನ್ನೇ ಮಾಡಬೇಕೆನ್ನುವಂತಹ ಮನವಿರವನ್ನು ಹೊಂದಿದವಳು. ಇಂದು ಕೂಡ ಸೇವೆಯನ್ನು ಮಾಡಿದ್ದೇನೆ. ಎಲ್ಲಾದರೂ ನನ್ನಿಂದ ಅರಿಯದೆ ತಿಳಿಯದೆ ಅಪ್ರಮಾದವಾಗಿದ್ದರೆ ಕ್ಷಮಿಸಬೇಕು ಸ್ವಾಮಿ. ನನ್ನನ್ನು ಹರಸಿ ಉತ್ತರಿಸಬೇಕು. ಸತಿಯೇ ಸ್ವಾಮಿ ಕರುಣಾಕರಿಯೇ ಮೆಚ್ಚಿದೆ ನಾ ಮೆಚ್ಚಿದೆ. ಕರುಣಾಕರಿಯೇ ಮೆಚ್ಚಿದೆಯೇ ನಿನ್ನಯ ಸೇವೆ ಗುರುತನವನು ಮೆಚ್ಚಿದೆ. ಸರ್ವೇಶ್ವರಿಯೇ ತಾಳು ಬರುವೆ ಕ್ಷಣದೊಳು ಎಂದು. ಸರ್ವೇಶ್ವರಿ ತಾಳು ಬರುವೆ ಕ್ಷಣದೊಳು ನಿನ್ನನ್ನು ಕರುಣಾಕರಿ ಎಂದು ಸಂಬೋಧನೆ ಮಾಡುವವರು ನಿಜ. ಮನಸ್ಸಿಗೆ ಆನಂದವೇ ಆಗುತ್ತಾ ಇದೆ. ಸತಿ ಪತಿಯರು ನಾವು ನಮ್ಮ ಆದರ್ಶಗಳನ್ನೇ ಪಾಲಿಸುವವರದೆಷ್ಟೋ ನಮ್ಮ ಭಕ್ತಾದಿಗಳು. ಖಂಡಿತ ತುಂಬಿದಂತಹ ಸಭೆ, ನಮ್ಮದಾದಂತಹ ಭಕ್ತಸ್ತೋಮ, ಓಂ ನಮಃ ಶಿವಾಯ ಎಂಬಂತಹ ಮಂತ್ರೋಚ್ಚಾರಣೆ, ಇದನ್ನೆಲ್ಲ ಕೇಳಿ ನಾವು ಸಂತೋಷಗೊಂಡವರಿದ್ದೇವೆ. ಅದರ ಜೊತೆಯಲ್ಲಿ ಸತಿಯಾದಂತಹ ನೀನು ಮಾಡುವಂತಹ ಸೇವೆ ಗುರುತರವಾದದ್ದು. ಇದನ್ನು ಕಂಡ್ರೆ ಯಾರಾದರೂ ತಲೆದೂಗಲೇಬೇಕು. ಗಂಡನ ಸೇವೆಯನ್ನು ಮಾಡಬೇಕು. ಗಂಡ ಯಾವ ಸ್ಥಿತಿಯಲ್ಲೇ ಇರಲಿ, ಅವನಿಗೆ ಎದ್ದು ನಡೀಲಿಕ್ಕೆ ಆಗದೇ ಇರಲಿ, ಅಂತಹ ಸಂದರ್ಭದಲ್ಲಾದರೂ ಹೆಂಡತಿಯಾದವಳು ಗಂಡನ ಸೇವೆಯನ್ನು ಮಾಡಿ ತನ್ನ ಜೀವನದ ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕು. ಇದನ್ನು ಪ್ರಪಂಚಕ್ಕೆ ನಾವು ತೋರಿಸಿದವರಿದ್ದೇವೆ. ಹಾಗೇ ನೀನು ನನ್ನ ಸೇವೆಯನ್ನು ಮಾಡ್ತಾ ಇರುವವಳು ನಾನೇನು ಸಂತೋಷಗೊಂಡೆ. ಏನು ಸ್ವಾಮಿ? ಅವಸರದ ಕಾರ್ಯ, ಭಕ್ತೋದ್ಧಾರ ನಾನು. ಹೌದು. ಹಾಗಾಗಿ ಕ್ಷಣದಲ್ಲಿ ಬರ್ತೇನೆ, ಕ್ಷಣಾರ್ಧದಲ್ಲಿ ಬರ್ತೇನೆ. ಆಯ್ತಾ? ಅಮ್ಮಮ್ಮ ನನ್ನವರ ಸೇವೆಯನ್ನು ಮಾಡಿ ತೃಪ್ತಳಾಗಿದ್ದೇನೆ ಅನ್ನುವಂತಹ ಮನೋಭಾವ ಕಂಡುಕೊಂಡವಳಿದ್ದೇನೆ. ಹಾಗೆಂದು ಅಮ್ಮಮ್ಮ ಸಮಯ ಮೀರಿ ಹೋಯಿತಲ್ಲ. ಯಾಕಿಂತ ಕೇಳಿದರೆ ಬೇರೇನಲ್ಲ ಸ್ವಾಮಿ, ಮಜ್ಜನೆಗೈಬೇಕೆನ್ನುವಂಥ ಉದ್ದೇಶವಿರಿಸಿಕೊಂಡದ್ದು. ಇವರ ಸೇವೆಯನ್ನು ಮಾಡುತ್ತಾ ಮತ್ತದನ್ನು ಪೂರೈಸಿಕೊಳ್ಳುವವಳು ನಾನು. ಅವರು ಹೋದ ಮೇಲೆ ನಾನು ನನ್ನಲ್ಲೇ ತರ್ಕಿಸಿಕೊಳ್ಳುವುದು.
ಸಮಯ ಮೀರಿ ಅದಾಗಬಾರ್ದಲ್ಲ. ಯಾವತ್ತೂ ಒಂದು ಕಾರ್ಯ ಆಯಾಯ ಕಾಲಕ್ಕೆ ಅದಾಗಲೇಬೇಕಾಗ್ತದೆ. ಆಗುವುದಿಲ್ಲ ಅಂತ ಹೇಳುವ ಹಾಗಿಲ್ಲ, ಹಾಗೆ ನಡೆದುಕೊಳ್ಳಲು ಬಾರದು. ಹಾಗಿದ್ರೆ ಸರಿಯಾದ ಸಮಯಕ್ಕೆ ನಾವು ಅದನ್ನು ಪೂರೈಸಿಕೊಳ್ಳಲೇಬೇಕು. ಏನು ಮಾಡೋಣ? ಈ ಕೈಲಾಸದಲ್ಲಿ ನನ್ನವರು ಹೋಗಿ ಆಯಿತು. ಹಾಗಿದ್ರೆ ಸ್ಥಾನಗ್ರಹವನ್ನು ಸೇರಬೇಕಾದ್ರೆ ಏನು ಮಾಡುವುದು? ನಾನು ಆಲೋಚನೆ ಮಾಡ್ತಾ ಇದ್ದ ಹಾಗೆ ಇದೇನು ವಿಶೇಷ, ಮೈಯೆಲ್ಲ ಬೆವರಿ ಹೋಯ್ತಲ್ಲ. ಹಾಗಿನ್ನು ಬೆವರನ್ನೇ ತೆಗೆದ ಮೃತ್ತಿಕೆ ಆಯಿತಲ್ಲ. ಹಾಗಿದ್ದರೆ ಬಲು ವಿಶೇಷವಾದಂತಹ ಈ ಮೃತ್ತಿಕೆ ಇದನ್ನು ಬಿಸಾಡುವುದು ಖಂಡಿತ ಹಾಗಾಗ ಕೂಡದು. ಹಾಗಿದ್ರೆ ಇದು ಯಾಕೆ ನನ್ನ ಕೈ ಸೇರಿತು? ಏನೋ ಒಂದು ಆಗುವುದಕ್ಕಿದೆ ಅಂತ ಅರ್ಥವಿಸಿಕೊಂಡವಳು ನಾನು. ಆದರೂ ಆಗುವುದಕ್ಕಿಂತ ಮೊದಲು ಅದನ್ನು ಆಲೋಚನೆ ಮಾಡಿದರೆ ಇದನ್ನೇ, ಈ ಮೃತ್ತಿಕೆಯನ್ನೇ ಇದಕ್ಕೆ ಒಂದು ರೂಪವನ್ನು ಕೊಟ್ಟರೆ ಹೇಗೆ? ಸರಿ ಸರಿ, ನಾನು ಆಲೋಚಿಸುತ್ತಾ ಇದ್ದ ಹಾಗೆ, ಮಾತನಾಡ್ತಾ ಇದ್ದ ಹಾಗೆ ಮೃತ್ತಿಕೆಯಿಂದ ವಿಶೇಷವಾದಂತಹ ರೂಪವೊಂದನ್ನು ರಚಿಸಿ ಆಯಿತಲ್ಲ. ರಚಿಸಿದ್ದೇನೋ ಸತ್ಯ, ಹಾಗೆಂದು ಇದು ಹೀಗೇ ಇರುವುದು? ಹಾಗಿದ್ರೆ ಅದನ್ನು ನೋಡ್ತಾ ಇರಬೇಕಷ್ಟೇ. ಅದು ಜೀವ ಬಂತು ಅಂತಾದರೆ, ಜೀವ ಇತ್ತೇನು ಅಂತಾದರೆ, ಪ್ರಪಂಚ ಮುಂದೆ ದಿವಸಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡುವುದಕ್ಕೂ ಅಥವಾ ಭಕ್ತರನ್ನು ಉದ್ಧರಿಸುವುದಕ್ಕೂ ಅವನಿಂದ ಮುಂದೆ ಲೋಕಕ್ಕೆ ಮಂಗಳ ಒದಗುವುದಕ್ಕೂ ಪೂರಕವಾಗ್ತದೆ ಎನ್ನುವನ್ನು ಊಹಿಸಿಕೊಂಡವಳು ನಾನು. ಹಾಗೆ ಇವಾಗ ಇದು ಯಾಕೆ? ನಾನು ಸ್ಥಾನಕ್ಕೆಂದು ತೆರಳಿದಂತಹ ವೇಳೆಯಲ್ಲಿ ಬಾಗಿಲ ಕಾಯುವುದಕ್ಕೆ ಅಂತ ಒಬ್ಬರು ಯಾರಾದರೂ ಬೇಕಲ್ಲ. ಆದ್ದರಿಂದ ಇದು ನನ್ನ ಸಂಕಲ್ಪದಂತೆ ನಿರ್ಮಾಣಗೊಂಡಿದೆ ಎನ್ನುವುದು ಸತ್ಯ. ಆ ಮೃತ್ತಿಕೆಯನ್ನೇ ಅವತರಿಸಬೇಕು ಮಗನೇ. ಸಂಕಲ್ಪದಂತೆ ಸೃಷ್ಟಿಗೊಂಡವ ನೀನು. ಅಯ್ಯ, ಹೀಗೆ ಸೃಷ್ಟಿ ಮಾಡುವುದಕ್ಕೆ ಬಲವಾದ ಕಾರಣ ಏನಮ್ಮ? ಸ್ನಾನ ಮಾಡಬೇಕೆನ್ನುವ ಉದ್ದೇಶವಿರಿಸಿಕೊಂಡವಳು ನಾನು. ಅದನ್ನು ಪೂರೈಸಬೇಕಲ್ಲ. ಹಾಗೆ ಇಲ್ಲಿ ಹೋದ್ರೆ ಇಲ್ಲಿ ಬಾಗಿಲು ಕಾಯುವುದಕ್ಕಿಂತ ಯಾರೂ ಇಲ್ಲ. ತರ್ಕಿಸಿಕೊಂಡಾಗ ಮೈ ವೃತ್ತಿಕೆಯಿಂದ ನಿನ್ನನ್ನು ಸೃಷ್ಟಿಸಿದ್ದೇನೆ ಮಗನು. ಕುಮಾರ, ಜೀವವನ್ನು ಕೊಟ್ಟಿದ್ದೇನೆ. ಆದರೆ ಒಂದು ಎಳೆಯ ಹುಡುಗ ನೀನು. ನಾನು ಮಜ್ಜನಗೈದು ಇಲ್ಲಿ ಬರುವವರೆಗೆ ಈ ಬಾಗಿಲಲ್ಲೇ ನಿಂತಿರಬೇಕು. ಯಾರೇ ಈ ಕೈಲಾಸಕ್ಕೆ ಬಂದು ನನ್ನನ್ನು ನೋಡಬೇಕು ಅಂತ ಹೇಳಿದ್ರು ಯಾರನ್ನು ಒಳಬಿಡಕೂಡದು. ಇದು ನನ್ನ ಅಪ್ಪಣೆ. ಅದರಂತೆ ಕಾರ್ಯೋನ್ಮುಖನಾಗಬೇಕು. ಅತಿ ಶೀಘ್ರವಾಗಿ ಮಜ್ಜನಗೈದು ಬರ್ತೀನಿ. ಶುಭವಾಗಲಿ ಮಗನೇ. ಅಲ್ಲೇ ಇದ್ದಕ್ಕೋ. ಯಾಕಂದ್ರೆ ಬಾಗಿಲ ಬಳಿ ಬಾಲರಾಗ ನಿಂದಿರೆಯೇ ಶಿವೆಯಾಗ ಸ್ನಾನಕ್ಕೆ ಹೋಗದು
ಭೂಷಣವನ್ನು ಮೂಗರಂಗದಿ ಕಂಡು ಭೋಗಿ ಭೂಷಣವನ್ನು ಮೂಗರಂಗದಿ ಕಂಡು ಹೇಗಿವನಿಹನೆಂಬ ಸೋಗಿನೊಳೆಂದನು ಪರಮಾಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಈ ಕೈಲಾಸದಲ್ಲಿ ಇಷ್ಟರವರೆಗೆ ನಾನು ಈ ದೃಶ್ಯವನ್ನೇ ಕಂಡದ್ದಿಲ್ಲ. ತುಂಬಿದಂತಹ ಗಣರು ಅವರು ಮಾಡ್ತಿರುವಂತಹ ಸೇವೆ ಅದನ್ನುಳಿದು ಇವನೊಬ್ಬ ಪ್ರತ್ಯೇಕ ಯಾರು ಏನು ಎತ್ತ ನನ್ನ ಅರಿವಿಗೆ ಬರ್ತಾ ಇಲ್ಲ. ಯಾರಾಗಿರಬಹುದು, ಏನಾಗಿರಬಹುದು? ನಾನು ನನ್ನಲ್ಲೇ ತರ್ಕಿಸುವುದಲ್ಲ. ಇದ್ದಾನಲ್ಲ ಬಾಲಕ, ವಿಚಾರಿಸ್ತೇನೆ. ಬಾಲಕ ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗಿದೆ. ಇಷ್ಟರವರೆಗೆ ನಿನ್ನ ಮುಖವನ್ನು ಕಂಡವ ನಾನಲ್ಲ. ಇವತ್ತು ವಿಶೇಷತೆಯನ್ನು ಕಾಣ್ತಾ ಇದ್ದೇನೆ. ಅದು ಈ ಬಾಗಿಲ ಬಳಿಯಲ್ಲಿ ನಾನು ಒಳ ಸಾರುವಂತಹ ಈ ದಾರಿಯಲ್ಲಿ ಸುಮ್ಮನೆ ನಿಂತಿದ್ದಿ. ನಾನು ಹೋಗುವರೆ ಮನ ಮಾಡಿದ್ರೆ ಹೋಗುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಯಾರು ನೀನು? ಯಾಕಾಗಿ ಇಲ್ಲಿ ನಿಂತಿರುವೆ? ಕಾರ್ಯ ಕಾರಣ ಬೇಕಲ್ಲ. ಇದ್ದದೆ ಹೌದಾದ್ರೆ ನನ್ನಲ್ಲಿ ವಿಸ್ತರಿಸ್ತೀಯಾ? ನಿನ್ನನ್ನು ಕಾಣುವಾಗ ಆಶ್ಚರ್ಯವೇ ಸರಿ. ಹೌದಾ? ಈ ಪ್ರದೇಶಕ್ಕೆ ಪ್ರವೇಶ ಮಾಡಿದಂತ ನೀನು ನನ್ನನ್ನೇ ಪ್ರಶ್ನಿಸುವುದಕ್ಕೆ ಮುಂದಾಗಿದ್ದೀಯ. ಒಳಗೆ ದಾರಿ ಬಿಡು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೀಯ. ಇದು ನಿನಗೆ ಒಳಗೆ ಹೋಗುವುದಕ್ಕೆ ದಾರಿ ಬಿಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತೇ? ನನ್ನ ಮಾತೆಯು ಸ್ನಾನ ಮಾಡುತ್ತಾ ಇದ್ದಾರೆ. ಆಕೆ ಸ್ನಾನ ಮಾಡಿ ಮುಗಿಸಿ ಬರುವವರೆಗೂ ಯಾರನ್ನು ಒಳ ಬಿಡಬಾರದು ಎನ್ನುವ ಹಾಗೆ ನನಗೆ ಆಜ್ಞೆಯನ್ನು ಮಾಡಿದ್ದಾಳೆ. ಹಾಗಾಗಿ ಮಾತೆಯ ಆಜ್ಞೆಯನ್ನು ಪಾಲಿಸುವವನು ನಾನು. ಇದು ಬಂದ ದಾರಿಯಲ್ಲಿ ಹಿಂದೆ ಹೋದೆಂತಾದರೆ ಒಳಿತು. ಇದು ಬಂದಂತ ನೀನು ಯಾರು? ನಿನಗೆ ಇಲ್ಲಿಗೆ ಬರುವಂತ ಅಧಿಕಾರವನ್ನು ಕೊಟ್ಟವರು ಯಾರು? ನೀನಾಗೆ ಹೋದೆಂತಾದರೆ ಒಳಿತು.
ಇಲ್ಲದಿದ್ದರೆ ನನ್ನ ಪರಾಕ್ರಮ ಏನೆಂಬುದನ್ನು ತೋರಿಸುತ್ತೇನೆ. ಬಾಲಕ ಸ್ವಲ್ಪ ಸೈರಿಸ್ತ್ಯ. ಯಾರೆಲ್ಲ ಕುಮಾರ ನೀನು ಬಹಳ ಚೆನ್ನಾಗಿ ಮಾತನಾಡುವವ ನೀನು. ನಿನ್ನದಂತಹ ಕರ್ತವ್ಯ ನಿಷ್ಠೆ ಏನು ಅಂತ ತೋರ್ಪಡಿಸುವುದಕ್ಕೆ ಹೊರಟವ. ನಾನಾರಂಭಂತಹ ಪರಿವೇ ನಿನಗಿಲ್ಲ. ನಿನಗೆ ಇರುವುದು ನಿನ್ನ ಮಾತೆಯ ಆಜ್ಞೆ ಮಾತ್ರ. ಹಾಗಾಗಿ ಒಳ ಸಾರುವುದಕ್ಕೆ ನನಗೆ ಬಿಡುವುದಿಲ್ಲ. ನಿನ್ನನ್ನು ಕಾಣುವಾಗ ಪಕ್ಕನೆ ಹೊಡೆದದ್ದು ಹೇಗೆ ಗೊತ್ತಾ? ಹೋರಿ ಇದೆ, ಹೋರಿ ಗೊತ್ತಾ ನಿನಗೆ? ಹೋರಿ ಉಳಕದಲ್ಲಿ ಒಮ್ಮೆ ನೋಡು. ಆ ಹೋರಿಗೆ ಅಹಂಕಾರ ಅಡಸಿದ್ರೆ ಹಾರ್ತದೆ, ಹಾಯ್ತದೆ. ಅಂತಹ ಪರಿಸ್ಥಿತಿ ನಿನಗೆ ಒದಗಿ ಬಂದಿದೆ. ಅಹಂ ನಿನ್ನನ್ನು ಅಡಸಿದೆ. ಹಾಗಾಗಿ ಅದನ್ನು ಬಿಡು. ನನಗೆ ಒಳ ಹೋಗುವುದಕ್ಕೆ ದಾರಿಯನ್ನು ಬಿಡು. ಅದಲ್ಲ, ನೀನು ಸಾಯುವೆ. ಎಚ್ಚರ ಎಚ್ಚರ ಎಚ್ಚರ. ನಾನು ಒಳಗೆ ಹೋಗುವುದಕ್ಕೆ ದಾರಿ ಬಿಡುವುದಿಲ್ಲ ಎನ್ನುವ ಹಾಗೆ ಎಷ್ಟು ಬಾರಿ ಹೇಳಿದರೂ ಕೂಡ ಹಠ ಮಾಡ್ತಾ ಇದ್ದೆ ಅಲ್ವಾ? ಹಠ ಅಲ್ಲ, ಮತ್ತೆ ನನ್ನ ಕರ್ತವ್ಯ. ಏನು ನಿನ್ನ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿದೆ. ನಾನು ಕರ್ತವ್ಯದಲ್ಲಿಯೇ ಇರುವವ. ಇದು ನಿನಗೆ ಒಳ ಹೋಗುವುದಕ್ಕೆ ದಾರಿ ಬಿಡುವುದಕ್ಕೆ ಸಾಧ್ಯವಿಲ್ಲ. ಇದು ನಿನಗೆ ಆಗೊಮ್ಮೆ ಹೇಳಿದೆ, ಬಂದ ದಾರಿಯಲ್ಲಿ ಹಿಂದೆ ಹೋಗಂತ. ಇಲ್ಲದಿದ್ರೆ ನೀನು ನನ್ನ ಮಾತನ್ನು ಕೇಳುವುದಿಲ್ಲ. ಕೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನೀನು ಈಗ ನನಗೊಂದು ಅರ್ಥವಾಯ್ತು. ಯಾವುದು? ನೀನು ಸಾಯುವುದಕ್ಕಾಗಿಯೇ ಬಂದವ. ಹಾಗಾಗಿ ಸಾಯುವುದಕ್ಕೆ ಸಿದ್ಧ ನಾನು. ನೋಡ್ತೇನೆ ನೀನು ನಿನಗೆ ಇನ್ನೂ ಉಳಿಗಾಲವಿಲ್ಲ. ನಿನಗೆ ಇದು ಕೊನೆಯಂತಹ ಗಳಿಗೆ. ಹಾಗಾಗಿ
ವಿಸರ್ಜನೆಗೈದು ಬರ್ತೇನೆ ಕಂದ, ನೀನಿಲ್ಲ ಇರು ಅಂತ ಹೇಳಿದ್ದು. ಸ್ನಾನವನ್ನು ಮುಗಿಸಿ ಬಂದು ನೋಡ್ತೇನೆ, ರುಂಡವಿಲ್ಲದ ಮುಂಡ. ಯಾಕೆ ಮಗನ ಹೇಗೆ ಏನಾಯ್ತು ಕಂದ? ಯಾವ ಪರಿಸ್ಥಿತಿಯಲ್ಲಿ ನಿನ್ನನ್ನು ಕಾಡುತ್ತಾ ಇದ್ದೇನೆ? ಸ್ವಾಮಿ, ಯಾಕೆ ಹೀಗೆ ಮಾಡಿದಿರಿ? ಎಂತ ಸುತನೆಂದರಿಯದೆ ಹೋಯಿತು. ನಿಮಗಿದು ಭೂಷಣವೇ ಪ್ರಭೋ, ಭೂಷಣವೇ. ತಿಳಿಯದ ಸಹಿದೆಯೇ ಮಾತು, ನಿನ್ನ ಕಣ್ಣಧಾರೆ ಎಲ್ಲವನ್ನು ನಾನು ನೋಡಿದೆ, ಅರ್ಥವಿಸಿದೆ. ಈ ತರಳ ಯಾರು ಎಂಬುದನ್ನು ನಾನೀಗ ಅರಿತೆ. ಯಾರು ಒಳಪ್ರವೇಶ ಮಾಡಬಾರದೆಂಬಂತಹ ಉದ್ದೇಶಕ್ಕೆ ಬೇಕಾಗಿ ನೀನೇ ಜಾಗೃತಳಾಗಿ ನಿನ್ನ ರಕ್ಷಣೆಗೆ ಬೇಕಾಗಿ ತರಳನನ್ನು ನೇಮಿಸಿದೆಯಾ? ಶಿರಛೇದಿಸಿದಿರಲ್ಲ ಸ್ವಾಮಿ. ನಾನು ತಿಳಿಯದೆ, ನನ್ನ ಕಂದನೆಂಬುದನ್ನು ಅರಿಯದೆ ಈತನ ಶಿರವನ್ನು ನಾನು ತರಿದೆ. ಪ್ರಭು, ಮತ್ತೆ ನನ್ನ ಕಂದನನ್ನು ನಾನು ಹೇಗೆ ನೋಡುವುದು, ಹೇಗೆ ಕೊಂಡಾಡುವುದು? ಮರುಗದಿರು, ಮರುಗದಿರು, ಮರುಗದಿರು. ನಾನು ಯಾರು? ಲಯದ ಅಧಿಕಾರಿ, ಸರ್ವೇಶ್ವರ ನಾನು. ಲೋಕದ ಜನರು ನನ್ನನ್ನು ದೇವ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ, ನಾನು ದೇವನಾಗಿದ್ದೇನೆ. ಹೌದು. ಹಾಗಾದ್ರೆ ಈ ಬಾಲಕನಿಗೆ ಬದುಕನ್ನು ಕೊಡ್ಲೇಬೇಕು. ಸತ್ಯ ಸ್ವಾಮಿ. ಯೋಚಿಸದಿರು, ಯೋಚಿಸದಿರು. ಅಂದ್ರೆ ನಾನು ಪ್ರಯತ್ನ ಮಾಡ್ತೇನೆ, ಈ ಬಾಲಕನನ್ನು ಎಬ್ಬಿಸ್ತೇನೆ. ಹೌದೇ? ಗಣಗಳೇ, ಎಲ್ಲಿದ್ದೀರೋ? ಈ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ. ಹೀಗೆ ಬನ್ನಿ, ಹೀಗೆ ಬನ್ನಿ. ಎದ್ದೇಳಿ ಶುಭವಾಗಿ. ಇಂದು ಶೇಖರನಿದು ಗಂಡ ದೊಡ್ಡ ಜನ. ಇಂದು ಶೇಖರನಿದು ಗಂಡ ದೊಡ್ಡ ಜನ. ಉತ್ತರ ದೇಶೆಯೊಳು ಹೊರಗಿನ ಗಣ. ಮಂದಮತಿಗಳ ಕೊಂದು ಶಿರದ ಉದೌದು ನುಡಿದ. ನಿಮ್ಮನ್ನು ಭರಿಸುವ ಕಾರಣವಿದೆ. ಗಣಗಳಿಂದ ಘನ ಕಾರ್ಯವೊಂದು ಎಸಗಬೇಕಾಗಿದೆ. ನೋಡಿದ್ದೀರ ತರಳ, ಈತನು ನನ್ನ ಮಗನೇ ಇದ್ದಾನೆ. ಕೋಪದಿಂದ ಆವೇಶ ಭರಿತನಾಗಿ ಆತನ ಶಿರವನ್ನು ನಾನು ಕತ್ತರಿಸಿ ಬಿಟ್ಟೆ. ತಾಯಿಯ ರೋದನ ನನಗೆ ನೋಡುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಆ ಮಗುವಿಗೆ ಪುನರಪಿ ಬದುಕನ್ನು ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಶೀಘ್ರವಾಗಿ ಹೋಗಿ ಮಕ್ಕಳೇ, ಎಲ್ಲೆಲ್ಲಿಗೆ ಹೋಗುವುದಲ್ಲ, ಉತ್ತರ ದಿಕ್ಕಿನತ್ತ ಹೋಗಿ. ಉತ್ತರ ದಿಕ್ಕಿನಲ್ಲಿ ಯಾವ ಮಂದಮತಿಗಳು ಉತ್ತರ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಿರ್ತಾರೋ ಅಂತವರ ಶಿರವನ್ನು ಕತ್ತರಿಸಿದಲ್ಲಿ ಹೋಗಿ. ಭರದೊಳು ತೊಡಲ ದೆಸೆಯೊಳಗಿದ, ಭರದೊಳು ತೊಡಲ ದೆಸೆಯೊಳಗಿದ ಕರಳ ಮೇತಲ ಗಂಡು ತವಕದೆ. ಶಿರಭಗ ಧರಿಸುತ್ತ ತನ್ನದರು ಇರವನರಿದು.
ತಂದದ್ದೇನನ್ನು? ಆನೆಯ ತಲೆ. ಆನೆಯ ಶಿರವನ್ನು ಕಡಿದಿರೆ ತಂದವರಿದ್ದೀರೆ. ಹೋಗಿ ನೋಡಿದ್ಯಾ, ಗಣರನ್ನು ಕಳುಹಿಸಿದೆ. ತಂದದ್ದು ಆನೆಯ ಮುಖ. ಈ ಆನೆಯ ಮುಖವನ್ನೇ ಜೋಡಿಸಿ ಈ ತರಳಿಗೆ ನಾನು ಜೀವದಾನವನ್ನು ಕೊಡ್ತೀನಿ. ಗದದ ಮಸ್ತಕ ಕಂಡು ವಂದಿತ ನಾಗಮೋ ಗದಲ ರವಗುಣ ಯಶೋದ ಮೇಲೆ ವಿಜಯ ಏನಾಯ್ತು ಮಗಳೇ? ನಾನೇ ನಿನ್ನ ಅಪ್ಪ. ವಂದಿಸಿಕೊಂಡಿದ್ದೇನಪ್ಪ. ಶುಭವಾಗಲಿ ಮಗಳೇ. ತಿಳಿಯದೆ ಮಾಡಿದ್ದಾರೆ, ಏನು ಮಾಡೋಣ ಹೇಳು. ಹೆದರಿಕೆ ಆಗ್ತದೆ ಅವರನ್ನು. ನೀನು ಯಾರು ಅಂತ ನನಗೆ ಮೊದಲಿಗೆ ಗೊತ್ತಾಗ್ಲಿಲ್ಲ. ನೀನು ಯಾರೆಂದು ಅರಿತು ಮತ್ತೆ ಪುನರಪಿ ಬದುಕನ್ನು ನೀಡಿದವನಿದ್ದೇನೆ. ಹೌದಾ? ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಸತಿಯೇ, ಓ ನೋಡಿದ್ಯಾ ನಿನ್ನ ಮಗ ಮೊದಲೇ ಹೇಗಿದ್ದ, ಈಗ ಹೇಗಾದ? ಹೌದು ಸ್ವಾಮಿ. ಹಾಗೆಂದು ಅವನಿಗೆ ಮೊದಲಿದ್ದಂತ ಮುಖ ಇಲ್ಲ. ಆದ್ರೆ ಒಂದು ಸ್ವಾಮಿ ಸೃಜಿಸಿದ್ದೇನೋ ಸತ್ಯ, ಹೆಸರು ಅಂತ ಇಡ್ಲಿಲ್ಲ ಅವನಿಗೆ. ಬೇಕು, ಹೆಸರು ಬೇಕು. ಇನ್ನು ಸುಲಭದಲ್ಲೇ ನಾಮಕರಣ. ನನ್ನ ಆಕಾರವೇ ಬದಲಾಗಿ ಹೋಗಿ ಎಲ್ಲವೂ ಬದಲಾವಣೆ. ಹೌದಪ್ಪ. ನೀನು ಹೊತ್ತದ್ದು ಈಗ ಆನೆಯ ಮಗ. ಹಾಗಾಗಿ ಇನ್ನು ಮುಂದಕ್ಕೆ ನೀ ಕರಿವದನ ಅಂದ್ರೆ ಗಣಪ, ಗಣಪತಿ, ಗಜಮುಖ. ಧನ್ಯರಾದೆ ತಂದೆ. ನಾಮಕರಣವಾಯಿತು. ಆಯ್ತು. ಹೊಟ್ಟೆಗೆ ಬೇಕಲ್ಲ ಅವನಿಗೆ, ಸ್ವಾಮಿ ವ್ಯವಸ್ಥೆ ಆಗಬೇಕಲ್ಲ. ಬೇಕಾದಂತ ವ್ಯವಸ್ಥೆ ನಾನು ಮಾಡ್ತೇನೆ ನನ್ನ ಮಗನಲ್ಲವೇ. ಎಷ್ಟು ಬೇಕು, ಏನು ಬೇಕು, ಅವ ಕೇಳಿದ್ದೆಲ್ಲವನ್ನು ಕೊಡುವಂತ ಅಧಿಕಾರ ನಿನಗೆ ಕೊಟ್ಟಿದ್ದೇನೆ. ಯಾವುದು ಇಲ್ಲ ಅಂತ ಹೇಳುವುದಿಲ್ಲ. ಇನ್ನು ತಡೆಯಾಕೆ, ಆರೈಕೆಯಲ್ಲಿರು. ಅತ್ತ ಇತ್ತ ಸುತ್ತ ಪುತ್ತ ಎತ್ತ ದೃಷ್ಟಿಯನ್ನು ಹಾಯಿಸಿ ನೋಡಿದ್ರು ಕೂಡ ಭಯಂಕರವಾದ ಕಾಡು, ಬೆಟ್ಟ ಗುಡ್ಡ, ಇದರ ನಡುವೆ ನಾನು ಬದುಕುತ್ತಾ ಇದ್ದೇನೆ.
ಬಹಳಷ್ಟು ಸಮಯ ಕಳೆದು ಹೋಯಿತು. ಹಸಿವೆ ಗೋಳಾಗ್ತಾ ಉಂಟು. ಏನು ಮಾಡುವುದು? ಇರುವಂತಹ ಎಷ್ಟೋ ಪ್ರಾಣಿಯೋ ಪಕ್ಷಿಗಳನ್ನು ಹಿಡಿದು ತಿನ್ನುವ ಮೂಲಕವಾಗಿ ನಾನು ಜೀವನ ಸಾಗಿಸ್ತಾ ಇದ್ದೇನೆ. ಹಾಗಂತ ಈ ವೇಳೆಯಲ್ಲಿ ಇರುವಾಗ ನನಗೆ ಪೂರ್ವವೃತ್ತಾಂತ ನೆನಪಾಗುತ್ತಾ ಉಂಟು. ನನ್ನದು ಪೂರ್ವ ಜನ್ಮ ಅಲ್ಲ, ಪೂರ್ವ ಕಥೆ ನನ್ನದ್ದೇ. ಈ ಹಿಂದಕ್ಕಾದರೂ ನಾನು ಎಲ್ಲಿದ್ದವ, ಹೇಗಿರಬೇಕಿದ್ದವ, ಈಗ ಏನಾಗಿದ್ದೇನೆ ಎಂಬ ನೆನಪು ಮಾಡಿಕೊಂಡಾಗ ಗಂಧರ್ವಲೋಕ ಕಚರಪತಿ ಗೌಚಾಕ್ಯ ಎಂಬುದಾಗಿ ನನ್ನ ನಾಮಧೇಯ. ಒಂದು ದಿವಸ ನನಗೆ ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿ ಭಕ್ತಿಯರು ಅವರನ್ನು ಕೂಡಿಕೊಂಡು ವನಕೇರಿಗೆ ಹೋಗಬೇಕೆಂಬ ಆಶೆ ಆಯಿತು. ಹಾಗೆ ನಾವು 6 ಮಂದಿ ಕೂಡ ಹಾಗೆ ಕಾಡಿಗೆ ಹೋದೆವು. ವನಕೇಲಿ ಆಯಿತು, ತೆಲಕೇಲಿ ಆಯಿತು. ಮನಸ್ಸಿಗೆ ತುಂಬ ತೃಪ್ತಿಯಾಗಿ ಹೋಯಿತು. ಹಾಗಂತ ನನ್ನ ಮಡದಿರನ್ನು ಆ ಕಾಡಿನಲ್ಲೇ ಬಿಟ್ಟು ಸ್ವಲ್ಪ ದೂರ ಸುತ್ತಾಡಬೇಕು, ಪ್ರಕೃತಿಯ ಸೌಂದರ್ಯ ವೀಕ್ಷಬೇಕು ಮನಸ್ಸು ಆಗಿ ಹೋಯಿತು. ಹಾಗೆ ಮುಂದೆ ಮುಂದೆ ಹೋಗುತ್ತಾ ಇರುವಾಗ ಒಂದು ಋಷ್ಯಾಶ್ವ ನನ್ನ ಕಣ್ಣಿಗೆ ಗೋಚರಿಸಿತು. ನೋಡುವಾಗ ಒಳಗೆ ಹೋಗಿ ನೋಡಿದ್ದು ಅಲ್ಲಿ ಇದ್ದವಳು ಒಬ್ಬಳು ಚೆಲುವೆಯಾದ ಹೆಣ್ಣು. ಒಮ್ಮೆ ನೋಡಿದ್ರೆ ಸಾಕಾಗಲಿಲ್ಲ, ಮತ್ತೊಮ್ಮೆ ನೋಡಬೇಕು, ಮಗನ ನೋಡಬೇಕು ಎಂಬುದಾಗಿ ಮನಸ್ಸಾಯಿತು. ಅವಳ ಒಣಪ್ಪ, ಅವಳ ವೈಯಾರವ, ಅವಳ ಒಲವ, ಅವಳ ಬಿಂಕವ, ಭಿನ್ನಾಣವ, ಭಾವ, ಭಂಗಿಯು ನೋಡಿದ್ದು ನನ್ನ ಕಾಮದ ಕಾಲೋರಗ ಎಡೆ ಎತ್ತಿ ಕುಣಿದಕ್ಕೆ ಆರಂಭ ಆಯಿತು. ಅವಳನ್ನು ಮನಸ್ಸ ಸುಖಿಸಬೇಕು, ಅವಳ ಸುಖವನ್ನು ಪಡಬೇಕು ಮನಸ್ಸಾಯಿತು. ಹಾಗೆ ನೇರವಾಗಿ ಆ ಕಡೆಗೆ ನೋಡಿದಾಗ ಯಾರು ಇರಲಿಲ್ಲ, ಒಬ್ಬಳ ಇದ್ದದ್ದು. ಆಶ್ರಮ ಒಳಗೆ ನುಗ್ಗಿ ನನ್ನದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ. ಆದರೆ ಅವಳಿಗೆ ಏನಾಯಿತೋ ಗೊತ್ತಿಲ್ಲ. ಅವಳು ನನ್ನನ್ನು ದುರುಕೊಟ್ಟೆ ನೋಡಿ ಮನನಂದೆ ಹೀಯಾಳಿಸಿ ಬಿಟ್ಟಳು. ನನ್ನ ಅಪೇಕ್ಷೆಗೆ ತಿರಸ್ಕಾರ ಮಾಡಿಬಿಟ್ಟಳು. ಹಾಗಾದ ನನಗೆ ಅವಳು ಬಿಟ್ಟು ಹೋದಾಗ ಮನಸ್ಸಾಗಲಿಲ್ಲ. ಅವಳನ್ನು ಹಿಂದೆ ಮುಂದೆ ನೋಡಿದ ಬಲಾತ್ಕಾರವಾಗಿ ಸುಖಿಸಕ್ಕೆ ನಾನು ಮನ ಮಾಡಿದ್ದೆ. ಆದರೆ ಎಲ್ಲಿ ಏನು ಅಂತ ಗೊತ್ತಾಗಲಿಲ್ಲ. ಆ ಕ್ಷಣಕ್ಕೆ ಬಂದನಲ್ಲ ಶಿವಪೂಜೆ ಕರಡಿ ಬಂದ ಹಾಗೆ ಅವಳ ಗಂಡ ಆ ಸೌಭರಿ ಮುನಿ ನೋಡುತ್ತಾ ಇದ್ದದ್ದು ನನ್ನ ಮೇಲೆ ಕ್ರೋಧಗೊಂಡು, ಎಲ್ಲ ಪಾಪಿ, ಎಲ್ಲ ಗಂಧರ್ವ ಅನ್ಯಾಯ ಮಾಡಿದೆಯಾ, ಅನಾಚಾರ ಕೃತ್ಯ ಮಾಡಿದೆಯಾ, ಒಂದು ಹೆಣ್ಣಿನ ಸುಖವನ್ನು ಬಯಸಿದೆಯಾ, ಅವಳ ಸೌಂದರ್ಯವನ್ನು ಅವರ ಪರಿಮಳವನ್ನು ಆಗ್ರಹಿಸುವ ಮನಸ್ಸು ಮಾಡಿದೆಯಾ. ಯಾವ ನಿನಗೆ ಹೆಣ್ಣಿನ ಸೌಂದರ್ಯ ಬೇಕು ಮನಸ್ಸಾಗಿ ಹೋಯಿತು, ಇನ್ನು ಮುಂದೆ ನಿನಗೆ ಈ ರೂಪ ಇರುವುದು ಸರಿಯಲ್ಲ. ಇನ್ನು ಮುಂದೆ ನೀನು ಭೂಲೋಕದಲ್ಲಿ ಸಾಮಾನ್ಯ ವಾಸನೆ ಗ್ರಹಿಸುವಂತ ಮೂಷಿಕನಾಗಿ ಹೋಗೆಂಬುದಾಗಿ ನನಗೆ ಶಾಪನ ಕೊಟ್ಟರು. ಈಗ ನಾನು ಮೂಷಿಕಾಸುರ. ಒಳಗಾಗಿ ಈಗ ಮೂಷಿಕಾಸುರನಾಗಿ ಬದುಕುತ್ತಾ ಇದ್ದೇನೆ. ಹಾಗಂತ ಈ ವೇಳೆಗೆ ನನಗೆ ಬೇಕಾದ್ದು ಹಸಿವೆ, ತಡೆಯಕ್ಕೆ ಆಗುವುದಿಲ್ಲ. ತಿನ್ನುವುದಕ್ಕೆ ಏನುಂಟೆಂಬುದಾಗಿ ನೋಡಿದಾಗ ಓಹೋ, ಏನದು ಹೊಗೆ ಕಾಣುತ್ತಾ ಉಂಟು. ಏನು ಈ ಕಾಡಿಗೆ ಬೆಂಕಿ ಬಿದ್ದಿದೆ ಏನು? ಒಬ್ಬರಲ್ಲ ಇಬ್ಬರಲ್ಲ, ಬಹಳಷ್ಟು ಮಂದಿ ಇದ್ದಾರೆ. ಏನೋ ಬೆಂಕಿ ಹಾಕುತ್ತಾ ಇದ್ದಾರೆ. ಬಹುಶಃ ಏನಾದರೂ ಹಾಕಿ ಕಾಯಿಸಿ ತಿನ್ನುವಂತ ಆಲೋಚನೆ ಏನು ಅವರಿಗೆ ಸಿಗುವುದಕ್ಕೆ ಬಿಡಬಾರ್ದು. ಆದ್ದರಿಂದ ಅವರ ಬಳಿಗೆ ಹೋಗಿ ಏನು ಎಷ್ಟೆಂಬುದಾಗಿ ವಿಮರ್ಶೆ ಮಾಡ್ತೇನೆ.
ಎಲ್ಲ ಬಂದು ಗುರುಗಳು. ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ ನಾವು ದಿವಾಸಲು ಉಚ್ಚರಿಸುವ. ಲೋಕದ ಸಮಸ್ತರು ಸುಖಿಗಳಾಗಿರಬೇಕು ಎಂಬುದಾಗಿ ಭಾವಿಸುವವರೇ ಋಷಿಮುನಿಗಳು. ಲೋಕದ ಒಳಿತನ್ನು ಬಯಸಿ ಯಾಗವೋ ಯಜನವೋ ಹೋಮವೋ ಹವನವೋ ಮಾಡ್ತೇವೆ. ಕೆಲವರೆಲ್ಲ ಇದನ್ನು ವಾದಿಸುವವರಿದ್ದಾರೆ. ಅವರಿಗೆ ಮಾಡುವುದಕ್ಕೆ ಬೇರೇನು ಕೆಲಸ ಇಲ್ಲ. ಅದಕ್ಕೆ ಬಾಯಲ್ಲಿ ಮಠ ಮಂತ್ರ ಹೇಳ್ತಾರೆ, ಎಲ್ಲ ಸುವಸ್ತುವನ್ನು ಬೆಂಕಿಗೆ ಹಾಕಿ ಸುಡ್ತಾರೆ ಎಂಬುದಾಗಿ. ಅದು ಗೊತ್ತಿಲ್ಲದೆ ನಮ್ಮ ಬಗ್ಗೆ ಆಡುವುದು. ಆದ್ರೆ ನಿಜವಾಗಿ ನಾವು ಯಾವುದೇ ಕಾಮನೆಯನ್ನು ಇರಿಸದೆ ಯಾಗವನ್ನು ಮಾಡುವುದು ಯಾಕೆ? ಯಾಗದ ಹವಿಸನ್ನುಂಡಂತಹ ದೇವತೆಗಳು ತೃಪ್ತಿಗೊಂಡು ಇಲೆಗೆ ಮಳೆಯನ್ನು ಸುರಿಸುತ್ತಾರೆ. ಆಮೇಲೆ ಬೆಲೆಯನ್ನು ಬೆಳೆಸಿ ನಮ್ಮದಾದಂತಹ ಜೀವನವನ್ನು ಸಾಗಿಸುವುದಕ್ಕೆ ಸುಲಭವಾಗ್ತದೆ ಎನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು ಯಾಗವೋ ಯಜನವೋ ಲೋಕ ಕಲ್ಯಾಣವಾದಂತಹ ಕೆಲಸವನ್ನು ಮಾಡ್ತೇವೆ. ಶಿಷ್ಯಂದಿರೇ, ತುಂಬಾ ಮಂದಿ ಇದ್ದೀರಿ. ಇವತ್ತು ನಿಮ್ಮನ್ನೆಲ್ಲ ಬರುವುದಕ್ಕೆ ಹೇಳುವುದಕ್ಕೆ ಕಾರಣ ಇಷ್ಟೇ. ಯಾಗವೊಂದನ್ನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿದ್ದೇನೆ. ಪರಿಕರ ಎಲ್ಲ ಉಂಟು. ಶುದ್ಧೋದಕ ದರ್ಗಲ್ಲಿ ಇರಲಿ. ಮೊದಲು ಸ್ಥಳ ಶುದ್ಧಿ ಮಾಡುವ, ಆಮೇಲೆ ನೀವು ಶುದ್ಧ ಆಗಿದ್ದೀರಲ್ಲ. ನಾವೆಲ್ಲ ಶುದ್ಧ ಆಗಿ ಬಂದ ನನ್ನ ಶಿಷ್ಯರು ಮತ್ತೆ ನಿಮ್ಮ ಹಾಗಾದ್ರೆ ಪ್ರಾರಂಭಿಸುವುದಲ್ಲ. ಮೊದಲಿಗೆ ವಿಘ್ನವಿನಾಶಕನ ಪ್ರಾರ್ಥನೆ ಅಲ್ವಾ? ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬುಮಲಸಾರಕರ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಶ್ವೇಶ್ವರ ಪಾದ ಪಂಕಜಂ. ಹಾಗಾದ್ರೆ ಪ್ರಾರಂಭಿಸುವುದಲ್ವಾ? ಯಾರ ಹೆಸರು ಹೇಳಿತ್ತು? ಇಂದ್ರ. ನನ್ನದು ಇಂದ್ರ ಅಲ್ಲ ಸರ. ಯಾರವ ಇಂದ್ರ? ನಿನ್ನ ಅಪ್ಪ? ಎಲ್ಲಿ ಮೇಲೆ? ಮೇಲೆ ಲೋಕ, ಸ್ವರ್ಗ ಲೋಕ. ನೀನೆಂತದ್ದು ಇದು? ಗೊತ್ತಾಗ್ಲಿಲ್ಲ ಯಾರು ಅಂತ. ಇದೆಂತದ್ದು ಮಾಡುವುದು? ಯಾಗ ಯಾಗ ಯಾಗ. ಯಾಗನ ಭೋಗನ? ಯಾಗ ಯಾಗ. ಇದು ಯಾಕೆ? ಯಾರಿಗೆ, ಯಾವ ಕರ್ಮಕ್ಕೆ ಯಾರಿಗೆ ಪ್ರಯೋಜನ ಇದರಿಂದ? ಬಂದಾಗ ಇಂದ್ರ ಹವಿಷನ್ನು ಸ್ವೀಕರಿಸಲಿಕ್ಕೆ ಬಂದದ್ದು. ಬರುವಾಗಲೇ ಹಾಗೆ ಸ್ವರ. ಅವರಿಗೆಲ್ಲ ಹವಿಸ್ಸು ಕೊಡುವುದು. ಹವಿಷನ್ನು ಉಂಡ ಮೇಲೆ ತೃಪ್ತಿಗೊಂಡು ನಮಗೆಲ್ಲ ಒಳ್ಳೆಯದನ್ನು ಭಾವಿಸ್ತಾರೆ. ಅದಕ್ಕೆ ನಿನಗೆ ಬೇರೆ ಕೆಲಸ ಇಲ್ವಾ? ಬೇರೆ ಯಾವುದು? ಬೇರೆ ಕೆಲಸ ಉಂಟು, ಅದರೊಟ್ಟಿಗೆ ಇದು ಉಂಟು. ಏ ಪುಣ್ಯಾತ್ಮ, ನಿನ್ನನ್ನು ನೋಡುವಾಗ ನಿನ್ನ ದೇಹದಲ್ಲಿ ಅನ್ನ ಸೇವಿಸದೆ ಎಷ್ಟು ಸಮಯ ಆಯಿತು ಪುಣ್ಯಾತ್ಮ. ಎಲುಬಿನ ಹಂದರ ಕಾಣುತ್ತಾ ಉಂಟು. ಸುಮ್ಮನೆ ಆ ಬೆಂಕಿ ಹಾಕಿ ನಿನ್ನ ಜೀವ ಯಾಕೆ ಹಾಳು ಮಾಡುತ್ತಾ ಇದೆಯಾ? ಲೋಕದಲ್ಲಿ ಎರಡು ವರ್ಗ. ಎರಡು. ಒಂದು ತಿನ್ನುವುದಕ್ಕಾಗಿಯೇ ಬದುಕು, ಒಂದು ಬದುಕುವುದಕ್ಕಾಗಿಯೇ ತಿನ್ನುವುದು. ಬದುಕುವುದಕ್ಕಾಗಿ ತಿನ್ನುವುದು ನಾವು ಇಲ್ಲ, ಎಷ್ಟು ಬೇಕು ಅಷ್ಟೇ. ಮತ್ತೆ ತಿನ್ನುವುದಕ್ಕಾಗಿಯೇ ಬದುಕುವವರು ನಿನ್ನಾಗೆಲ್ಲ. ನಾನು ಹಾಗೆ ಎಲ್ಲರೂ ಮಾಡುದು ಹೊಟ್ಟೆಗಾಗಿ. ಬರೇ ನಮ್ಮ ಹೊಟ್ಟೆಗಲ್ಲ, ಲೋಕದ ಒಳಿತಿಗೆ. ಹೌದಾ? ಇನ್ನು ಮೇಲೆ ಆ ಯಾಗ ಯಜ್ಞ ಎಲ್ಲ ಮಾಡಬಾರ್ದು. ಮಾಡಬಾರ್ದಂದ್ರೆ ಮಾಡಬಾರ್ದು. ಅದೆಲ್ಲ ನನಗೆ ಕೊಡ್ಬೇಕು. ವಸ್ತು ಕೊಡ್ಲಿಕ್ಕೆ ನನಗೆ ಬೇಕು. ಹಾಗೆ ಬೇಕು ಅಂದ್ರೆ ಕೊಡ್ಲಿಕ್ಕೆ ಅದಂತ ಕೊಡದಿದ್ರೆ ಈ ಬೆಂಕಿ ಹಾಕಿ ನಿಮ್ಮನ್ನು ಸುಡ್ತೇನೆ. ಗೊತ್ತರ ನಿಮಗೆ? ಅಂತದ್ದನ್ನೆಲ್ಲ ಕೆಲವು ಶಿಷ್ಯರು
ಹೀಗೆ ಕರೆಯುವುದಕ್ಕೂ ಕಾರಣ ಉಂಟು. ನನ್ನ ಹೆಸರು ಹಾಗಲ್ಲ. ನಿನ್ನ ಹೆಸರು ಹೇಗೂ ಇರಲಿ, ಆದ್ರೆ ನೀನೆಸಗುತ್ತಿರುವಂತಹ ಕೃತಿ ಅಂತಹುದು. ಆದ್ದರಿಂದ ನಿನ್ನ ದುರ್ಮತಿಯನ್ನು ಹಾಗೆ ಕರೆದಿದ್ದೇನೆ. ಮತಿವಂತರೇ ನೀನು ಹೌದು ಅಂತಾದ್ರೆ ಇಂತಹ ಕೃತ್ಯವನ್ನೆಸಗುತ್ತಾ ಇರಲಿಲ್ಲ. ಸುರರಿಗೆ ಪ್ರಿಯವಾದದ್ದು ಯಾವುದು ಅಂತ ಕೇಳಿದ್ರೆ ಅದು ಈ ಯಾಗ. ಭೂಲೋಕದಲ್ಲಿ ಮಾಡುವಂತಹ ಯಾಗ ಯಜನಾದಿಗಳ ಹವಿಸ್ಸನ್ನುಂಡು ಸಂತೋಷಗೊಂಡಂತಹ ಸುರರು ಮಳೆಯನ್ನು ಸುರಿಸಿ ಇಳೆಗೆ ಬೇಕಾದುದನ್ನು ಕೊಡುತ್ತಾರೆ. ಅಂತಹ ಯಾಗವನ್ನು ಮಾಡುವವರು ಯಾರು ಅಂತ ಕೇಳಿದ್ರೆ ಅದು ಈ ಋಷಿ ವರ್ಗದವರು. ಅಂತಹ ಮುನಿವರರನ್ನೇ ಪೀಡಿಸುತ್ತಾ ಮುಂದುವರಿದು ಬರುತ್ತಾ ಇದ್ದೀಯಲ್ಲ. ಎಲ್ಲವೋ ಯಾರು ನೀನು? ಇವರನ್ನು ಈ ರೀತಿಯಾಗಿ ಪೀಡಿಸುವುದಕ್ಕೆ ಕಾರಣ ಏನು? ಇವರಿಗೂ ನಿನಗಿರುವಂತಹ ವಿರೋಧ ಏನು? ಸಕಲವನ್ನು ತಿಳಿಸಬೇಕು. ನನ್ನ ಅಭ್ಯಾಸ ಅದು. ಹೌದು. ನಿನ್ನನ್ನು ನೋಡುವಾಗ ನನಗೆ ಅಪಹಾಸ್ಯ ಆಗ್ತಾ ಉಂಟು. ಅದ್ಯಾಕೆ? ಹಿರಿಯದ ಕೆಲವರೆಲ್ಲ ನನ್ನ ವಿಕಾರ ಸ್ವರೂಪ ಎಂಬುದಾಗಿ ನನ್ನನ್ನು ದೂರುತ್ತಾ ಇದ್ದರು. ಆದ್ರೆ ನಿನ್ನನ್ನು ನೋಡುವಾಗ ನೀನು ನನಗಿಂತ ಕಡೆ ಹಾಗೆ ಕಾಣ್ತಾ ಇದ್ದರು. ಅದ್ಯಾಕೆ? ಆನೆಯ ಮುಖ, ಸೊಂಡಿಲು ಹೀಗೆ ನೇತಾಡುತ್ತಾ ಉಂಟು. ಏನು? ಮತ್ತೆ ದೊಡ್ಡ ಹೊಟ್ಟೆ, ಕೈ ಕಾಲು ಸಣ್ಣದ್ದು, ಎದ್ದು ನಡೆಯುವುದಕ್ಕೆ ಕೂಡ ಬಹಳ ಕಷ್ಟ ಅಂತ ಕಾಣ್ತಾ ಉಂಟು. ಅಂತಹ ನೀನು ಒಬ್ಬ ಕುಬ್ಜನಾಗಿ ನನ್ನ ಮುಂದೆ ಬಂದೆ ಎಂದಾದ್ರೆ ನಿನಗೆ ಯಾವುದೂ ನಡೆಯಕ್ಕೆ ಸಾಧ್ಯವಿಲ್ಲ. ಎಚ್ಚರಿಸ್ತಾ ಇದ್ದೇನೆ. ನೀನು ಏನೇ ಹೇಳಿದ್ರು ಕೂಡ ನಿನ್ನ ಮಾತನ್ನು ಕೇಳುವಂತ ವ್ಯವಹಾರ ನನಗಿಲ್ಲ. ಆದ್ದರಿಂದ ನಿನ್ನ ಮುಂದೆ ಬಂದವ ಸಾಮಾನ್ಯ ಒಂದು ಭಾವಿಸಿಕೊಳ್ಳಬೇಡ. ಈ ವನ ಪ್ರದೇಶ ನನ್ನ ಅಧಿಕಾರಕ್ಕೆ ಒಳಪಟ್ಟಂತ
ಪ್ರದೇಶ. ಇಲ್ಲಿ ನಾನು ಏನು ಮಾಡಿದ್ರು ಕೂಡ ಅದು ನಾನು ಹೇಳಿದಾಗೆ ಆಗಬೇಕು. ಅದರ ವಿರೋಧಿಗಳಿಗೆ ಯಾರೂ ಇರಲಿಲ್ಲ. ನಾನೇ ಮೂಷಿಕಾಸುರ, ಏ ಕರಿವದರನೆ, ಬಿಟ್ಟತ್ತ ಸಾರು, ಇಲ್ಲದನ್ನ ಪ್ರಾಣಕ್ಕೆ ಸಂಚಕಾರ ಬಂದಿತ್ತು. ಮುಚ್ಚಬಾಯಿ ಹೇಳುವವರು ಕೇಳುವವರು ಯಾರು ಇಲ್ಲ ಎನ್ನುವ ಹಾಗೆ ಇಲ್ಲಿಯವರೆಗೆ ನೀನು ಮೆರೆದದ್ದಾಯ್ತು. ಹೌದಾ? ಇನ್ನು ಹಾಗೆ ಭಾವಿಸಿಕೊಳ್ಳಬೇಡ. ಅವರಿಗಾದಂತಹ ಅನ್ಯಾಯವನ್ನು ಕೇಳುವುದಕ್ಕೆ ಬಂದವ ನಾನಿದ್ದೇನೆ. ನಾನು ಸಾಮಾನ್ಯ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಲಯಕರ್ತನಾದಂತಹ ಪರಶಿವನ ಸುತ ಗಜಾನನ ಎಂದ್ರೆ ನಾನೇ. ಎಲ್ಲವೋ ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ನನ್ನ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಯಾಚಿಸಿದೆ ಅಂತಾದ್ರೆ ನಿನಗೆ ಬದುಕುಂಟು. ಇಲ್ಲದಿದ್ರೆ ಅದು ಕಾಲನ ಆಲಯದಲ್ಲಿ ಸ್ಥಳ ಖಾಲಿಯಾಗಿ ಕಾಣ್ತಾ ಉಂಟು, ಅಲ್ಲಿಗೆ ಕಳಿಸಿದೆ. ನನ್ನನ್ನು ನಿಯಂತ್ರಿಸೋದಕ್ಕೆ ಈ ತನಕ ಯಾರೂ ಮುಂದೆ ಬರಲಿಲ್ಲ. ಈ ವೇಳೆಗೆ ನೀನು ಮುಂದೆ ಬಂದರೂ ಕೂಡ ನಿನ್ನನ್ನು ನಾನು ಗಣನೆಗೆ ತೆಗೆದುಕೊಳ್ಳುವ ಅಲ್ಲವೇ ಅಲ್ಲ. ನಿಯಂತ್ರಣಕ್ಕೆ ತರುವುದಕ್ಕೆ ಜಗದ ನಿಯಂತ್ರಕನ ಸುತ್ತ ನಾನು ಬಂದಿದ್ದೇನೆ. ಜಗದ ನಿಯಂತ್ರಕ ಪಾರ್ವತಿ ಪರಮೇಶ್ವರರು ಅವರು ಒಟ್ಟಿಗೆ ಬಂದರೂ ಕೂಡ ಅವರನ್ನು ಗೆಡಿಸುವ ನಾನಲ್ಲ. ಅದನ್ನು ಎಚ್ಚರಿಸ್ತಾ ಇದ್ದೇನೆ. ನಿನಗೆ ಬದುಕು ಆಶೆಯಿಂದ ಇಲ್ಲಿ ಹೋಗು. ಇಷ್ಟರಿಗೆ ಪೂರ್ತಿ ಪ್ರಾಣಿಗಳು ಮಾತ್ರ ತಿಂದದ್ದು. ಯಾಕೆಂದ್ರೆ ಕಾಡಿನಲ್ಲಿ ಪ್ರಾಣಿಗಳು ಅಥವಾ ಪಕ್ಷಿಗಳು ನೀನು ಅರಬರೆ ಅರ್ಧ ಪ್ರಾಣಿ ಅರ್ಧ ಮನುಷ್ಯರಾಗಿ ನೋಡ್ತಾ ಉಂಟು. ಈ ಇಂದಿನಿಂದ ನಿನ್ನನ್ನು ಕೂಡ ತಿನ್ನುವುದಕ್ಕೆ ಆರಂಭ ಮಾಡ್ತೇನೆ. ಆದ್ದರಿಂದ ಬಿಡುವುದಿಲ್ಲ. ನಡುಗಿ ನಯನ ಮಗರದ ನೋಡಲು ಮರಣ ಭಯದ ನಡುಗಿ ನಯನ ಮಗರದು ನೋಡಲು ವರ ಗಣೇಶನ ವರದ ಹಸ್ತಗೆ ಮಣಿದು ವರ ಗಣೇಶನ ವರದ ಹಸ್ತಗೆ ಮಣಿದು ಮರುಗಲಿ ಗಂಧರ್ವನೋ ಕರುಣೆಯದೋ
ಅದು ಸುಜ್ಞಾನದ ಬೀಜ ಮೊಳಕೆ ಹೊಡೆದಿದೆ. ನನ್ನ ಅಕ್ಷಿಗಳಿಂದ ಸರಿಯಾಗಿ ತೆರೆದು ನೋಡಿದಾಗ ನೀನು ಯಾರು ಏನು ಎಂಬುದಾಗಿ ನನ್ನ ಒಳಗಿನ ಚಕ್ಷುಗಳಿಗೆ ಗೋಚರವಾಗಿ ಹೋಯಿತು. ಸರಿ ಪ್ರಭು, ಇದುವರೆಗರಲ್ಲಿ ಅಹಂಕಾರ ದರ್ಪ ತಲೆಗೆ ಆವರಿಸಿ ಹೋಗಿತ್ತು. ನಾನು ಮಾಡಿದಂತ ಯಾವುದೇ ಅನ್ಯಾಯ ಕೃತ್ಯಗಳಿಗೆ ಅದು ತಪ್ಪು ಎಂಬುದೇ ಗೋಚರ ಆಗಿಲ್ಲ. ಈ ಕ್ಷಣದಲ್ಲಿ ನಿನ್ನ ಕರದ ಘಾತ ನನ್ನ ಮೈ ಸ್ಪರ್ಶ ಆದದ್ದು ನನ್ನ ತಪ್ಪಿನಗೆ ಅರಿವಾಗಿ ಹೋಯಿತು. ನಾನು ಇತರಿಗೆ ಮಾಡಬಾರದ ಅಕ್ಷಮ್ಯ ಅಪರಾಧ ಮಾಡಿಬಿಟ್ಟಿದ್ದೇನೆ. ಆದರೂ ಈ ವೇಳೆಗೆ ನಾನು ಮಾಡಿದ್ದು ಅನ್ಯಾಯ ಗೊತ್ತಾದ ವೇಳೆಯಲ್ಲಿ ಪ್ರಭು, ನನ್ನ ಜನ್ಮವಾಗಿ ಯೋಚನೆ ಮಾಡಿ ನನ್ನ ನೀಚ ಜನ್ಮ, ಅದು ಕೇವಲ ಮೂಷಿಕ ಜನ್ಮ, ಇದು ಹೀನ ಜನ್ಮವಾಗಿ ಹೋಗಿದೆ. ಇದಕ್ಕೆ ಯಾವುದೇ ಅರ್ಥವಿಲ್ಲ. ಇದು ಅರ್ಥವಾಗುವಂತ ಸಮಯ ಆಗಿ ಹೋಗಿದೆ. ಆದರೆ ಇನ್ನು ಮುಂದೆ ನಿನ್ನ ಬಳಿ ಬಂದ ಮೇಲೆ, ನಿನ್ನ ಪಾದ ಸಿಕ್ಕಿದ ಮೇಲೆ ಇದಕ್ಕೊಂದು ಅರ್ಥ ಬರಬೇಕು, ಇದರ ಬೆಲೆ ಏನು ಗೊತ್ತಾಗಬೇಕು. ಅದಕ್ಕಾಗಿ ನನಗೆ ಜಗತ್ತಿನಲ್ಲಿ ಹೆಸರು ಬರುವಾಗೆ ನೀನೇ ವ್ಯವಹರಿಸಬೇಕೆಂಬುದು ನಿನ್ನ ಕರದ ಬಳಿಯಲ್ಲಿ, ನಿನ್ನ ಕಾಲಿನ ಬಳಿಯಲ್ಲಿ ಇದೋ ಸೆರಗೊಡ್ಡಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಅಯ್ಯ ಮೂಷಿಕಾಸುರನೇ, ಕೆಟ್ಟ ಮೇಲೆ ಬುದ್ಧಿ ಎನ್ನುವಂತಹ ಒಂದು ಮಾತುಂಟು. ಈಗ ನಿನ್ನದು ಹಾಗೆ ಆಯ್ತು. ನೀನು ಮಾಡಿದಂತಹ ತಪ್ಪಿನ ಅರಿವು ನಿನಗಾಗಿ ಪಶ್ಚಾತ್ತಾಪವನ್ನು ಪಡುತ್ತಾ ಇತ್ತು. ಹೌದಂದೆ ಅಯ್ಯ, ಈ ರೀತಿಯಾಗಿ ಶರಣಾಗತರಾದವರನ್ನು ರಕ್ಷಿಸಬೇಕಾದದು, ಶರಣಾಗತರನ್ನು ರಕ್ಷಿಸಬೇಕಾದದು ದೇವರಾದವರ ಕರ್ತವ್ಯ. ದೇವನ ಸುತನಾದಂತಹ ನಾನೂ ಕೂಡ ಅಷ್ಟೇ. ನೀನು ಮಾಡಿದಂತಹ ತಪ್ಪನ್ನು ನೀನು ಒಪ್ಪಿಕೊಂಡ ಮೇಲೆ ನಿನಗೆ ಕ್ಷಮೆಯನ್ನು ಕೊಡುತ್ತಾ ಇದ್ದೇನೆ. ಅಯ್ಯ, ಇನ್ನು ಮುಂದಕ್ಕೆ ಈ ರೀತಿಯಾಗಿ ನೀನಿರುವುದಲ್ಲ, ನಿನಗೆ ಒಂದು ಸರಿಯಾದಂತಹ ದಾರಿಯನ್ನು ನಾನು ಸೂಚಿಸ್ತೇನೆ. ಬೇರೇನು ಅಲ್ಲ. ಅಂದ್ರೆ ಇಲ್ಲಿಯವರೆಗೆ ಬರೇ ಕಾಲ್ನಡಿಗೆಯಲ್ಲಿ ಹೋಗುತ್ತಾ ಇದ್ದವ ನಾನು. ವಾಹನ ಎನ್ನುವುದು ನನಗೆ ಇರಲಿಲ್ಲ. ಈಗ ನೀನು ಹೇಗೂ ಸಿಕ್ಕಿದ್ದಿ. ನೀನು ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ ಕಾಣುತ್ತದೆ. ಯಾಕೆ ಗೊತ್ತಾ? ಯಾಕೆ? ನನಗೆ ನನ್ನ ವಾಹನವಾಗಿ ನಿನ್ನನ್ನು ಇರಿಸಿಕೊಳ್ಳಬೇಕು ಎನ್ನುವಂತಹ ಹಂಬಲ ಉಂಟು. ಹೌದೇ? ಹೌದಪ್ಪ. ಓಹೋ, ಆಗ್ಲಿಕ್ಕಿಲ್ವಾ ಪ್ರಭು? ಜಗದ ತಂದದಾಯರಾದ ನಿಮಗೆ ಇದನಕ ಯಾವುದೇ ವಾಹನ ವ್ಯವಸ್ಥೆ ಇಲ್ಲ. ಇಲ್ಲ. ಹಾಗಾದ್ರೆ ಈಗ ತಾನಾಗಿ ನಿಮ್ಮ ವಾಹನವನ್ನು ನೀವೇ ಆಯ್ಕೆ ಮಾಡಿಕೊಂಡಿದ್ದೀರಿ. ಯಾಕೆ ಗೊತ್ತಾ? ತಂದೆ ತಾಯಿಗಳಲ್ಲಿ ವಾಹನವನ್ನು ಕೇಳಿ ಪಡೆಯುವುದಕ್ಕಿಂತ ನಮ್ಮ ಸ್ವಂತ ದುಡಿಮೆಯಲ್ಲಿ ತೆಗೆಯಬೇಕು. ಅದಕ್ಕೆ ಮೌಲ್ಯ ಹೆಚ್ಚಿರ್ತದೆ. ಸ್ವಯಂ ಸಾಧನೆಯಿಂದ ಸ್ವಯಂ ಬೆವರನ್ನು ಸುರಿಸಿ ಆ ಮೂಲಕವಾಗಿ ನಮಗೆ ಬೇಕು ನಾವು ಆಯ್ಕೆ ಮಾಡಿಕೊಂಡ್ರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಇದು ದೇವರ ಸಂದೇಶ. ಹಾಗಾದ್ರೆ ನನಗೊಂದು ದೊಡ್ಡ ಕರ್ತವ್ಯ ಸಿಕ್ಕಿತು ನೋಡಿ. ಇದಕ್ಕೆ ನಾನು ಯಾರಿಗೆ ಬೇಡವಾಗಿದ್ದೆ. ಅಷ್ಟೇ ಮಾತ್ರವಲ್ಲ, ಒಂದು ಮಾತಿಲ್ವಾ, ಹೂವಿನೊಂದಿಗೆ ಹಗ್ಗಕ್ಕೂ ದೇವರ ಪಾದ ಸೇರಿದಾಗ ಬೆಲೆ ಬಂತು ಎನ್ನುವ ಹಾಗೆ. ಹೌದಲ್ಲ? ಈಗ ನಿನಗೂ ಹಾಗೆ ನನ್ನ ಜೊತೆಗೆ ಇದ್ದಿ ಅಂತಾದ್ರೆ ನನ್ನ ಹೆಸರಿನೊಂದಿಗೆ ನಿನ್ನ ಹೆಸರು ಸೇರಿಕೊಳ್ಳುತ್ತದೆ. ಈಗ ನನ್ನನ್ನು ಉಳಿದವರೆಲ್ಲ ಕೊಂಡಾಡುವುದು ಹೇಗೆ ಸ್ವಾಮಿ? ನೀನು ನನ್ನ ವಾಹನ ಆದುದರಿಂದ ಇನ್ನು ಮುಂದಕ್ಕೆ ಮೂಷಿಕ ವಾಹನ ಎನ್ನುವ ಹಾಗೆ ನನ್ನನ್ನೆಲ್ಲರೂ ಕೊಂಡಾಡ್ತಾರೆ. ಹಾಗಾದ್ರೆ ಮೂಷಿಕ ಅಸುರ ಅಲ್ಲ, ಇನ್ನು ಅಲ್ಲ. ಇನ್ನು ನಾನು ಮೂಷಿಕ ವಾಹನ. ಹೌದು. ನೀವು ಮೂಷಿಕ ವಾಹನ. ಹೌದು. ನಾನು ನಿಮ್ಮ ವಾಹನ. ಹೊಸ ವಾಹನ ಬಂದಿದೆ. ವಾಹನವನ್ನು ಏರಿ ಒಂದು ತಿರುಗಾಟ ಮಾಡಬೇಕು ಅಂತ ಉಂಟು. ಹೌದೇ? ಒಂದು ನಾನು ಈ ಕ್ಷಣ ಸೇವೆಗೆ ಸಿದ್ಧನಾಗಿದ್ದೇನೆ. ಹಾಗಿದ್ರೆ ಇನ್ನನ್ನು ಏರಿಕೊಳ್ಳುತ್ತೇನೆ. ಗೊತ್ತಾಗುದಿಲ್ಲ, ನಾನಿರುವುದಲ್ವಾ? ಅದು ಹಾಗೆ ದೇವರು ಕುಳಿತುಕೊಂಡ್ರೆ ಯಾರಿಗೂ ಗೊತ್ತಾಗುವುದಿಲ್ಲ. ದೇವರು ಮನಸ್ಸು ಮಾಡಿದ್ರೆ ಹೂವಿಗಿಂತಲೂ ಹಗುರ. ಹೌದು. ಹೌದಲ್ಲ? ಪರಮ ಪಾವನದ ಜಗಗಿರಿಯಲ್ಲಿ ವರಮಹೇಶನು ಗಿರಿಜಯೊಡನೆ ಹರುಷದಿಂದಿರಲಾಗ ಪೇಡೆಗಳ ನಿರವನಿಂದೋ ಸತಿಯ ಲಾಲಿಸೋ ಕ್ಷಿತಿಯ ಜೀವನ
ಹೊಸ ಅತಿಥಿ ಅಲ್ಲ, ಹೊಸ ಚೈತನ್ಯ, ನಮ್ಮ ಕಂದ ಗಣೇಶ. ಈಗ ನಮಗೂ ಉಲ್ಲಾಸ, ಜೀವನದಲ್ಲಿ ನೆಮ್ಮದಿ, ಸಂತೋಷವೇ ಸರಿ. ಆದರೆ ಏನು ಸ್ವಾಮಿ, ನಾನು ಸ್ವಲ್ಪ ಪ್ರಪಂಚದ ಬಗ್ಗೆ ಯೋಚನೆಯನ್ನು ಮಾಡಿದ್ರೆ ಈ ಕ್ಷಿತಿಯಲ್ಲಿ ಅದೆಷ್ಟೋ ಜೀವರಾಶಿಗಳು. ಬ್ರಹ್ಮದೇವ ದಿವಸವೊಂದಕ್ಕೆ 84 ಲಕ್ಷ ಜೀವಿಗಳನ್ನು ಸೃಜನೆ ಮಾಡ್ತಾನೆ. ಅವನ ಕರ್ತವ್ಯ ಅವುಗಳನ್ನು ಪಾಲಿಸುವಂತಹ ಹೊಣೆಗಾರಿಕೆ ಹೊತ್ತವ ವೈಕುಂಠವಾಸಿ ನಾರಾಯಣ. ಹಾಗೆಯೇ ಹದನವನ್ನರಿತು ಲಯ ಮಾಡುವಂತಹ ಕರ್ತವ್ಯದಲ್ಲಿರುವವ ನಾನು. ನಿಜ. ನಾವು ಮೂವರು ಒಂದಾಗಿ ನಮ್ಮ ಮೂವರ ಸಂಕಲ್ಪದಂತೆ ಈ ಪ್ರಪಂಚದಲ್ಲಿ ಮಾತೆಯ ಆಣತಿಯನ್ನು ಪರಿಪಾಲಿಸುವಂತಹ ಹೊಣೆಗಾರಿಕೆ ನಮಗಿದೆ, ಗುರುತರ ಹೊಣೆಗಾರಿಕೆ. ಈ ಕ್ಷಿತಿಯಲ್ಲಿ ಕೆಟ್ಟವರು ಇದ್ದಾರೆ, ನಿಜ, ಒಳ್ಳೆಯವರು ಇದ್ದಾರೆ. ಅವರನ್ನು ಪರಿಪಾಲಿಸಬೇಕಾದ ಹಾಗೆ ನಾವು ಪಾಲಿಸ್ತಾ ಇದ್ದೇವೆ. ಹಾಗೆಂದು ನನಗೊಂದು ಬಿರುದಿದೆ, ನಾನು ಪಶುಪತಿ. ಕೆಲವು ನಮ್ಮ ವಿರೋಧಿಗಳು ಹೇಗೆ ಹೇಳುವುದು, ಪಶುಪತಿ ಅವನೇನು ದನಕರುಗಳಿಗೆ ಗಂಡನೋ ಕೇಳುವಂತ ವರ್ಗವನ್ನು ನಾವು ಕಂಡಿದ್ದೇವೆ. ಆಡುವವರೆಷ್ಟು ಆಡ್ತಾರೆ ಸ್ವಾಮಿ. ಹಾಗೆಂದು ಪಶುಪತಿ ಎಂಬುದಕ್ಕೆ ಅದನ್ನು ಅರ್ಥವನ್ನು ಕಲ್ಪಿಸುವುದಲ್ಲ. ಪ್ರಪಂಚವನ್ನೇ ಪಾಲಿಸುವಂತಹ ಹೊಣೆಗಾರಿಕೆ ನನಗಿದೆ. ಪಶುವಿನ ದರದಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೂ ಪರಿಪೂರ್ಣವಾದಂತಹ ಆಶೀರ್ವಾದವನ್ನು, ಜೀವನಕ್ಕೆ ಭದ್ರತೆಯನ್ನು ಕಲ್ಪಿಸುವಂತಹ ಹೊಣೆಗಾರಿಕೆಯೂ ನಮಗಿದೆ. ಖಂಡಿತ. ನಾನು ಪಶುಪತಿಯಾಗಿ ಮೆರೆದಾಡ್ತಾ ಇದ್ದೇನೆ ಎಂಬಲ್ಲಿಗೆ ನನಗೆ ಏನೋ ಸಂತೋಷ. ಮತ್ತೇನು? ಆದ್ರೆ ಏನು ಸ್ವಾಮಿ, ಈಗ ನಿನ್ನಲ್ಲಿ ಕೆಲವು ವಿಚಾರಗಳನ್ನು ತಿಳಿಯಬೇಕೆಂಬಂತಹ ಕುತೂಹಲ. ನಿಮಗೆ ಅರಿಯದಂತಹ ವಿಚಾರಗಳೇ ಯಾವುದು? ನನಗರಿವಿಲ್ಲದೆ ಇರುವಂತದ್ದು ಇರ್ತದೆ. ಯಾಕೆ ಗೊತ್ತಾ? ಗಂಡನ ಬಗ್ಗೆ ಹೆಂಡತಿಯಾದವಳು ಪರಿಪೂರ್ಣವಾಗಿ ತಿಳಿದಿರ್ತಾಳೆ. ಖಂಡಿತ. ಅವಳಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನು ಪರಿಸರದಲ್ಲಿರುವವಳಿಗೆ ಹೇಳಿಯೋ ಕೇಳಿಯೋ ತಿಳಿಯುವಂತಹ ಸಾಮರ್ಥ್ಯ ಅವಳಿಗಿರ್ತದೆ. ಹಾಗಾಗಿ ನನ್ನ ಬಗ್ಗೆ ಯಾವ ಕಲ್ಪನೆಯಲ್ಲಿ ಜನರಿದ್ದಾರೆ, ಯಾವ ಕಲ್ಪನೆಯಲ್ಲಿ ಭಕ್ತರಿದ್ದಾರೆ ಎಂಬಂತಹ ವಿಚಾರವನ್ನು ನನ್ನ ಮಡದಿಯಾದಂತಹ ನಿನ್ನ ಬಾಯಿದ್ದರೆ ಕೇಳಬೇಕೆಂಬಂತಹ ಕುತೂಹಲ ಗೊತ್ತಿದ್ದದೆ. ಹೌದಾದ್ರೆ ಹೇಳ್ತೀಯೇನೇವೋ ನನ್ನಲ್ಲೇ ಪ್ರಭೋ.
ಇಷ್ಟ ಪ್ರದಾಯಕ ಸಕಲೋ ಇಷ್ಟ ಪ್ರದಾಯಕ ಎಷ್ಟು ಸಕಲೋ ನಿನಗಿರಲು ಜಗ ನಷ್ಟ ಹೊರಹದು ದಿನ ಬೇಡುವುದೇ ನಗಲು ಲೀಲೆಯ ಪರಿಗಳನು ಲೀಲೆಯ ಪರಿಗಳನು ಮಗದೊಮ್ಮೆ ಅಡಿದಾವರಿಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಸ್ವಾಮಿ, ನೀನು ಅರಿತುಕೊಂಡಂತೆ ನನ್ನ ಭಾವಗಳನ್ನು ಅಥವಾ ನನ್ನಲ್ಲಿ ಅಂತರ್ಗತವಾದಂತಹ ಭಾವನೆಗಳನ್ನು ಹೇಳಬೇಕು ಅಲ್ಲವೇ ಅಂತ ಹೇಳಿದ್ದೀರಿ. ಹೇಳಲೇಬೇಕು ಸ್ವಾಮಿ, ಹೇಳುವುದಕ್ಕಿಂತ ಏನಿದೆ ಅಂದ್ರೆ ನಾನಾಗಿ ಹೇಳಬೇಕು ಅಂತಿಲ್ಲ. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರೂ ನಿಮ್ಮ ಬಗ್ಗೆ ಚೆನ್ನಾಗಿ ಅರ್ಥವಿಸಿಕೊಂಡವರೇ ಇದ್ದಾರೆ. ಆದ್ದರಿಂದಲೇ ಹೇಳುದು, ನಿಮ್ಮ ಲೀಲೆಗಳನ್ನು ಬಲ್ಲವರು ಯಾರು ಸ್ವಾಮಿ? ಎಲ್ಲವರು ತಿಳಿದಿದ್ದಾರೆ. ಹಾಗೆಂದು ಎಲ್ಲವನ್ನು ತಿಳಿದಿದ್ದಾರೆ ಎನ್ನುವ ಹಾಗಿಲ್ಲ. ಅಷ್ಟು ಮಹಿಮಾನ್ವಿತರೇನು ಸತ್ಯ. ಸ್ವಾಮಿ, ಹೇಳಬೇಕು ಹೇಳಬೇಕು ಅಂತ ತವಕ. ಸ್ವಲ್ಪ ಹಿಂದಿನ ಘಟನೆಗಳನ್ನೆಲ್ಲ ನಾವು ತರ್ಕಿಸುತ್ತಾ ಹೋದ ಹಾಗೆ ದುಷ್ಟರನ್ನು ರಕ್ಷಿಸುವುದಕ್ಕೂ ಶಿಷ್ಟರನ್ನು ಕೊರೆಯುವುದಕ್ಕೂ ಮೂರು ಮೂರ್ತಿಗಳಾದಂತಹ ನಿಮ್ಮ ಜನನವಾಗಿದೆ. ಪ್ರಪಂಚವನ್ನು ಸೃಷ್ಟಿಸಿ ಮತ್ತೆ ಉದ್ಧರಿಸಿ ಕೊರೆಯುವುದಕ್ಕೆ ಎನ್ನುವುದು ಸತ್ಯ. ಬೇಕು ಬೇಕಾದಂತ ಉದ್ಯೋಗವನ್ನು, ಗುಣವನ್ನು, ಎಲ್ಲವನ್ನು ಲೋಕದೊಡತಿ ಕರುಣಿಸಿದ್ದಾಳೆ ಎಂದು ನೀವೇ ಆಡಿದವರು. ಜಗದಂಬಿಕೆಯ ಬುಲುಮೆ ಅದರಂತೆ ನೀವು ನಡೆದವರು. ಕಾರುಣ್ಯ ಮೂರ್ತಿಯಾದಂತಹ ಜಗಜ್ಜನನಿ ಯಾವ ರೀತಿ ನಿಮ್ಮನ್ನು ಹರಸಿದ್ದಾಳೆ, ಅವಳು ಯಾವ ರೀತಿ ಆಡಿದ್ದಾಳೆ, ಅದರಂತೆ ನೀವು ನೆರವೇರಿಸಿಕೊಂಡಂತಹ ಕರ್ತವ್ಯವನ್ನು ಪೂರೈಸಿಕೊಂಡು ಬಂದವರು ಎನ್ನುವುದಷ್ಟೇ ಸತ್ಯ ಸ್ವಾಮಿ. ಹೌದು. ಹಾಗೆಂದು ಈ ಕೈಲಾಸದಲ್ಲಿ ಲಯದ ಅಧಿಕಾರವನ್ನು ಮಾಡುತ್ತಾ ಲೋಕವನ್ನು ಉಳಿಸುವಂತಹ ಮನ ಮಾಡಿದವರು. ಎಲ್ಲಿ ಅಧರ್ಮ ತಾಂಡವಾಡ್ತದೆ, ಎಲ್ಲಿ ಧರ್ಮ ನಶಿಸಿ ಹೋಗ್ತದೆ, ಅಲ್ಲಿಗೆ ತಾವಾಗಿ ಮುಂದೆ ಹೋಗಿ ದುಷ್ಟರನ್ನೆಲ್ಲ ತರಿದವರಿದ್ದೀರಿ. ಹಾಗೆಂದು ಈ ಹಿಂದೆ ಅದೆಷ್ಟೋ ದುಷ್ಟ ದಾನವರು ಹುಟ್ಟಿಕೊಂಡವರಿದ್ರು. ಹೌದು ಸ್ವಾಮಿ, ಅದರಲ್ಲಿ ಹೇಳಬೇಕು ಅಂತಿದ್ರೆ ದುಷ್ಟತನವನ್ನೇ ಮೈಗೂಡಿಸಿಕೊಂಡಂತಹ ತಮಾಸುರ, ಅವನ ವಿಚಾರವನ್ನು ಯಾವತ್ತೂ ಮರೆಯುವ ಹಾಗಿಲ್ಲ. ಬಹಳಷ್ಟು ದುಷ್ಟನೇ ಆಗಿ ಮೆರೆದ. ಏನು ಮಾಡೋಣ ಹೇಳಿ? ರಕ್ಕಸರು ಹುಟ್ಟಿಕೊಳ್ಳುತ್ತಾರೆ ಸಹಜ. ಹುಟ್ಟಿದವರು ದೃಷ್ಟಿ ಹಾಯಿಸುವುದು ಯಾವ ಕಡೆಗೆ? ನಾಕಲೋಕ. ಹೌದೌದು ಹೇಳ್ತಾರಪ್ಪ. ಹಿರಿಯವ್ವೆಯ ಮಕ್ಕಳು ನಾವು, ನಮಗೆ ದೊರಕಬೇಕಾದಂತ ಅಧಿಕಾರ ಯಾವ ರೀತಿ ಅಂತ ಅವರಲ್ಲಿ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇಲ್ಲ ಇಲ್ಲ. ಭಕ್ತಿಯಿಂದ ಪಡೆಯಬೇಕಾದನ್ನು ಶಕ್ತಿಯಿಂದ ಸಾಧಿಸುತ್ತೇವೆ ಎನ್ನುವಂತ ಉದ್ದೇಶವಿರಿಸಿಕೊಂಡು ನಾಲ್ಕದತ್ತ ಪಯಣ ಬೆಳೆಸ್ತಾರೆ. ಕೆಲ ಕಾಲ ವಿಧಿಯವರ ಬಲವೋ ನಿಮ್ಮ ಅನುಗ್ರಹವು ಅದರಂತೆ ಆ ಸುರಗದ್ದಿಗೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಹೌದು. ಅಷ್ಟಕ್ಕೂ ಸಾಲದೆ ಸ್ವಾಮಿ, ಮದೋನ್ಮತ್ತರಾಗಿ ಮುಂದುವರಿಯುತ್ತಾರೆ ಎನ್ನುವುದು ಸತ್ಯ. ವಿನಾಶಕಾಲೇ ವಿಪರೀತ ಬುದ್ಧಿ ಅಷ್ಟೇ ಅಲ್ವೇ? ಹೌದು. ದುಷ್ಟತನವನ್ನೇ ಮೆರೆಸು ಹೋದಲ್ಲಿ ಅದು ದುಷ್ಟತನ ಯಾವತ್ತು ಶಾಶ್ವತವಲ್ಲ, ಉಳಿಯುವುದೂ ಇಲ್ಲ ಎನ್ನುವಂತಹ ಭಾವನೆ ಅವರಿಗೆ ಇರುವುದೇ ಇಲ್ಲ. ತನ್ನದಾದಂತಹ ಕಾರ್ಯದಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡೇ ಇರ್ತಾರೆ. ಅಂಥ ದಾನವ ತಮಾಸುರ. ಹೌದಪ್ಪ. ಪ್ರಪಂಚವನ್ನೇ ಬೆಳಗವಲ್ಲಂತಹ ಜ್ಞಾನ ಸಂಪತ್ತು ವೇದಗಳು ಅಲ್ವೇ? ಆ ಸುರಪನನ್ನು ಸದೆಬಡಿದ ಬಳಿಕ ಅವ ವಶಪಡಿಸಿಕೊಂಡದ್ದೇ ವೇದಗಳನ್ನು. ಹೌದಪ್ಪ. ಬ್ರಹ್ಮದೇವರಲ್ಲಿ ಇರಬೇಕಾದ ವೇದಗಳನ್ನು ಅಪಹರಿಸಬೇಕು. ಜಗದ ಜೀವಾಳ ವೇದ ಎನ್ನುವಂತ. ಹೌದೌದು. ಅದನ್ನೇ ಅಪಹರಿಸಿ ತನ್ನದಾದಂತಹ ಲೋಕವನ್ನು ಸೇರಿಕೊಂಡ. ಈ ವೇದಗಳೇ ಇಲ್ಲದಾಗಿ ಹೋಯಿತು ಅಂತಾದ್ರೆ ಪ್ರಪಂಚ ನಡೆಯುವುದಕ್ಕೆ ಸಾಧ್ಯತೆ ಉಂಟೆ ಸ್ವಾಮಿ? ಪ್ರಪಂಚವೇ ಕತ್ತಲೆಯಲ್ಲಿ ಮುಳುಗಿ ಹೋಗಿತ್ತು. ಹೌದಲ್ಲ? ಅದೇ ಸಂದರ್ಭದಲ್ಲಿ ಶ್ರೀಹರಿಯಲ್ಲಿ ಸುರಪರೆಲ್ಲ ಮೊರೆ ಇಟ್ಟಾಗ ಭಕ್ತರ ಮೊರೆಯನ್ನು ಆಲಿಸಬೇಕಾದ ಪಾಲನಕರ್ತೃವಾದಂತಹ ಶ್ರೀಹರಿಯ ಉದ್ದೇಶ, ಕರ್ತವ್ಯ ಎನ್ನುವುದನ್ನು ಚೆನ್ನಾಗಿ ಅರಿತವರು ತಾವುಗಳು. ಆ ಸಂದರ್ಭದಲ್ಲಿ ದುಷ್ಟನನ್ನು ವಧಿಸುವುದಾದ್ರೆ ಹೇಗೆ? ನೇರವಾಗಿ ಹೋಗುವುದಕ್ಕೆ, ವಧಿಸುವುದಕ್ಕೆ ಸಾಧ್ಯ ಉಂಟು? ಹಾಗಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಭೃಗುಮುನಿಯ ಶಾಪ ಪ್ರಕಾರ ಎಲ್ಲರೂ ಕೊಂಡಾಡುವುದು ಹೇಗೆ? ಹರಿ ಧರಿಸಿದ ಧರೆಗೆ ದಶಾವತಾರ. ಆ ದಶಾವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ. ಹೌದು. ಹರಿ ಅವತಾರ ವ್ಯಕ್ತಿ
ಆ ಮತ್ಸ್ಯ ರೂಪವನ್ನು ತಾಳಿ ದುರುಳನನ್ನು ವಧಿಸಿದ, ಮತ್ತೆ ವೇದವನ್ನು ಉದ್ಧರಿಸಿದ. ಹೌದೌದು ಅಲ್ವೇ ಸ್ವಾಮಿ? ಆ ಮೂಲಕವಾಗಿ ವೇದೋದ್ಧರಣ ಎನ್ನುವಂತ ಬಿರುದನ್ನು ಪಡೆದದ್ದು ಆ ಹರಿ. ಆಮೇಲೆ ಜಲದಿಯಲ್ಲೇ ಇದ್ದವ ಜಡತ್ವವನ್ನು ಹೊಂದಿದ ಶ್ರೀಹರಿ ಮತ್ಸ್ಯ ರೂಪದಿಂದಲೇ ಇದ್ದಂತ ಕ್ಷಣದಲ್ಲಿ ಲೋಕದ ಮುಂದಿನ ಪರಿಸ್ಥಿತಿ ಏನು ಎನ್ನುವುದನ್ನು ನಾವು ಚೆನ್ನಾಗಿ ಅರ್ಥವಿಸಿಕೊಳ್ಳುವ. ಜಗದ ಪಿತರ ಹೊದು ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳಿದ್ರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಗಳು ನಮಗೆ ಮಕ್ಕಳೇ ಎನ್ನುವ ಹಾಗೆ ಅರ್ಥವಿಸಿಕೊಂಡವರು ನಾವು. ನಿಜ. ಲೋಕ ಕಷ್ಟಕ್ಕೆ ಒದಗುತ್ತದೆ ಅಂತಾದ್ರೆ ನಾವು ಅದನ್ನು ದೂರೀಕರಿಸಬೇಕು, ಲೋಕವನ್ನು ಉಳಿಸಬೇಕೆಂತ ಉದ್ದೇಶವಿರಿಸಿಕೊಂಡು ನಾನಂದು ನಿಮ್ಮಲ್ಲಿ ಆಡಿದಂತಹ ಮಾತು. ನನ್ನನ್ನು ಎಚ್ಚರಿಸಿದೆ ನೀನು. ಹೌದಲ್ಲ ಸ್ವಾಮಿ? ಲೋಕವನ್ನು ಉಳಿಸಬೇಕು, ಆ ಮತ್ಸ್ಯನನ್ನು ಅಂದ್ರೆ ಶ್ರೀಹರಿಯ ರೂಪ, ಆ ಶ್ರೀಹರಿ ಮತ್ತೆ ವೈಕುಂಠ ಧಾಮವನ್ನು ಸೇರುವ ಹಾಗೆ ಮಾಡಬೇಕು ಅಂತ ಹೇಳಿದಾಗ ನೀವೇ ಮುಂದೊತ್ತಿ ಸಾಗಿದವರು. ಹೌದು. ಮತ್ಸ್ಯನ ಜೊತೆ ಕಾಡಾಕಾಡಿಯಾಗಿ ಹೋರಾಟವನ್ನು ಮಾಡಿದ್ದೀರಿ. ಕೊನೆಗೆ ಮಣಿಸಿ ಅದರ ಉದರವನ್ನೇ ಬೆಣ್ಣನ್ನೇ ಬೆಣ್ಣನ್ನು ಸೀಳಿದೆ. ಅದರ ಹುರಿಯನ್ನು ಮಾಲೆಯಾಗಿ ಧರಿಸಿಕೊಂಡು ಕಂಕುಳಹಾರ ಎನ್ನುವ ಹಾಗೆ ಕಂಕಳಾಧರನಾದೆ ಅಲ್ವೇ ಬಿರುದನ್ನು ಪಡೆದವರು. ಪ್ರತಿಯೊಂದು ಕರ್ತವ್ಯದಲ್ಲೂ ಧರ್ಮನಿಷ್ಠೆಯಲ್ಲ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಒಂದೊಂದು ಬಿರುದನ್ನು ಪಡೆದವರು. ಹಾಗೆಂದು ನಿಮ್ಮನ್ನು ಇದೇ ರೀತಿಯಾಗಿ ಹೊಗಳಬೇಕು ಅಂತ ಇದ್ರೆ ಹೊಗಳುವಿಕೆಗಿಂತ ಹೆಚ್ಚಾಗಿ ಲೋಕದಲ್ಲಿ ಅಪವಾದವೇ ಹೆಚ್ಚಾಗುತ್ತದಲ್ಲ ಸ್ವಾಮಿ? ಹೌದು, ಅಪವಾದ ಎನಗೆ. ಆದರೆ ಒಂದು ಬೇದರೆ ಬೋಧನೆ ಕಂಡುದನು ಜನಗನು. ಆದರೆ ಕುಂದದನು ಬೇದರೆ ಬೋಧನೆ ಕಂಡುದನು. ವಿಚಾರವನ್ನು ನೀನು ನನ್ನಲ್ಲಿ ಮಂಡಿಸಿದೆ. ನನಗೇನು ಸಂತೋಷ, ನನ್ನ ಭಕ್ತರಿಗೂ ಸಂತೋಷ. ಹಾಗೆಂದು ಒಂದು ಉಂಟು ನನ್ನಲ್ಲಿ. ಅದೇ ಹೇಳಿದ್ದು ಅಪವಾದ ಎನ್ನುವುದು ಯಾರನ್ನು ಬಿಡುವುದಿಲ್ಲ ಸ್ವಾಮಿ. ನನ್ನನ್ನು ಬಿಟ್ಟದ್ದೇ ಇಲ್ಲ. ಇಲ್ಲವಲ್ಲ? ಯಾಕೆ? ಕೆಲವರು ಆಡುವುದು ಹೀಗೆ. ಹೇಗೆ? ಹರನು ದುಷ್ಟರಿಗೆ ಬೇಕಾಗಿ ವರಗಳನ್ನು ಕೊಡುವವ. ಹಾಗೆ ಅಸುರರತಿ ಮಾಂಸಾಹಾರಿಗಳು ಪಾಷಂಡಿಗಳು ಹಾಗೆಂದು ಅಂತವರನ್ನೇ ಉದ್ಧರಿಸುವವ. ಸ್ವಾಮಿ ಹಾಗೆ ಹೇಳುವುದೇನು ಸಹಜ. ಆದ್ರೆ ಅವರು ಮಾಡಿದ ಪ್ರವೃತ್ತಿ ಏನು? ಭಕ್ತಿಯ ಮೂಲಕ ನಿಮ್ಮನ್ನು ಮೆಚ್ಚಿಸಿಕೊಂಡು ಬೇಕಾದನ್ನು ಪಡೆಯುವುದಲ್ಲ. ಭಜನೆಗೆ ಭಕ್ತಿಗೆ ಒಲಿಯಬೇಕಾದ ಭಗವಂತನ ಕರ್ತವ್ಯ. ಭಗವಂತ ಇರುವುದಕ್ಕೆ ಸಾಧ್ಯತೆ ಉಂಟೆ ಒಲಿಯಾದ. ಹಾಗಾಗಿ ಆ ನೆಲೆಯಲ್ಲಿ ನಾನು ಅವರನ್ನು ಒಲಿದು ಅವರನ್ನು ರಕ್ಷಣೆ ಮಾಡಬೇಕಾದ್ದು ನನ್ನ ಉದ್ದೇಶ ಅಲ್ವೇ? ಭಗವಂತ ಯಾವತ್ತು ಭಕ್ತರ ಅಧೀನದಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಧೀನಕ್ಕೆ ಒಳಪಟ್ಟು ಅವರನ್ನು ನಾನು ಕಾಪಿಟ್ಟವ. ಹಾಗೆಂದು ಶಾಶ್ವತವಾಗಿ ದುರುಳರಿಗೆ ನಾನು
ಶಕ್ತಿ ಸಾಮರ್ಥ್ಯವನ್ನು ಒದಗಿಸಿದ್ದಿಲ್ಲ. ಖಂಡಿತ ಇಲ್ಲ. ಯಾಕಂದ್ರೆ ಪಾಲನಾ ಅಧಿಕಾರಿ ಮತ್ತೊಬ್ಬ ಇದ್ದಾನೆ. ನನ್ನಿಂದ ಅಸಾಧ್ಯವಾದುದನ್ನು ಸಾಧ್ಯ ಎಂದು ತೋರಿಸಿದವ ಅವನಿದ್ದಾನೆ. ಹಾಗೆಂದು ಬರೆಯುವವ ವಿಧಿ. ಹೌದು, ಹೀಗೇ ಇರಬೇಕು ಜೀವಿ ಎನ್ನುವುದನ್ನು ಅವನು ನಿರ್ಧರಿಸಿಯೇ ಬರೆದಿರ್ತಾನೆ. ಹಾಗಾಗಿ ಅದರಂತೆ ವರದ ಪ್ರಮಾಣ ಇರ್ತದೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಪವಾದವನ್ನು ಹತ್ತಿದ್ದೇನೆ, ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೇನೆ. ಹೊಗಳುವವರು ಇದ್ದಾರೆ, ತೆಗಳುವವರು ಇದ್ದಾರೆ. ಒಂದು ಕಿವಿಯಲ್ಲಿ ಕೇಳುವುದು, ಮತ್ತೊಂದು ಕಿವಿಯಲ್ಲಿ ಬಿಡುವುದು. ಇದು ನಮ್ಮ ಉದ್ದೇಶ. ಹಾಗೆಂದು ಏನು ಸ್ವಾಮಿ ಮುಖ್ಯವಾದ ಉದ್ದೇಶ ಯಾವುದು? ಜಗದ ಪರಿಪಾಲನೆ. ಹಾಗಾಗಿ ಅಪವಾದ ಏನಿದ್ರು ಅಪವಾದವಾದವನ್ನೆಲ್ಲ ಕೇಳ್ತಾ ಸೈರಿಸುತ್ತಾ ನಾನು ಸುಮ್ಮನೆ ಇದ್ದೇನೆ. ಗೊತ್ತಾ ನಿನಗೆ? ಸರಿ ಸರಿ, ನೀವಾಡಿದ ಮಾತುಗಳೆಲ್ಲ ಸರಿಯೇ? ಆಡಿದ್ರೆ ಅಪವಾದ ಎನ್ನುವುದು ಯಾರ ಬೆನ್ನು ಬಿಡುವಂತದ್ದಲ್ಲ. ಬಿಡುವುದೇ ಇಲ್ಲ. ದೇವನಾಗಿ ಇದ್ದರೂ ದೇವರನ್ನೇ ಅಪವಾದ ಕಾಡ್ತದೆ ಎನ್ನುವುದು ಸತ್ಯ. ಹೌದು. ಹಾಗೆಂದು ಬೇರೆಲ್ಲಿಗೆ ಹೋಗುವುದು ಬೇಡ, ಬೇರೆಯವ ವಿಚಾರವನ್ನು ನಾವು ತಿಳಿದುಕೊಳ್ಳುವುದು ಬೇಡ. ಮತ್ತೆ ಈ ನಮ್ಮ ಕೈಲಾಸವನ್ನೇ ಗಮನಿಸಿದೆವಂತಾದ್ರೆ ಇದ್ದ ದಿವಸವೇ ಇರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾವತ್ತು ಇದ್ದವರು ಇದ್ದ ಹಾಗೆ ಇರ್ತಾರೆ ಅಂತ ಹೇಳಲಿಕ್ಕೂ ಅದು ಅಸಾಧ್ಯ. ಅವರ ಮನಸ್ಸಿನ ಬದಲಾವಣೆ ಏನು, ಅವರು ಯಾವ ರೀತಿಯಾಗಿ ವ್ಯವಹರಿಸ್ತಾರೆ ಅನ್ನೋದನ್ನು ಊಹಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದಲೇ ಈ ನಮ್ಮ ಕೈಲಾಸದಲ್ಲೂ ಬದಲಾವಣೆ ಇರಬಹುದಲ್ಲ ಎನ್ನುವಂತಹ ಸಂಶಯ ನನ್ನಲ್ಲಿ ಅಡಕವಾಗಿದೆ. ಹಾಗಿದ್ರೆ ಅದನ್ನು ದೂರೀಕರಿಸುವುದು ಹೇಗೆ? ಅಥವಾ ಇದು ನಮ್ಮ ಒಳಗೆ ಇದ್ದಿತ್ತು, ನಮ್ಮ ಮಕ್ಕಳಲ್ಲಿ ಅಡಕವಾಗಿತ್ತು ಅಂತಾದ್ರೆ ಅದನ್ನು ಪರಿಹರಿಸಬೇಕಾದ ನಮ್ಮ ನಿಯಮ. ಆದ್ದರಿಂದಲೇ ನಿಮ್ಮಲ್ಲೊಂದು ಮಾತಾಡ್ತೇನೆ. ನೀವಿಲ್ಲೇ ಸಮೀಪದಲ್ಲಿ ಇರಬೇಕು. ಹೌದಾ? ಇದ್ದಾರಲ್ಲ ನಮ್ಮ ಮಕ್ಕಳನ್ನು, ಅವರಲ್ಲಿ ಕರೆದು ಸ್ವಲ್ಪ ವಿಚಾರಿಸಿ. ಎಲ್ಲಿ ಷಣ್ಮುಖ ಗಣಪ ಕೈಯಲ್ಲಿ ನೋಡಿ ಆಯುಧ. ಆಯುಧ ಯಾವತ್ತಾದ್ರೂ ನಿಮ್ಮ ಬಳಿಗೆ ಬರುವಾಗ ಆಯುಧವನ್ನು ಹಿಡಿದುಕೊಂಡು ಬಂದಿದ್ದೇನೆ? ಅಗತ್ಯವಿಲ್ಲ. ಅಗತ್ಯವಿಲ್ಲ. ಹಾಗಾದರೆ ನಾನು ಆಯುಧವನ್ನು ಹಿಡಿದಕ್ಕೆ ಮೂಲ ಕಾರಣ ನಿಮ್ಮದಾದಂತಹ ಸ್ವರ, ದೀರ್ಘ ಸ್ವರ. ಮಗನೇ ಸ್ಕಂದ ಇತ್ತ ಬಾ ಎನ್ನುವಂತಹ ಕರೆಯನ್ನು ಆಲಿಸಿ ಇಲ್ಲಿಗೆ ಬಂದವನಿದ್ದೇನೆ. ಅಪ್ಪ, ನನ್ನನ್ನು ಈ ರೀತಿಯಾಗಿ ಕರೆಯಬಾರೆ. ಏನಾದ್ರೂ ಉದ್ದೇಶ ಇರಲೇಬೇಕು. ಒಂದು ವೇಳೆ ಆ ಉದ್ದೇಶ ಏನೇ ಆದ್ರೂ ಕೂಡ ಅದನ್ನು ನೆರವೇರಿಸುವುದಕ್ಕೆ ನಾನು ಸರ್ವ ಶಕ್ತನಾಗಿದ್ದೇನೆ. ಎಲ್ಲಿಯಾದ್ರೂ ವಿರೋಧಿಗಳು ದೇವಲೋಕಕ್ಕೆ ಮುಟ್ಟಿದ್ದಾರೆ ಅಥವಾ ಇಲ್ಲಿಗೆ ಏನಾದ್ರೂ ಆಕ್ರಮಣ ಮಾಡಿದ್ದಾರೆ,
ಅದರ ಪರಿಣಾಮದಿಂದಲೇ ನನ್ನನ್ನು ಕರೆದಿರೆ ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ. ಸಂವಿಧಾನದಲ್ಲಿ ಅಪ್ಪಣೆ ಆಗ್ಬೇಕು. ತರ್ಕ ಒಳ್ಳೆದುಂಟು ಮಗ. ಹೌದಾ? ಜಲಗಲಿ ಬಂದಿವೆ ಬೆನಗಾಗಿ ಬೀಳದ ಒಂದಿವೆ ಅಮ್ಮ ನಿಮಗೂ ವಂದಿಸಿಕೊಂಡಿದ್ದೇನೆ. ಅನಿರೀಕ್ಷಿತವಾದಂತಹ ಕರೆ, ನಿಮ್ಮ ಕರೆಯನ್ನು ಆಲಿಸಿ ಅಣ್ಣ ಓಡಿಕೊಂಡು ಬರ್ತಾ ಇದ್ದ. ಹೌದು, ಕೈಯಲ್ಲಿ ಆಯುಧ ಹಿಡಿದುಕೊಂಡಿದ್ದ. ಅದನ್ನು ನೋಡಿದ ಕ್ಷಣ ನನಗೂ ಆಸೆ ಆಯ್ತು, ಅಣ್ಣನ ಜೊತೆಯಲ್ಲಿ ನಾನು ಆಯುಧ ಹಿಡ್ಕೊಂಡು ಹೋಗ್ತೇನೆ ಎನ್ನುವ ಹಾಗೆ ಆಯುಧ ಧರಿಸಿಕೊಂಡು ಬಂದಿದ್ದೇನೆ. ಅವ ವೇಗವಾಗಿ ಬಂದಿದ್ದಾನೆ, ನನಗೆ ಅಷ್ಟು ವೇಗ ಬರುವುದಕ್ಕಾಗ್ಲಿಲ್ಲ. ನಿನ್ನ ಹೊಟ್ಟೆ ತಡೀತದೆ. ಹೌದು ಅಪ್ಪ, ಇಲ್ಲಿ ಬಂದು ನೋಡಿದೆ ಅಂತಾದ್ರೆ ಏನೋ ವಿಚಾರ ಹೇಳಬೇಕು ಎನ್ನುವ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಉಂಟು ಎನ್ನುವುದು ಸ್ಪಷ್ಟ. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವಿಚಾರ, ಈ ಬೆನಕನಲ್ಲಿ ಬೇಳದೆ ಇರುವಂತಹ ವಿಚಾರ, ಅದು ಯಾವುದು ಅಂತ ನನ್ನಲ್ಲಿ ಹೇಳಿದ್ರೆ ಅದನ್ನು ಖಂಡಿತ ನೆರವೇರಿಸಿಕೊಡ್ತೇನೆಪ್ಪ. ಮಕ್ಕಳೇ, ಆಯುಧಗಳನ್ನು ಧರಿಸುವಂತ ಅಗತ್ಯವೇ ಇಲ್ಲ ಮಕ್ಕಳೇ. ಅದು ಬಂದ ಮೇಲೆ ಗೊತ್ತಾಯ್ತು. ಯಾಕೆ? ನಿಮ್ಮ ತರ್ಕ ಒಳ್ಳೆದಿದೆ, ವಿರೋಧಿಗಳ ಮುತ್ತಿಗೆ ಆದದ್ದೂ ಇಲ್ಲ, ಹಾಗೆಂದು ಯಾವ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಬಾಧಿಸಿದ್ದೂ ಇಲ್ಲ. ನನ್ನ ಯೋಚನೆಯೇ ಬೇರೆ. ಯೋಚನೆ ಬೇರೆ? ಹೌದೌದು. ಅದು ಏನಪ್ಪ? ಸಾಧನೆ ಮಾಡಬೇಕು, ಈ ಪ್ರಪಂಚದಲ್ಲಿ ಸಾಧನೆ ಮಾಡಬೇಕು. ನೀವು ಸಾಧನೆ ಮಾಡಬೇಕು. ಯಾರ್ಯಾರು ಮಾಡುವುದಲ್ಲ, ನಾನು ಮಾಡುವುದಲ್ಲ, ನನ್ನ ಮಕ್ಕಳು ನೀವು ಸಾಧನೆ ಮಾಡಬೇಕು. ನಾವು ಸಾಧನೆ ಮಾಡಬೇಕು. ಹೌದೌದು. ಅದಕ್ಕಾಗಿ ಕರೆಸಿದ್ರಿ. ನಿಮ್ಮದಾದಂತಹ ಪ್ರತಿಷ್ಠೆಯನ್ನು ತೋರಿಸಬೇಕು ಎಂಬಂತಹ ಇಚ್ಛೆ ನಮ್ಮದಾಗಿದೆ, ತಂದೆ ತಾಯಿಯರದು. ಹಾಗಾಗಿ ನಿಮ್ಮನ್ನು ಕರೆಸಿದೆ.
ಕಾರಣ ಇಷ್ಟೇ. ಸಾಧನೆ ಅಂತ ಹೇಳಿದ್ರಲ್ಲ, ಹೌದು. ಅದು ಏನು ಸಾಧನೆ ಮಾಡ್ಬೇಕಂತ ಹೇಳಿ ಅದರ ಜೊತೆಯಲ್ಲಿ ಹೇಳಿದ್ದೇನೆ, ಸ್ವಪ್ರತಿಷ್ಠೆ. ಪ್ರತಿಷ್ಠೆ. ನಿಮ್ಮದಾದಂತಹ ಪ್ರತಿಷ್ಠೆಯನ್ನು ಪ್ರಪಂಚಕ್ಕೆ ತೋರಿಸಬೇಕು. ಹೌದೇ? ಹೌದೌದು. ಕ್ಷಿಪ್ರದಲ್ಲಿ. ಕ್ಷಿಪ್ರ. ಹೌದೌದು. ಕ್ಷಿಪ್ರದಲ್ಲಿ ಭೂ ಪ್ರದಕ್ಷಿಣೆ ಮಾಡಬೇಕು. ಹೌದೇ? ಭೂ ಪ್ರದಕ್ಷಿಣೆಯನ್ನು ಯಾರು ಮಾಡಿ ಬರ್ತಾರೋ ಅಂತವರಿಗೆ ವಿಶೇಷವಾದಂತಹ ಪಟ್ಟವನ್ನು ಕಟ್ಟುವುದಕ್ಕಿದ್ದೇನೆ. ಇನ್ನೊಮ್ಮೆ ಹೇಳಿ ಹೇಳಿ. ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷಿಪ್ರದಲ್ಲಿ ಬಂದವರಿಗೆ ವಿಶೇಷವಾದಂತಹ ಪಟ್ಟವನ್ನು ಕಟ್ಟುವುದಕ್ಕೆ ಇದ್ದೇನೆ. ಹಾಗೆ ನಿಮ್ಮ ಅಭಿಪ್ರಾಯ? ಸಂತೋಷವಾಯ್ತು. ಹೌದಾ? ಹೌದಪ್ಪ. ಸಂತೋಷದಲ್ಲಿ ಹೀಗೆ ಹೇಳುವುದ ಏನಾದ್ರು ಉಂಟಾ ವಿಷಯ? ಅಲ್ಲ, ವಿಷಯ ಹೇಳ್ತೇನಪ್ಪ. ಏನದು? ಸಂತೋಷದಲ್ಲಿ ನಗೆಯ? ಅದೆಂತ ನಗೆ? ಹಾಗಲ್ಲ, ನೀವಾಗ ಸ್ಪರ್ಧೆಗೆ ಹೊರಡುವುದಕ್ಕೆ ಹೇಳಿದ್ದು ಹೌದು ನಮ್ಮಿಬ್ಬರನ್ನಲ್ವೇ? ಹೌದು, ಇಬ್ಬರೇ ಅಲ್ವೇ? ನನ್ನ ಬಗ್ಗೆ ನಾನು ಆಲೋಚನೆ ಮಾಡುದಲ್ಲ, ಮತ್ತೆ ತಮ್ಮನನ್ನೊಮ್ಮೆ ನೋಡುವಾಗ ಸ್ವಲ್ಪ ನನಗೆ ನಗು ಬಂತು. ಅವನನ್ನು ನೋಡುವಾಗಲೂ ಹಾಗಲ್ಲ, ಹಾಗೆ ಹೇಳಿದಲ್ಲ, ಅಣ್ಣ ಓಡೋಡಿಕೊಂಡು ಬರುವಾಗ ನನಗೆ ಏನು ಕೂಡ್ಲಿಲ್ಲ ಅಂತ. ಅಲ್ಲ, ಈಗ ನಿಮ್ಮ ಮಾತನ್ನು ಕೇಳುವಾಗಲೇ ಏನೋ ಒಂದು ಉದಾಸೀನದಿಂದ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಅವನ ಸ್ವಭಾವವೇ ಹಾಗೆ. ಅದನ್ನು ಕಂಡಾಗ ನನಗೆ ನಗು ಬಂತಪ್ಪ. ಹಾಗೆ ಈಗ ನೀವು ಹೇಳಿದಂತಹ ಮಾತನ್ನು ಕೇಳುವಾಗ ನನಗೂ ಕೂಡ ಇನ್ನಷ್ಟು ಉತ್ಸಾಹ ಎಂಬುದು 3 ಪಟ್ಟಾಗ್ತದಪ್ಪ. ಉಲ್ಲಾಸ ಹೆಚ್ಚಾಗ್ತಾ ಉಂಟಪ್ಪ. ಯಾಕೋ? ಕಾರಣ ಉಂಟು. ಈ ಹಿಂದೆ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದವನ ಯಾರು? ದುಷ್ಟನಂತಹ ತಾರಕಾಸುರ ಎನ್ನುವಂತಹ ದೈತ್ಯ. ಹೌದಲ್ವೇ? ಆತನನ್ನು ತರೆಯುವುದಕ್ಕಾಗಿ ಇಷ್ಟು ದೊಡ್ಡವನಾದಂತಹ ನಾನು ದರ್ದದ ಇಷ್ಟು ಸಣ್ಣದಿದ್ದೆ. ಹುಟ್ಟಿ 7 ದಿವಸ ಅಲ್ವೇ? ಅಲ್ಲ, ನಮ್ಮ ಸಂಕಲ್ಪವೇ ಹಾಗಿತ್ತು. ಯಾಕೆ ಗೊತ್ತಾ? ಅವ ಗಹಗಹಿಸಿ ನಗುತ್ತಾ ಇದ್ದ. ಸತಿ ಇಲ್ಲದೀಶಂಗೆ ಮಕ್ಕಳಾಗುವುದುಂಟೆ. ಅವನಿಗೆ ಗೊತ್ತೇ ಇಲ್ಲ ಮಕ್ಕಳಾಗ್ತಾರಂತ. ಹೌದಪ್ಪ. ಆ ಬಳಿಕ ಗೊತ್ತಾಯ್ತು. ಆ ಕಾರಣದಿಂದಲೇ ಆ ತಾರಕಾಸುರನನ್ನು ಕೊಂದವ ನಾನು. ಹೌದಪ್ಪ. ಕೊಲ್ಲುವಂತಹ ಸಂದರ್ಭದಲ್ಲಿ ನಿಮಗೂ ಸಂತೋಷವಾಯಿತು, ದೇವತೆಗಳಿಗೂ ಸಂತೋಷವಾಯಿತು. ಹೌದು. ಪ್ರಪಂಚದಲ್ಲಿರುವಂತಹ ಯಾರೆಲ್ಲ ಅವನ ವಿರೋಧಿಗಳಿದ್ರು ಅವರಿಗೆಲ್ಲ ಸಂತೋಷವಾಯಿತು. ಅವರಿಗೆ ಸಂತೋಷವಾದದ್ದು ನಾನು ಹೇಳುವುದಲ್ಲ, ಮತ್ತೆ ಆ ದೇವೇಂದ್ರನಿಗೆ ಸಂತೋಷವಾಯ್ತಲ್ಲ. ಹೌದಲ್ಲ? ಯಾಕೆ ಹೇಳಿ? ಸಂತೋಷಗೊಂಡಂತ ಆತನು ಆ ಸುರರ ಸೇನಾಧ್ಯಕ್ಷ ಪಟ್ಟವನ್ನೇ ನನಗೆ ಕಟ್ಟಿಕೊಟ್ಟಿದ್ದಾರೆ. ಸುರಸೇನಾನಿ. ಹೌದಲ್ವೇ? ಹೌದು. ಹಾಗಾಗಿ ಅಂತಹ ಒಂದು ಕಾರ್ಯವನ್ನು ಮಾಡುವಂತಹ ನನಗೆ ಈ ಭೂಮಂಡಲ ಪ್ರದಕ್ಷಿಣೆ ಮಾಡುವುದಕ್ಕಾಗಿ ನೀವು ಹೇಳಿದ್ರಲ್ಲ, ನಿನಗೆ ಸಣ್ಣ ಕೆಲಸ. ನಿನಗೆ ಸಣ್ಣ ಕೆಲಸವೇ. ಹೌದಪ್ಪಯ್ಯ. ಹೌದೌದು. ಇನ್ನೊಂದು ವಿಷಯ ಹೇಳುವುದಾದ್ರೆ, ನೀವು ನಡೆಸಿದಂತಹ ಈ ಸ್ಪರ್ಧೆಯಲ್ಲಿ ಇದು ಗೆಲುವು ನಮ್ಮದೇ. ಗೆಲುವು ನಮ್ಮದೇ ಅಂದ್ರೆ ನಾನು ಸೋಲ್ತನಲ್ಲ ಹೇಳುದು, ಗೆಲುವು ನಮ್ಮದೇ. ಗೆಲ್ಬೇಕೆನ್ನುವಂತಹ ಉತ್ಸಾಹ ಇದ್ರೆ ಆತನು ಗೆಲ್ಲುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಉಂಟು. ಹಾಗಾಗಿ ಅತಿ ಶೀಘ್ರದಲ್ಲಿ ನಾನು ಹೋಗ್ತೇನೆ. ಹೌದಾ? ಈಗ ನಡೆದುಕೊಂಡು ಹೋಗುದಲ್ಲ, ನನ್ನ ವಾಹನ ಉಂಟಲ್ಲ, ಮಯೂರ ವಾಹನ, ಅದನ್ನು ಏರಿ ಈ ಕ್ಷಣವೇ ನಾನು ಹೊರಡುತ್ತೇನೆ. ಸ್ವಲ್ಪ ಅರ್ಥ ಆಗುತ್ತಾ ಇಲ್ಲ ಏನೆಂಬುದರ ನಿರೀಕ್ಷೆಯಲ್ಲಿ ನಾನು ಇದ್ದುಕೊಳ್ತೇನೆ. ಆದ್ರೆ
ಆಶ್ಚರ್ಯ ಇಲ್ಲಿ ಗಣಪ ಮಾತ್ರ ಸುಮ್ಮನಿದ್ದಾನೆ. ಬೆನಕ ಬೆನಕ ಅಪ್ಪಯ್ಯ ಅವ ಹೋದ. ನಿನಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಕಲ್ಪಿಸಿದ್ದೇನೆ. ಅವಕಾಶ ಉಂಟು. ಹೇಗೆ ಸ್ಪರ್ಧೆಗೆ ಸಿದ್ಧನೋ? ಮನಸ್ಸುಂಟಪ್ಪಯ್ಯ. ಹಾಗಾದ್ರೆ ಯಾಕೆ ಸುಮ್ಮನಿದ್ದಿ ಕಂದ? ಅಪ್ಪಯ್ಯ ಓ ನೀವು ದೇವರ ಹಾಗೆ ಸ್ವಲ್ಪ ನಿಂತಿರಬೇಕು. ಹೌದಾ? ನಾನು ಸ್ವಲ್ಪ ಆಲೋಚಿಸಿ ಮತ್ತೆ ಮಾತಾಡ್ಬೇಕು. ಹಿತಲಿ ನಿಜ ಭಕ್ತಿಯಲಿ ಹಿತಲಿ ನಿಜ ಭಕ್ತಿಯಲಿ ಮಾತಾ ಪಿತರಡಿಗೆ ವಂದಿಸುತ್ತ ಭಕ್ತಿಯಲಿ ಮಾತಾ ಪಿತರಡಿಗೆ ವಂದಿಸುತ್ತ ಬೆನಕನು ಮದಿಯುತ್ತನು ಬಲ ಬಂದು ಮದಿಯುತ್ತನು ಬಲ ಬಂದು ಮೂರಾವತಿಯಲ್ಲಿ ನಿಂದ ಏನು ಮಾಡಿದೆ ಮಗ? ಅಪ್ಪಯ್ಯ ಓ, ಅಣ್ಣನನ್ನು ನೋಡುವಾಗ ನನಗೆ ನಗು ಬಂತು. ಹ, ಯಾಕೆ? ಹ. ಅವ ಎದೆ ಉಬ್ಬಿಸಿ ಹ. ಉಬ್ಬೇರಿಸಿ ನಿಮ್ಮಲ್ಲಿ ಆಡಿದಂತಹ ಮಾತು. ಹೌದಪ್ಪ. ತಮ್ಮನನ್ನು ನಾನು ಸೋಲಿಸ್ತೇನೆ ಎನ್ನುವ ಹಾಗೆ. ಹ, ಹಾಗೆಂದು ಹ. ಅವ ಮಂದಮತಿಯ ಹಾಗೆ ವರ್ತಿಸುತ್ತಾ ಇದ್ದಾನೆ ಎನ್ನುವುದು ನನಗೆ ಆಗಲೇ ಅರ್ಥ ಆಗಿದೆ. ನಿನ್ನನ್ನು ಹೇಳಿದ್ದು ಮಂದಮತಿ ಅಂತ. ಹೌದು, ಹ, ನೀವು ಹೇಳಿದ್ದಷ್ಟೇ. ಹ. ಅದು ನನ್ನ ವಾಹನ ಹ. ಮೂಷಿಕ ಹ. ತಯಾರಾಗಿ ನಿಂತಿದ್ದಾನೆ. ಆದ್ರೂ ನೀನು ಅದನ್ನು ಏರ್ಲಿಲ್ಲ. ಇಲ್ಲ, ಅವನನ್ನು ಬರುವುದು ಬೇಡ, ನೀನು ಅಲ್ಲಿಯೇ ನಿಲ್ಲು ಅಂತ ಹೇಳಿದ್ದೆ. ಯಾಕೆ? ಹ, ಯಾಕೆ? ನನಗೆ ಚೆನ್ನಾಗಿ ಬುದ್ಧಿಶಕ್ತಿ ಉಂಟು. ಹ, ಇದರಲ್ಲಿ ಶಕ್ತಿ ಮುಖ್ಯವಲ್ಲ, ಹ. ಯುಕ್ತಿಯನ್ನು ಉಪಯೋಗಿಸಿ ನಾವು ಮುಂದುವರಿಯುವುದು ಬೇಕು ಎನ್ನುವಂತಹ ವಿಚಾರವನ್ನು ಅರಿತು ಹ. ಈ ರೀತಿ ನಾನು ಮಾಡಿದ್ದೇನೆ. ಈಗ ನೀನೇನು ಮಾಡಿದೆ? ಹೆತ್ತ ತಂದೆ ತಾಯಿಗಳಿಗೆ 3 ಪ್ರದಕ್ಷಿಣೆಯನ್ನು ಬಂದೆವು ಅಂತಾದ್ರೆ ಹ. ಇಡೀ ಭೂಮಂಡಲವನ್ನೇ ಪ್ರದರ್ಶಿಸಿದಂತಹ ಪುಣ್ಯದ ಫಲ ಬರ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ. ಅದಕ್ಕಾಗಿ ನಿಮಗೆ ಪ್ರದಕ್ಷಿಣೆ ಬಂದೆಪ್ಪಯ್ಯ. ಜಾದನನು ಬಿಡಿದ ಜಾದನನು ಬಿಡಿದ ಲಯದ ಹಿನಾದನೆಲ್ಲನೋ ಫಲಿದೆ ನಿನ್ನಯ ನೀಡಿದನದೆವು ಗೊತ್ತಿದೆ ಮಗ. ನಿನ್ನಯ ನೀಡಿದನದೆವು ಗೆದ್ದೆ ಬುದ್ಧಿಯದಾದ ಹರೆಯಂದಾಗ ನೀ ಬುದ್ಧಿಯದಾದ ಹರೆಯಂದಾಗ ಕಂದ, ಅಪ್ಪಯ್ಯ. ಮೆಚ್ಚಿದೆ ಮಗ. ಹ. ನಾ ಮೆಚ್ಚಿದೆ. ಹ್ಮ್. ಎಂತಹ ಬುದ್ಧಿವಂತ, ಎಂತಹ ಜಾಣ ನೀನು. ಹ. ಪ್ರಪಂಚದಲ್ಲಿ ಹಾಗೆ ಮಗ. ಹೇಗೆ? ಯಾರೇ ಆಗ್ಲಿ ಹ್ಮ್. ಹೆತ್ತ ತಂದೆ ತಾಯಿಯರನ್ನು ಗೌರವದಿಂದ ಹ್ಮ್. ಚೆನ್ನಾಗಿ ನೋಡಿಕೊಳ್ಬೇಕು, ಹೌದು. ಅವರ ಸೇವೆಯನ್ನು ಮಾಡಬೇಕು. ಹ್ಮ್. ಹಾಗಾಗಿ ಹ. ಅಂತಹ ಮಕ್ಕಳಿಗೆ ಪುಣ್ಯವು ಲಭಿಸ್ತದೆ ಎಂಬುದಕ್ಕೆ ಜ್ವಲಂತ ಸಾಕ್ಷಿ ನೀನಾದೆ. ಹ್ಮ್. ನಾನು ಕೊಟ್ಟಂತಹ ಸ್ಪರ್ಧೆ ಭೂ ಪ್ರದಕ್ಷಿಣೆಯನ್ನು ಮಾಡಬೇಕು. ಹೌದು. ಹಾಗಾದ್ರೆ ಹ್ಮ್. ಜಗದ ಮಾತಾಪಿತರುಗಳು ನಾವು, ಹೌದು. ನಮಗೆ 3 ಪ್ರದಕ್ಷಿಣೆಯನ್ನು ಬಂದದ್ದೇ ಹೌದಾದ್ರೆ ಹ್ಮ್. ಭೂಮಂಡಲವನ್ನೇ ಪರ್ಯಟನೆ ಮಾಡಿದಂತಹ ಫಲ ಹ. ನಿನ್ನನ್ನು ಹ್ಮ್. ತಟ್ಟಿದೆ, ಹೌದು. ನಿನ್ನನ್ನು ಮುಟ್ಟಿದೆ, ಹ್ಮ್. ನಿನ್ನನ್ನು ಎಚ್ಚರಿಸಿದೆ. ಅಂದ ಆ. ಭಲೆ ಭಲೆ ಭಲೆ, ನನಗೆ ಆಗಲೇ ಅರ್ಥ ಆಗಿದೆ ಅಪ್ಪಯ್ಯ. ನೀನು ಬುದ್ಧಿಜೀವಿಗಳಲ್ಲಿ ಬುದ್ಧಿವಂತ ಹೌದು. ಎಂಬುದನ್ನು ನಾನು ತಿಳಿದೆ. ಸರಿ. ಆಯ್ತು ಮಗ. ಹಾಗಿದ್ರೆ ಇವ ಇನ್ನು ಮುಂದೆ ಹ. ಬುದ್ಧಿಪ್ರದಾಯಕ ಎನ್ನುವುದು ಸತ್ಯ. ಬಿರುದಾಗ್ಲಿ. ಸಿದ್ಧಿ ವಿನಾಯಕ ನೀನು ಗೆದ್ದವ, ನೀನು ಗೆದ್ದವ, ನೀನು ಗೆದ್ದವ, ಕುಳಿತುಕೋ ಮಗನೇ. ಗೆದ್ದವ. ಆ ಸಮಯದೊಳಾಯ ಸತಿ ಬಣ್ಣಲು ಷಣ್ಮುಖ ಭಾಷೆ ಈಚನೆ ನೋಡು ಏನು ಕುಡುದಿಲ್ಲಪ್ಪ, ಏನು ಕುಡುದಿಲ್ಲ. ಏನು ಮಗ ಬೆಟ್ಟವನ್ನೇ ಧರಿಸಿದೆ ಹೇಗೆ? ಹಾ, ಹಾಗಲ್ಲ. ಮತ್ತೆ ನೀವು ಭೂ ಪ್ರದಕ್ಷಿಣೆ ಮಾಡುವುದಕ್ಕೆ ಹೇಳಿದಲ್ವೇ? ಹೌದು. ಅಲ್ಲಿ ತನಕ ಹೋಗ್ಬೇಕಲ್ವಾ? ಹೌದಪ್ಪ.
ಅಲ್ಲಿ ಹೋಗಿ ಭೂಪ್ರದಕ್ಷಿಣೆ ಎಲ್ಲ ಮಾಡಿ ಬಂದವ ನಾನು. ಅಪ್ಪ ಆಯಾಸದಲ್ಲಿ ಕೂಡುದಿಲ್ಲ ನಿಮಗೆ. ನೀನು ಹೋದದ್ದು ಬರೇ ಕಾಲಲ್ಲಿ ನಡ್ಕೊಂಡು ಹೋದಲ್ವ ಅಲ್ಲ? ಅಲ್ಲ, ಮಯೂರ ವಾಹನಾಗಿ. ಮತ್ತೆ ನಿನಗೆ ಯಾಕೆ ಆಯಾಸ ಆಗುದಿಲ್ವೇ? ಅದ್ರಲ್ಲಿ ನೀನು ಅದರ ಹೆಗಲಲ್ಲಿ ಕುಳಿತುಕೊಂಡ್ರೆ ಸಾಕು, ಅದು ಹೋಗ್ತದೆ. ಅದು ಹೋಗ್ತದಪ್ಪ. ಮತ್ತೆ ನಿನಗೇನು ಬಂತು? ನನಗೆ ಆಯಾಸವಾಗಿದೆ ನೋಡಿ. ಸರಿಯಾಗಿ ಗಮನಿಸ. ಮತ್ತೆ ಆವಾಗ ನೀನು ಆಡಿದಂತಹ ಮಾತುಗಳನ್ನು ಕೇಳಿದ್ರೆ ಮಗನೇ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂದು ಹೇಳಿ ಹೋದವ. ನಾವಂದುಕೊಂಡು ಮಾಡಿ ಬಂದಿದ್ದೇನಲ್ವೇ? ನಮ್ಮ ಮಗ ಅದನ್ನು ಸಾಧಿಸಿ ನಾನು ಬಂದಿದ್ದೇನೆ. ಸಾಧನೆ ಆಯ್ತಾ? ಸ್ಪರ್ಧೆಯಲ್ಲಿ ನಾನೇ ಪ್ರಥಮ. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಬಂದುದು ಪ್ರದಕ್ಷಿಣೆಯನ್ನು ಮಾಡಿ ಬಂದುದು ಖರೆ. ಹೌದಪ್ಪಯ್ಯ. ಹೌದು, ಸತ್ಯ. ಹಾಗಾದ್ರೆ ಇಲ್ಲೆಲ್ಲ ಪ್ರಶಸ್ತಿ ಪ್ರದಾನ ಮಾಡ್ತೀರಾ? ಪ್ರಶಸ್ತಿ ಪ್ರದಾನ ಮಾಡುವ, ಸಮಾರಂಭವನ್ನು ಇಟ್ಟುಕೊಳ್ಳುವ. ಆದರೆ ನಿನಗಿಂತ ಮೊದಲು ಒಬ್ಬ ಬಂದಾಗಿದೆ ಅಲ್ಲ? ನನಗಿಂತ ಮೊದಲು. ಹೌದೌದು. ನೀವು ಸ್ಪರ್ಧೆ ಇಟ್ಟದ್ದು ಇಬ್ಬರಿಗೆ, ನನಗೆ ಮತ್ತೆ ನನ್ನ ತಮ್ಮನಿಗೆ. ಹೌದು. ಅವನೀಗ ಮೆಲ್ಲನೆ ಆ ಮೂಷಿಕನನ್ನು ಏರಿಕೊಂಡು ಅಲ್ಲಿ ಬಿದ್ದಿರ್ಬೋದಪ್ಪಯ್ಯ. ಹುಡುಕಿಕೊಂಡು ಬರ್ಬೇಕಾ ನಾನು? ಯಾರು ಹೇಳಿದ್ದು ಬಿದ್ದದ್ದು ಅಂತ? ಮತ್ತೆ ಅವ ಎದ್ದಿದ್ದಾನೆ, ಅವ ಸಾಧನೆಯನ್ನು ಮಾಡಿದ್ದಾನೆ. ಹೌದೇ? ಪ್ರದಕ್ಷಿಣೆ ಮಾಡಿ ಪ್ರಥಮ ಸ್ಥಾನವನ್ನು ಪಡೆದವನಿದ್ದಾನೆ, ಗೆದ್ದವನಿದ್ದಾನೆ ಲಂಬೋದರ. ಯಾರು? ನನ್ನ ಮಗ ಲಂಬೋದರ. ಗೆದ್ದವನಿವನ? ಗೆದ್ದವ ಇವನೇ. ಇವನೇ. ಏನಪ್ಪ ನೀವು ಹೇಳುದು? ಇವನಿಗೆ ಗೆಲ್ಲುವುದಕ್ಕೆ ಸಾಧ್ಯ? ಅವನೇ ಗೆದ್ದದ್ದು. ನಾನು ಸುಳ್ಳು ಹೇಳುವವನ? ಮತ್ತೆ ಅವ ಗೆದ್ದವ. ಅವನಿಗೆ ಗೆದ್ದವನು. ಹೌದು. ನೀವು ಯಾವ ಕಾರಣದಿಂದ ಹೇಳಿದ್ದು? ನೀವು ಅವ ಭೂಪ್ರದಕ್ಷಿಣೆ ಮಾಡಿದ. ಅವನು ಇಲ್ಲೇ ಇದ್ದಾನೆ ಎನ್ನುವಂತಹ ಕಾರಣಕ್ಕಲ್ವೇ? ಯಾರು ಹೇಳಿದ್ರು ನನಗೆ ಇಲ್ಲೇ ಇದ್ದ ಅಂತ? ಮತ್ತೆ ಇಲ್ಲ ಇದ್ರೆ ನಾನು ಅವನಿಗಿಂತ ಮುಂಚಿತವಾಗಿ ನಾನು ಹೋಗಿದ್ದೇನೆ. ಹೊರಟದ್ದು ನೀನೆ? ಹೊರಟದ್ದು ನಾನೇ. ಭೂಪದ ಪ್ರದಕ್ಷಿಣೆ ಮಾಡಿದವನು ನಾನೇ. ಅದಕ್ಕಾಗಿ ಬಹುಮಾನ ಸಿಗಬೇಕಾದದ್ದು ನನಗೆ. ಹೊರಟದ್ದು ನೀನೆ, ಭೂ ಪ್ರದಕ್ಷಿಣೆ ಮಾಡಿದವ ನೀನೆ, ಇಲ್ಲಿಗೆ ಬಂದವ ನೀನೆ. ಆದ್ರೂ ಗೆದ್ದದ್ದು ಮಾತ್ರವ? ಗೆದ್ದದವನು ಸಾಧ್ಯವಿಲ್ಲ. ನಾನು ಮಯೂರವನ್ನು ಏರಿಕೊಂಡು ಹೋದವ, ನಾನು ಅವನು ಮೂಷಿಕವನ್ನು ಏರಿಕೊಂಡು ಹೋದವ. ಅವ ಹೋಗ್ಲೇ ಇಲ್ಲ. ಹೋಗ್ಲೇ ಇಲ್ಲ? ಇಲ್ಲ. ಹಾಗಾದ್ರೆ ಅವನು ಹೋಗ್ಲೇ ಇಲ್ಲ. ಹಾಗಾದ್ರೆ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಸುಳ್ಳು ಹೇಳುದು ನೀವು? ಮಕ್ಕಳಿಗೆ ನೀವು ಮೋಸ ಮಾಡುದ ನೀವು? ಹೇಗೆ ಗೆದ್ದ? ಹೇಗೆ ಗೆದ್ದ? ಅವನಲ್ಲಿ ಕೇಳು. ಅವನಲ್ಲಿ ಕೇಳುದು. ಅವ ಕೇಳು. ಅಪ್ಪನಿಂದ ಅಪ್ಪಣೆಯನ್ನು ಪಡೆದು ಹೋಗುವಾಗ
ಬಹಳ ಹಾರಾಟ ಮಾಡಿದ್ದಿ ನೀನು. ಹಾರಾಟ ಮಾಡಿದ್ದೆ ನಾನು, ಸಾಧನೆಯನ್ನು ಮಾಡೇ ಬಂದವ ನಾನು. ಸಾಧನೆ ಮಾಡಿದ್ದಿ ಅಂತ ನೀನು ಹೇಳ್ತಿ, ಮತ್ತೆ ಯಾರು ಹೇಳ್ಬೇಕು? ಅಪ್ಪ ಹೇಳ್ಬೇಕಾ? ಅಪ್ಪ ಒಪ್ಪಿಕೊಳ್ಳಿಲ್ಲ. ಅಪ್ಪ ಒಪ್ಪಿಕೊಳ್ಳದಿದ್ರೆ ಅದಾದ್ರೆ ಮಾಡಿಲ್ಲ ಅಂತಲ್ಲ. ಮಾಡಲಿಲ್ಲ ಅಂತಲೇ ಲೆಕ್ಕ. ಹೌದಾ ಅಣ್ಣ, ನಿನ್ನ ಮತಿಗೆ ಮಂದಗತಿ ಅಡರಿತೋ ಎನ್ನುವ ಹಾಗೆ ವಾಸವಾಗುತ್ತಾ ಉಂಟು. ಯಾರಿಗೆ ಮಂದಗತಿ? ನನ್ನ ನಡಿಗೆಯಲ್ಲಿ ಮಾತ್ರ ಮಂದಗತಿ ಇರುವುದು, ಆದ್ರೆ ನಿನಗೆ ಬುದ್ಧಿಯೇ ಮಂದಗತಿ ಆಗಿದೆ. ಬುದ್ಧಿಯಲ್ಲೇ? ಹೌದಪ್ಪ. ಈ ವಿಷಯವನ್ನು ನನ್ನಲ್ಲಿ ಯಾಕೆ ಹೇಳಿದಂತ ಗೊತ್ತಾಗಿಲ್ಲ. ಕಾರಣ ಉಂಟು. ಇಲ್ಲಿ ಹುಬ್ಬೇರಿಸಿ ಹೋದವ ನೀನು ಇಡೀ ಭೂಪ್ರದಕ್ಷಿಣೆ ಮಾಡಿದ್ದೇನೆ. ಹಾಗೆಂದು ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸುತ್ತಿದ್ರೆ ನೀನೇ ಈ ಪಂದ್ಯದಲ್ಲಿ ಗೆಲ್ಲುತ್ತಿದ್ದೆ. ಬುದ್ಧಿಯನ್ನು ಉಪಯೋಗಿಸಿದ? ಹೌದು. ತಂದೆ ಹೇಳಿದಂತಹ ಸ್ಪರ್ಧೆ ಆದ್ರೆ ಯಾವುದು? ಭೂಪ್ರದಕ್ಷಿಣೆ ಮಾಡಬೇಕು. ಅದರಲ್ಲಿ ನಾನು ಮಾಡಿ ಬಂದವ ನಾನು. ಅದರಲ್ಲಿ ಬುದ್ಧಿಯೇ ನಾವು ಪ್ರಯೋಗ ಮಾಡಿ. ಇಂತಹ ವಿಚಾರದಲ್ಲಿ ಅಲ್ಲ, ಶಕ್ತಿ ಮುಖ್ಯ ಅಲ್ಲ, ಮತ್ತೆ ಯುಕ್ತಿ ಬೇಕಾಗುತ್ತದೆ. ಯುಕ್ತಿ ಬೇಕಾಗ್ತದೆ. ಶಕ್ತಿಯಿಂದ ಸಾಧಿಸಲಾಗದ್ದನ್ನು ಯುಕ್ತಿಯಿಂದ ಸಾಧಿಸಬಹುದು ಎನ್ನುವಂತಹ ಒಂದು ಮಾತುಂಟು ನೋಡು. ಹಾಗಾದ್ರೆ ಇಷ್ಟೆಲ್ಲ ವಿಷಯ ಹೇಳ್ಬೇಕಾದ್ರೆ ನೀನು ಯುಕ್ತಿಯಿಂದ ಸಾಧಿಸಿದೆ ಎಂಬುದೇ ಅರ್ಥದ. ನಾನು ಉಪಯೋಗಿಸಿದ್ದು ಯುಕ್ತಿಯನ್ನು. ಹಾಗಾದ್ರೆ ನೀನು ಯುಕ್ತಿ ಯಾವುದನ್ನು ಉಪಯೋಗಿಸಿದ್ದು? ಬೇರೆ ಯಾವುದಲ್ಲ, ನನ್ನ ಜನನಿ ಜನಕರನ್ನು ಮಧ್ಯದಲ್ಲಿ ನಿಲ್ಲಿಸಿ ಅವರಿಗೆ 3 ಪ್ರದಕ್ಷಿಣೆ ಬಂದು ಅವರ ಪಾದವನ್ನು ಹಿಡಿದೆ. ನನ್ನದಾದಂತಹ ಈ ಕಾರ್ಯಕ್ಕೆ ಮೆಚ್ಚಿದಂತಹ ನನ್ನ ಜನಕ ನನ್ನನ್ನು ಹಿಡಿದು ಮೇಲೆತ್ತಿ ಬಿಗಿದಪ್ಪಿದ್ರು. ಅಷ್ಟೇ ಅಲ್ಲದೆ ನನಗೊಂದು ಬಿರುದನ್ನು ಕೊಟ್ಟಿದ್ದಾರೆ. ಯಾವುದು? ಬುದ್ಧಿಪ್ರದಾಯಕ ಸಿದ್ಧಿವಿನಾಯಕ ಎನ್ನುವ ಹಾಗೆ. ಅಣ್ಣ, ನೀನು ಪದ್ಯದಲ್ಲಿ ಸೋತ ಪಕ್ಷಿ ವೇಗವಾಗಿ ಹಾರ್ತದೆ. ಆ ಕಾರಣಕ್ಕಾಗಿ ನಾನು ಭೂಪ್ರದಕ್ಷಿಣೆ ಮಾಡಿದೆ ಎನ್ನುವಂತಹ ವಿಶ್ವಾಸದಿಂದಲೇ ಈ ಮಾತನ್ನು ಹೇಳ್ತಾ ಇದ್ದೇನೆ. ಏನು ತಂದೆ ತಾಯಿಯವರು ಹೇಳಿದಂತಹ ಮಾತ್ರಕ್ಕೆ ಎಲ್ಲದರೂ ನೀನೇ ಮೇಲೆ ಎಂಬುದಾಗಿ ನೀನು ತಿಳಿದುಕೊಂಡೀಯ. ಏನು ಹೇಳಿದ್ದು? ಯುಕ್ತಿಯ ಮೂಲಕ ನೀನು ಸಾಧಿಸಿದ್ದು ಏನೋ ಅದು ನಿನ್ನ ಯುಕ್ತಿ. ನಾನು ಶಕ್ತಿಯ ಮೂಲಕ ನಾನು ಸಾಧನೆ ಮಾಡಿ ಬಂದವ. ನಾನು ಮೊದಲಾಗಿ ಏನೆಲ್ಲ ತಂದೆಯವರು ಬಿರುದು ಕೊಡ್ಬೇಕಾ ಅಥವಾ ಪ್ರಶಸ್ತಿ ಕೊಡ್ಬೇಕಾ ಅದನ್ನು ನನಗೆ ಕೊಡ್ಬೇಕಿತ್ತು. ಅದರ ಬದಲು ನಿನಗೆ ಕೊಟ್ಟಲ್ಲ. ನಿನ್ನ ಮಾತನ್ನು ಕೇಳುವಾಗ ನಿನ್ನನ್ನು ಏನ್ ಮಾಡ್ತೇನೆ ಗೊತ್ತೇ? ಕಾಣ್ತಾ ಉಂಟಲ್ಲ ಹೆಗ್ಗಣ, ಅದ್ರಾಗ ಆಚೆ ಕೊಲ್ತೀನಿ ನನ್ನ. ಕಂದ ತಂದೆ ನನ್ನ ಪಕ್ಷಕ್ಕೆ ಯಾರಿಲ್ವ? ಏನು ನಮಗೆ ಯಾವ ಪಕ್ಷವೂ ಇಲ್ಲ. ಮತ್ತೆ ಯಾವ ಪಕ್ಷ ನೀವು? ನಮ್ಮದು ಒಂದೇ ಪಕ್ಷ. ಅವತ್ತು ರಾಕ್ಷಸರೆಲ್ಲ ಕೊಲ್ಲುವಾಗ ನಾನ್ ಬೇಕು. ನಾವೆಲ್ಲ ನನ್ನ ಪಕ್ಷಕ್ಕಿಲ್ಲ ನೀವು. ನಾವೆಲ್ಲರೂ ಶೈವರು. ಎಂತ ಶೈವರು? ಶೈವರಂದ್ರೆ ನಮ್ಮ ಮತ ಹಾಗೆ, ನಮ್ಮ ಪಂಥ ಹಾಗೆ, ಶೈವ ಪಂಥ. ಹಾಗಾದ್ರೆ ನೀವು ನನ್ನ ಪಕ್ಷ ಇಲ್ವಾ? ಎಲ್ಲ ಪಕ್ಷ ಒಂದೇ ನಮ್ಮ. ನನ್ನ ಪಕ್ಷ ನೀವು ಬರಲಿಲ್ಲ. ಸಿಟ್ಟಾಗಬಾರದು. ನಾನು ಸಿಟ್ಟಾಗುವುದಿಲ್ಲ. ಯಾಕೆ ಸಿಟ್ಟು? ಸಣ್ಣ ವಿಚಾರಕ್ಕೆ ಈ ರೀತಿ ಯಾಕೆ ಸಿಟ್ಟು? ಮತ್ತೆ ಅವನನ್ನ ನೀವು ಮೇಲೆಂಬುದಾಗಿ ಹೇಳಿದ್ರಲ್ಲ. ಅವ ಗೆದ್ರೆ ಅವನಿಗೆ ಏನಾಗಬೇಕು? ನನ್ನ ತಮ್ಮ. ಅವ ಗೆದ್ರೇನು, ನೀನು ಗೆದ್ರೇನು? ಅಂದ್ರೆ ಅವ ಸೋತ್ರೇನು, ನೀನು ಸೋತ್ರೇನು? ಹಾಗಾದ್ರೆ ಅವನು ಸೋಲ್ಬೇಕಿತ್ತು. ಅಣ್ಣನಿದ್ರೆ ಸೋಲ್ಬೇಕಿತ್ತಲ್ಲ. ಅವ ಹೇಳಿದ್ದಾನಲ್ಲ, ಯುಕ್ತಿ ಪ್ರದರ್ಶನವನ್ನು ಮಾಡಿ ಗೆದ್ದಿದ್ದೇನೆ ಅಂತ. ಅಲ್ಲ, ನೀನು ಮಾಡಿದ್ದು ಸರಿ. ನೀನು ಪ್ರದಕ್ಷಿಣೆ ಬಂದ್ರೆ ನಿನ್ನ ಬುದ್ಧಿಯನ್ನು ಖರ್ಚು ಮಾಡಲಿಲ್ಲ. ನಿನ್ನ ಬುದ್ಧಿಯನ್ನು ಹಾಗೇ ಇಟ್ಟುಕೊಂಡೆ. ಅವ ಹಾಗೆಲ್ಲ ತನ್ನ ಬುದ್ಧಿಯನ್ನು ಖರ್ಚು ಮಾಡಿದ, ವೆಚ್ಚ ಮಾಡಿದ. ಪರಿಣಾಮವಾಗಿ
ಭೂಮಂಡಲವನ್ನೇ ನಮ್ಮೀರುವರಲ್ಲಿ ಆರೋಪಿಸಿದ. ಹಾಗಾಗಿ ಅವ ಗೆದ್ದ. ಅವನಿಗೆ ಪಟ್ಟವನ್ನು ಕಟ್ಟಿದ್ದೇವೆ, ಬಿರುದನ್ನು ನೀಡಿದ್ದೇವೆ. ನೀನು ಸಿಟ್ಟಾಗಬಾರ್ದು. ಇನ್ನಾದರೂ ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾ ತಂದೆ ತಾಯಿಯ ಕೇಳಬಾರ್ದು ಮಗ. ಯಾಕೆ? ನೀನು ಮಾಡಿದ್ದೇನು ತಪ್ಪಲ್ಲ. ನಾನು ತಪ್ಪೇ ಮಾಡಿದ. ಯಾವುದು? ಈ ವಿಷಯದಲ್ಲಿ ತಮ್ಮನಿಗೆ ನಾನು ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಮಾತನ್ನು ಆಡಲೇಬಾರದು. ಎಲ್ಲ ಆಡಿಬಿಟ್ಟಪ್ಪಯ್ಯ. ಯಾಕೆ? ಯಾಕೆಂದ್ರೆ ನನ್ನಲ್ಲಿ ಗರ್ವ ಎಂಬುದು ದುಷ್ಟ ಅಂತಹ ರಾಕ್ಷಸರನ್ನು ಕೊಂದಿದ್ದೆ ಎನ್ನುವಂತಹ ಕಾರಣಕ್ಕಾಗಿ ನನ್ನಲ್ಲಿ ಗರ್ವ ಒಂದು ಆಡಲಿತ್ತಪ್ಪ. ಆ ಗರ್ವ ಈಗ ಏನಾಯ್ತು? ಎಲ್ಲ ಇಳಿದು ಹೋಯ್ತು, ನಾಶವಾಯ್ತು ಮಗ. ನಾಶವಾಗಿ ಹೋಯ್ತಲ್ವ ಅಪ್ಪ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಪ್ಪನ್ನು ಮಾಡಿದ್ರೆ ಅವರಿಗೆ ಶಿಕ್ಷೆ ಎನ್ನುವುದು ಅನಿವಾರ್ಯ ತಾನೆ. ಹಾಗಾಗಿ ನೀವು ಏನು ಶಿಕ್ಷೆ ಕೊಟ್ಟರು ಕೂಡ ಅದನ್ನು ನಾನು ಪಡೆದಕ್ಕೆ ಸದಾ ಸಿದ್ಧರಿದ್ದೇನೆ. ಯಾಕಪ್ಪಯ್ಯ? ನಿಮ್ಮ ಶೂಲಲ್ವೇ? ಅದರಿಂದ ನನ್ನನ್ನು ಕೊಲ್ಲಪ್ಪಯ್ಯ. ಶಿಕ್ಷಾರ್ಹವಾದಂತಹ ಅಪರಾಧವನ್ನು ಮಾಡಿದವ ನೀನಲ್ಲ ಮಗ. ನೀನು ಮಾಡಿದಂತ ಅಪರಾಧ ಮನ್ನಿಸುವಂತದ್ದು. ಹಾಗಾಗಿ ನಾವು ಮನ್ನಿಸಿದ್ದೇವೆ, ಮಾನಿಸಿದ್ದೇವೆ. ಸರಿಯಪ್ಪಯ್ಯ. ಏನು ಮಗನಿ, ಎಂತಹ ಬಾಲ ಮಾತುಗಳನ್ನು ಆಡುತ್ತಾ ಇದ್ದೀಯ. ಪ್ರಪಂಚದಲ್ಲಿ ತಪ್ಪೆಸಗದವರು ಅಂತ ಯಾರಾದರೂ ಇದ್ದಾರೆ? ಖಂಡಿತವಾಗಿ. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯಬೇಕಾದವರು ಒಳ್ಳೆಯವರ ಲಕ್ಷಣ. ಅದು ನಿಮ್ಮಿಂದ ನನಗೆ ಅನುಗ್ರಹವಾಯಿತು ಅಲ್ಲವೇ? ಹಾಗೆಂದು ನೀವಿರುವರು ಸಮಾನತೆಯಿಂದ ನಮಗೆ ಮಕ್ಕಳೇ ಸರಿ. ನಿಮ್ಮಲ್ಲಿ ನಾವಿರುವರು ಭೇದ ಕಲ್ಪಿಸಿದ್ದೇ ಇಲ್ಲ. ಇಲ್ಲಿಗೆ ಈ ಪ್ರಕರಣ ನಡೀಲೇಬೇಕಿತ್ತು, ಆದ್ದರಿಂದಲೇ ನಡೆದಿದೆ. ನಿಮ್ಮಿರುವರ ತಪ್ಪು ಒಪ್ಪುಗಳು ಯಾವುದಿಲ್ಲ ಮಕ್ಕಳೇ. ಇನ್ನು ತಮ್ಮನೊಟ್ಟಿಗೆ ನಾನು ಜೊತೆಯಾಗಿರ್ತೀನಿ. ಹಾಗೆ ಬೇಕು ಮಕ್ಕಳು, ಹಾಗೆ ಬೇಕು. ಸಹೋದರಿಯ ಭಾವ ಅಂದ್ರೆ ಹೀಗಿರ್ಬೇಕು. ಅವರು ಇನ್ನು ಏನು ಬೇಕಾದ್ರೂ ಮಾತಾಡಿ. ಮಕ್ಕಳ ಕಚ್ಚಾಟ ಒಮ್ಮೆಗೆ ಮಾತ್ರ ಅಷ್ಟೇ. ಸಂಸಾರ ಅಂದ ಮೇಲೆ ಇದೆಲ್ಲ ಇದ್ದದ್ದೇ ಸ್ವಾಮಿ. ಸಹೋದರರಲ್ವಾ? ಹೌದಲ್ವಾ? ಇವತ್ತೇನು ಜಗಳ ಮಾಡಿದ್ರು ನಾಳೆ ಸರಿ ಆಗ್ತಾರೆ ಎಂಬುದಕ್ಕೆ ಸಾಕ್ಷಿ. ಸರಿಯಾಗಿ ಹಾಗೆಂದು ಇದರಿಂದ ಲೋಕಕ್ಕೊಂದು ಪಾಠವಾಯಿತು ಎನ್ನುವುದು ಸತ್ಯ, ಸ್ಪಷ್ಟ ಅಲ್ವೇ? ಹೌದು. ತಂದೆ ತಾಯಿಗಳನ್ನು ಯಾವ ರೀತಿ ಪೂಜಿಸಿದರೆ ಲೋಕದಲ್ಲಿ ಉನ್ನತವಾದಂತಹ ಸ್ಥಾನಮಾನವನ್ನು ಏರುವುದಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ನಮ್ಮ ಮಕ್ಕಳೇ ತೋರಿಸಿಕೊಟ್ಟಿದ್ದಾರೆ. ಹೌದು. ಅಂತಹ ಮಕ್ಕಳನ್ನು ಎಲ್ಲರೂ ಪಡೀಲಿ ಎನ್ನುವ ಹಾಗೆ ಆಶಯ. ಆರೈಸೋಣ ಎಂಬುದಲ್ಲಿಗೆ ಮುಗಿಸುವುದಲ್ಲ, ಇನ್ನು ನನಗೆ ತುಂಬಾ ನಿರೀಕ್ಷೆ ಉಂಟು. ಹೌದೌದು, ಸ್ವಲ್ಪ ವಿಶ್ರಾಂತಿ ಹೇಳಿ.
ತಿರುಪತಿ ಎಂಬುದಾಗಿ ನಾನಾ ಹೆಸರುಗಳಿಂದ ಪ್ರಪಂಚದ ಜನರು ನನ್ನನ್ನು ಕರೆಯುತ್ತಾ ಇದ್ದಾರೆ. ಇಷ್ಟು ಹೆಸರನ್ನು ಪಡಿಬೇಕಾದ್ರೆ ಮೂಲ ಕಾರಣ ಯಾರು ಎಂಬುದಾಗಿ ಆಲೋಚನೆ ಮಾಡಿದಾಗ ಯಾವುದೇ ಜೀವರಾಶಿಗಳಾಗಲಿ ಪ್ರಪಂಚದ ಬೆಳಕನ್ನು ಕಾಣಬೇಕಾದ್ರೆ ತಂದೆ ತಾಯಿಯಂದಿರಬೇಕಾಗ್ತದೆ. ಅದರಲ್ಲಿ ನನ್ನ ಮಾನುಷಯ ದೇವಿ ಪತಿವ್ರತ ಸ್ತ್ರೀಯರು ಯಾರು ಎಂಬುದಾಗಿ ಹೇಳಿದಂತಾದ್ರೆ ಎಲ್ಲರ ಬಾಯಲ್ಲಿ ಬರುತ್ತಿರುವ ಒಂದೇ ಹೆಸರು ಅನಸೂಯ ಎಂಬುದಾಗಿ ಅತ್ರಿ ಮಹರ್ಷಿಗಳ ಮಾಡಿದವರು ಪತಿವ್ರತ ಸ್ತ್ರೀ ಎಂಬುದಾಗಿ ಹೆಸರನ್ನು ಪಡೆದಿದ್ದಾರೆ ಅಂತ ನನ್ನ ಅಮ್ಮನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಬಂದಂತಹ 3 ಮೂರ್ತಿಗಳನ್ನು ಮಗುವಾಗಿ ಮಾಡಿಸಿಕೊಂಡು ತನ್ನ ಪಹನವನ್ನು ಉಣಿಸಿದವಳು ನನ್ನ ಅಮ್ಮ ಅಂತೆ. ನನ್ನ ಅಮ್ಮನ ಭಕ್ತಿಗೆ ಮೆಟ್ಟಿದಂಥ 3 ಮೂರ್ತಿಗಳು ಮನದಿ ಇಷ್ಟಾರ್ಥ ಏನು ಎಂಬುದಾಗಿ ಹೇಳಿದಾಗ ನಿಮ್ಮ 3 ಅಂಶದಿಂದ ನನಗೆ ಮಕ್ಕಳಾಗಬೇಕು ಎಂಬುದಾಗಿ ಕೇಳಿದಾಗ ತಥಾಸ್ತಂಭಗೆ ಅನುಗ್ರಹಿಸಿದ್ದಾರೆ. ಆದ್ದರಿಂದ ಹರಿಯ ಅಂಶದಿಂದ ನನ್ನಣ್ಣ ದತ್ತಾತ್ರೇಯ ಜನಿಸಿದ, ಶಿವನ ಅಂಶದಿಂದ ದೂರ್ವಾಸ ಜನಿಸಿದ, ಆಮೇಲೆ ಬ್ರಹ್ಮನ ಅನುಗ್ರಹದಿಂದ ಅವನ ಅಂಶದಿಂದ ಚಂದ್ರನಾಥ ನಾನು ಜನಿಸಿದ ಮಾತ್ರವಲ್ಲ, ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಸಲಹಿದವು ಪ್ರಾಪ್ತ ಸಮಯದಲ್ಲಿ ಸಕಲ ವಿದ್ಯೆಗಳನ್ನು ಕಲಿಯುವುದಕ್ಕಾಗಿ ದೇವಗುರುಗಳನ್ನು ಜನಿಸಿದಂತಹ ಬೃಹಸ್ಪತ್ಯಾಚಾರ್ಯರ ಬಳಿಗೆ ನನ್ನಪ್ಪನನ್ನು ಕಳುಹಿಸಿಕೊಟ್ಟರು. ಗುರುಗಳ ಬಳಿ ನಿಂತುಕೊಂಡು ಅವರು ಹೇಳಿಕೊಟ್ಟಿದ್ದ ಸಕಲ ವಿದ್ಯೆಗಳ ಅಭ್ಯಾಸವನ್ನು ಮಾಡಿ ನನ್ನ ಪ್ರೀತಿಯ ಶಿಷ್ಯ ಎಂಬುದಾಗಿ ಅವರ ಹೊಗಳಿಕೆಯ ಪಾತ್ರನಾದವ ನಾನು. ಯಾವನೇ ವ್ಯಕ್ತಿಯಾಗಲಿ ಅವನಿಗೆ ಉದ್ಯೋಗ ಒಂದು ಬೇಕಾಗ್ತಂತೆ. ಹಾಗೆ 3 ಮೂರ್ತಿಗಳ ಅನುಗ್ರಹದಿಂದ ನನಗೆ ಒಂದು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಉದಯಿಸಿದ್ದ ಸೂರ್ಯ ಅಸ್ತಮಿಸುವಂತಹ ಸಮಯದಲ್ಲಿ ಲೋಕದಲ್ಲಿರುವಂತಹ ಜೀವಿಗಳು ಸಮಪಟ್ಟು ಸಮ ಜಲವನ್ನು ಸುರಿಸಿದಾಗ ಅವರ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕಾಗಿ ರಾತ್ರಿ ಹೊತ್ತಿನಲ್ಲಿ ನನ್ನ ಉದಯವಾಗ್ತದೆ. ಚಂದ್ರೋದಯವಾದಾಗ ಎಲ್ಲರ ಮನಸ್ಸಿಗೆ ಸಂತೋಷವಾಗ್ತದೆ. ಯಾಕೆ? ನಾವು ಪಟ್ಟಂತ ಶ್ರಮ ಸಾರ್ಥಕವಾಯಿತು. ನನ್ನ ಕಿರಣಗಳು ಭೂಮಿಗೆ ಬಿದ್ದಾಗ ಅವರ ಮನಸ್ಸಿಗೆ ಹಿತ ಉಂಟಾಗ್ತದೆ, ಸಂತೋಷ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಯಾವಾಗ ಚಂದ್ರನಾಗಮನವಾಗ್ತದೆ ಎಂಬುದಾಗಿ ಎಲ್ಲರೂ ನಿರೀಕ್ಷೆಯಲ್ಲಿ ಇರ್ತಾರೆ. ಆ ಕಡೆಗೆ ದೃಷ್ಟಿಯನ್ನು ಹರಿಸಿದಾಗ ಸೂರ್ಯ ಅಸ್ತಮಿಸುತ್ತಾ ಇದ್ದಾನೆ. ತನ್ನ ಕರ್ತವ್ಯದಲ್ಲಿ ಪಾಲ್ಗೊಳ್ಬೇಕಾದ್ರೂ ನನ್ನ ಕರ್ತವ್ಯ. ಆದ್ದರಿಂದ ಈ ಕ್ಷಣವೇ ಗಗನದಿ ಸಂಚರಿಸಿಕೊಂಡು ಹೋಗ್ತೇನೆ. Ah!
ನನ್ನ ದೃಷ್ಟಿ ಸ್ವಲ್ಪ ಕೆಳಗೆ ಸರಿಯಿತಲ್ಲ, ಆಶ್ಚರ್ಯನೇ ಕಾಣ್ತಿದ್ದೇನೆ. ಮೂಷಿಕವನ್ನು ಏರಿಕೊಂಡು ಬರುತ್ತಿರುವಂತಹ ವ್ಯಕ್ತಿ ಇವ ಯಾರಾಗಿರಬಹುದು ಎಂಬುದಾಗಿ ಸರಿಯಾಗಿ ಅವರು ವೀಕ್ಷಿಸಿದಾಗ ಇವ ನಮಗೆ ಬೇಕಾದವನೇ, ಬೇರೆ ಯಾರಲ್ಲಪ್ಪ, ನಮ್ಮ ದೇವರ ಮಗ ಗಣಪತಿ. ಆ ದೇವರ ಅವಸ್ಥೆಗೆ ನೋಡಿದಾಗ ನಗಬೇಕೋ ಅಳಬೇಕೋ ಏನು ಮಾಡಬೇಕೆಂಬುದು ಗೊತ್ತಾಗುವುದಿಲ್ಲ. ಒಂದು ಕೈಯಲ್ಲಿ ತಿಂಡಿಯ ಬಟ್ಟಲು, ಅದರಲ್ಲಿ ನೋಡಬಾರ್ದ ಎಷ್ಟು ಬಗೆ ಉಂಟಂತ ನನಗೆ ಸರಿಯಾಗಿ ಗೊತ್ತಾಗುದಿಲ್ಲ. ಹತ್ತಿರ ಹೋದ್ರೆ ಗೊತ್ತಾಗಿತ್ತು. ಆ ಮೂಷಿಗಳ ಮೇಲೆ ಕುಳಿತುಕೊಂಡು ಅದನ್ನು ತಿಂದುಕೊಂಡು ಬರುತ್ತಾ ಇದ್ದಾನೆ. ಅಪ್ಪ, ಕೆಲವರಿಗೆ ಹಸಿವಾಗ್ತದೆ ಸಹಜ, ಆದರೆ ನಮ್ಮ ಹಸಿವನ್ನು ಹೋಗಲಾಡಿಸುವುದಕ್ಕಾಗಿ ಎಷ್ಟು ಆಹಾರ ಸೇವನೆ ಮಾಡಬೇಕು ಅದನ್ನು ಅರ್ಥವಿಸಿಕೊಳ್ಬೇಕಾದ ಕರ್ತವ್ಯ. ಬೇಕಾದಷ್ಟು ಉಂಟು ಎಂಬುದಾಗಿ ಎಲ್ಲವನ್ನೂ ತಿಂದು ಮುಗಿಸಿದಂತಾದರೆ ಆಮೇಲೆ ಆಗುವಂಥ ಅನಾಹುತಕ್ಕೆ ಕಾರಣವೇ ಅವನೇ ಆಗಿರ್ತಾನೆ. ಬೇರೆ ಯಾರನ್ನು ದೂಷಿಸಿ ಕೊಟ್ಟವರು ದೂಷಿಸಿದ ಪ್ರಯೋಜನವಾಗಲಾರದು. ಆದ್ದರಿಂದ ಕುಳಿತುಕೊಳ್ಳುವುದಕ್ಕಾಗದೆ, ನಡೆಯುವುದಕ್ಕಾಗದೆ ಕೈಯಲ್ಲಿ ಎರಡು ಹೊಟ್ಟೆಯನ್ನು ಹಿಡಿದುಕೊಂಡು ಅವ ನಡೆದುಕೊಂಡು ಬರುತ್ತಿರುವಂತಹ ದೃಶ್ಯ. ಹೊಟ್ಟೆಗೆ ಒಂದು ಉರಗವನ್ನು ಕಟ್ಟಿಕೊಂಡಿದ್ದಾನೆ, ಹೊಟ್ಟೆ ಒಡೆದು ಹೋಗಬಾರ್ದಲ್ಲ ಅಂತ ಹೇಳಿ. ಹಾಗಾದ್ರೆ ಇವರು ಬರೆದಿರುವ ದೃಶ್ಯ ಕಂಡಾಗ ಆಶ್ಚರ್ಯವಾಗ್ತಾ ಇದೆ. ಅದರಲ್ಲಿ ಏನೇನು ಉಂಟು? ಕಪ್ಪು ಗಣಪತಿ ಪಾಪ ಇವತ್ತೆಲ್ಲಿ ಹಬ್ಬ ಆಗಿರ್ಬೇಕು ಅವನಿಗೆ. ಆದ್ದರಿಂದ ಸಿಕ್ಕಿದನೆಲ್ಲ ಹಿಡಿದುಕೊಂಡು ತಿನ್ನುತ್ತಾ ಹುಕ್ಕುತ್ತಾ ಬರುತ್ತಾ ಇದ್ದಾನೆ. ಅದರಲ್ಲಿ ಏನೆಲ್ಲ ಉಂಟಂತ ಹೇಳಿದಾಗ ಒಂದು ಕೈಯಲ್ಲಿ ಕಬ್ಬು ಮತ್ತು ಆ ಬಟ್ಟಲಲ್ಲಿ ಚಕ್ಕುಲಿ, ಎಳ್ಳುಂಡೆ, ಲಾಡು, ಹೋಳಿಗೆ, ಬಾಳೆಹಣ್ಣು ಮತ್ತು ಎಂತೆಲ್ಲ ಉಂಟಂತ ನನಗೆ ಗೊತ್ತಾಗುವುದಿಲ್ಲ. ಪಾಪ ಇಷ್ಟರನ್ನೆಲ್ಲ ಕಾಣದೆ ಎಷ್ಟು ದಿವಸಗಳು ಕಳೆದವೋ ಏನು, ಒಮ್ಮೆಲೆ ತಿಂದು ಮುಗಿಸಬೇಕು ಯಾರಿಗೆ ಕೊಡದೆ ಎಂಬುದಾಗಿ ತಿರುಗಾಟ ಬರುತ್ತಿದ್ದವನು ಯಾರು? ಸುಬ್ರಹ್ಮಣ್ಯನ ಪ್ರೀತಿಯ ತಮ್ಮ ಗಣಪತಿ. ಆದರೂ ಅಷ್ಟೆಲ್ಲ ತಿಂದರೂ ಕೂಡ ಅವನಿಗೆ ಹೊಟ್ಟೆ ಹಸಿವೆದೀಗಲಿಲ್ಲ ಎಂಬುದಾಗಿ ಅವನ ಮುಖ ನೋಡಿ ತಿಳಿದುಕೊಳ್ಳೋಕೆ ಸಾಧ್ಯವಾಗ್ತಾ ಇದೆ. ಅವನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ಗೊತ್ತುಂಟ? ಇಷ್ಟು ದೊಡ್ಡದಾಗಿದೆ. ಇನ್ನೂ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದರೆ ಹೊಟ್ಟೆಲ್ಲದು ಅದು ಹೊಟ್ಟೆ ಒಡೆದು ಹೋದಿತು. ಅದಕ್ಕಾಗಿ ಕಾಣಬಾರದೆ ಎಲ್ಲೂ ದಾರಿಯಲ್ಲಿ ಸಂಚರಿಸುತ್ತಿದ್ದಂಥ ಒಂದು ಉರಗವನ್ನು ತೆಗೆದು ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿಕೊಂಡಿದ್ದಾನೆ. ಇವನು ನಡೆದಿರುವಂಥ ಇವನ ಸ್ಥಿತಿಯನ್ನು ಕಂಡಾಗ ನಗದೆ ಇರುವವರೇ. ಆದ್ದರಿಂದ ಅವನನ್ನು ಕಂಡಾಗ ನನಗೆ ನನ್ನ ಗರಿಯ ತಂದೆ ನಗು ಮೂಡಿ ಬರುತ್ತಿದ್ದ.
ಮಾಡಬೇಡ, ಸ್ವಲ್ಪ ಸೈರಿಸು, ಸ್ವಲ್ಪ ಕುಳಿತುಕೋ. ಏನಿದ್ರು ಕೂಡ ಆಮೇಲೆ ಮಾತನಾಡೋಣ. ಯಾಕೆ ಯಾಕೆ ನಿನಗೆ ಸ್ವರ ಬರ್ಲಿಕ್ಕಿಲ್ಲ ಈಗ? ಅದ್ಯಾಕೆ? ಯಾಕೆಂದ್ರೆ ತಿನ್ನೋದು ಹೆಚ್ಚಾಗಿದೆ. ನೀನು ಮಾತಾಡ್ಲಿಕ್ಕೆ ಗೊಬ್ಬೆ ಹಾಕಿದ್ರೆ ಅಂತ ಆದುಂಟಲ್ಲ, ಅದ ಹಾವು ಕೂಡ ಸತ್ತು ಹೋದಿತ್ತು, ನಿನ್ನ ಹೊಟ್ಟೆ ಹೊಡೆದು ಹೋದಿತ್ತು. ಆದ್ರೆ ಸ್ವಲ್ಪ ಕುಳಿತುಕೋ. ಎಲ್ಲವೋ ಏನ ಇನ್ನು ಕುಳಿತುಕೊಳ್ಳುವುದಿಲ್ಲ. ಯಾಕೆ? ನನ್ನನ್ನು ನೋಡಿ ನಗುವವರು ಯಾರು ಅಂತ ನಾನು ನೋಡಿದ್ದೆ. ಚಂದ್ರ ಅಲ್ಲ, ನಗದು ಇದ್ದಾರೆ ಯಾರಾದ್ರೂ? ನಿನ್ನ ಅವಸ್ಥೆಯನ್ನು ನೋಡೋಕೆ ಯಾರಿಗಾದ್ರೂ ನಗು ಬಂದಿತ್ತು. ಒಂದು ಮಾತು ಹೇಳ್ಬೇಕಾ? ಎಲ್ಲಿ ಭೂಲೋಕ ಸಂಚರಿಸಿ ಬೇಡ. ನಿನ್ನ ದೊಡ್ಡ ಹೊಟ್ಟೆ ನೋಡಿದಂತ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಆದಿತ್ತು. ಅದ್ಯಾಕೆ? ಮತ್ತೆ ಅಷ್ಟು ದೊಡ್ಡ ಹೊಟ್ಟೆ ಇಷ್ಟು ದೊಡ್ಡದಾಗಿದೆ. ಯಾರಿಗೂ ಹೆದರಿಕೆ ಆಗ್ಲಿಕ್ಕಿಲ್ಲ. ನೀನೀಗ ಮಾಡಿದ ಕೃತ್ಯ ಹೇಗಾಯ್ತು? ಏನಾಯ್ತು? ಮಂದ ಮಧ್ಯ ಹಾಗೆ ವರ್ತಿಸಿದ. ಮಂದ ಮಧ್ಯ ಅಲ್ಲ, ಅಂತ ಸ್ಥಿತಿ ನಿನ್ನದಾಗಿದೆ ಮಾರಾಯ. ಭಕ್ತರು ಕೊಟ್ಟಂತಹ ಪ್ರಸಾದ, ಅವರಿತ್ತಂತಹ ನೈವೇದ್ಯ, ಅದನ್ನು ತಿನ್ನುವುದಕ್ಕೆ ಈಗ ಭಕ್ತರು ಎಷ್ಟು ಕೊಡ್ತಾರೆ, ಕೊಡುವಾಗ ತಿನ್ನುವಾಗ ಆಲೋಚನೆ ಮಾಡಬೇಕು. ನಾನು ಎಷ್ಟು ತಿನ್ಬೇಕು, ನನ್ನ ಶರೀರಕ್ಕೆ ಎಷ್ಟು ಬೇಕು ಎಂಬುದಾಗಿ ಎಲ್ಲ ಕೊಟ್ಟರದ ನಿಮ್ಮ ಮುಕ್ಕುದಕ್ಕೆ ಹೋದ್ರೆ ಹೀಗೆ ಆಗುದಾಯ್ತಾ? ಅಲ್ಲ, ನನಗೆ ಬೇಕಾದಷ್ಟು ತಿಂದ್ರೆ ಅವರಿಗೆ ಬೇಸರ ಆಗುವುದಿಲ್ಲ. ಈಗ ಅವರಿಗೆ ಬೇಸರ ಆಗುದಕ್ಕಾಗಿ ನೀವು ತಿನ್ನುವುದಾ? ಹೌದಪ್ಪ, ಅವರು ಕೊಟ್ಟದನ್ನೆಲ್ಲ ತಿಂದು ಅವರಿಗೆ ಸಂತೋಷ ಪಡಿಸಿ. ಹೌದು ಮಾರಾಯ, ನೀನು ತಿನ್ನುದ ಹೌದು, ತಪ್ಪತ್ತೆ ಹೇಳುವುದಿಲ್ಲ. ನಿನಗೆ ಒಂದು ಹೆಜ್ಜೆ ಮುಂದೆ ಇಡುವುದಕ್ಕೆ ಆಗುದಿಲ್ಲ, ಹೋಗಿ ಅಲ್ಲಿ ಬೀಳ್ತೀನಿ ನೀನು. ಹೌದು, ಮತ್ತೆ ನಗದಿದ್ದೇನೆ ನಾನು ಬಿದ್ದದ್ದನ್ನು ಕಂಡು ಕೈ ಹಿಡಿದು ಮೇಲೆತ್ತಬೇಕಿತ್ತು ನೀನು. ಅದನ್ನು ಬಿಟ್ಟು ನಾನು ಮೇಲಿದ್ದೇನಲ್ಲ, ನೀ ಕೆಳಗಿದ್ದೆಲ್ಲ, ಮೇಲೆಯಿಂದ ಇಳಿದು ಬರ್ಬೋದಿತ್ತು ನನ್ನನ್ನು ಕಂಡು. ಆದ್ರೂ ಕೂಡ ಅದನ್ನು ನೀನು ಮಾಡದೆ ನನ್ನನ್ನೇ ನೋಡಿ ಅಪಹಾಸ್ಯವನ್ನು ಮಾಡುವುದಕ್ಕೆ ಮುಂದಾದಲ್ಲ. ನಾನಲ್ಲ, ಯಾರು ಕೂಡ ನಗಡಿಯ ನಿನ್ನನ್ನು ಹೀಗೆ ಬಿಡ್ತೇನೆ. ಏನು ಮಾಡ್ತೇನೆ? ಇದು ಶಾಪ ಕೊಡ್ತಾ ಇದ್ದೆ. ಹೌದಪ್ಪ, ಇನ್ನು ಮುಂದಕ್ಕೆ ನೀನು ಮಾಡಿದಂತಹ ಈ ಕೃತ್ಯಕ್ಕೆ ಇನ್ನು ಮುಂದಕ್ಕೆ ಚೌತಿಯ ದಿನದಂದು ಯಾರು ನಿನ್ನನ್ನು ನೋಡ್ತಾರೋ ಅಂತವರಿಗೆ ಅಪವಾದ ತಪ್ಪದೇ ಹೋಗಲಿ. ಇದು ನನ್ನ ಶಾಪ. ಎಷ್ಟೇ ಬುದ್ಧಿವಂತರಾದ್ರು ಒಂದಲ್ಲ ಒಂದು ಸಮಯದಲ್ಲಿ ತಪ್ಪು ಮಾಡ್ತಾರಂತೆ. ಅವರಿಗೆ ಬುದ್ಧಿ ಬರುವುದು ಯಾವಾಗ? ಕೆಟ್ಟು ಹೋದ ಮೇಲೆ ಬುದ್ಧಿ ಬರುವುದು. ಇವಾಗ ನನ್ನ ಸ್ಥಿತಿಯು ಹಾಗೆ ಹೋಯಿತು. ಆ ಘನಬಣ್ಣ ತಿಂದಿಕೊಂಡು ಬರುತ್ತಿರುವಂತಹ ಸಮಯದಲ್ಲಿ ಅವನ ಅಭಾಸೆ ಮಾಡಿ ಕೈ ತಟ್ಟಿ ನಗಾಡಿದೆ. ಸಿಟ್ಟುಗೊಂಡಂತ ಅವ ಶಾಪವನ್ನು ಕೊಟ್ಟನಲ್ಲ, ಚೌತಿಯ ದಿನದಂದು ಯಾರು ನಿನ್ನನ್ನು ನೋಡ್ತಾರೋ ಅಂದು ಅವರಿಗೆ ಅಪವಾದ ಬರಲಿ ಎಂಬುದಾಗಿ. ಕೊಳ್ಳಿ, ತೊಂದರೆ ಇಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕದು ಕರ್ತವ್ಯ ಎಂಬುದಾಗಿ ಅವು ಕೊಟ್ಟಂತಹ ಶಾಪವನ್ನು ಮನಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೇನೆ. ಆದರೆ ಒಂದೇ ದಿನ ಅಲ್ವಾ, ಯಾವಾಗಲಿಲ್ಲಲ್ವಾ? ಆದ್ದರಿಂದ ಸಂತೋಷ ತಿರುಗಾಡುತ್ತಾ ಮುಂದುವರಿಸ್ತೇನೆ.
ಇರುವಂತಹ ಶೋನಿತಾಪುರಕ್ಕೆ ಯಾರೆಂಬುದಾಗಿ ಅರಿತೀರಿ? ನಾನೇ ಸರಿ. ಓಹೋ, ಕಾಪಾಡು ತಂದೆ, ಕಾಪಾಡು. ಶೋನಿತಾಪುರದ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಗಜದಾನವ ಎನ್ನುವ ನೆಗಡ್ತಿಯನ್ನೇ ಬಡಿದವನಿದ್ದೇನೆ. ಎಂದಿನದ್ದೇ ಎಂದೂ ಕೂಡ ಶೋನಿತಾಪುರದ ವೈಭವಭೇದವಾದಂತಹ ಸಭೆಯನ್ನು ಸೇರಿದ್ದು ಮಾತ್ರವಲ್ಲ, ರಕ್ತಖಚಿತವಾದಂತಹ ಪೀಠವನ್ನ ಏರಿದವನಿದ್ದೇನೆ. ಆಹಾ ಹಾ ಹಾ, ನೋಡಬಾರದೆ ನಮ್ಮ ಸಭೆಯನ್ನ ರಾಕ್ಷಸ ವೀರರೆಲ್ಲರೂ ಕೂಡ ಕಿವಿ ಅರಳಿಸಿ ಕೇಳುತ್ತಾ ಇದ್ದಾರೆ. ರಾಜಾಜ್ಞೆ ಏನು ಎನ್ನುವ ಹಾಗೆ ಯಾವುದಕ್ಕೂ ನಮ್ಮವರೊಮ್ಮೆ ಬರಲಿ ನೋಡೋಣ. ನಮ್ಮದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತಹ ಸಂದರ್ಭ ದೀರ್ಘವಾದ ಧ್ವನಿ ಕೇಳಿಸಿತು. ಧ್ವನಿಯನ್ನು ಕೇಳಿ ಇತ್ತ ಕೊಡಿ ನಡೆದು ಬಂದರೆ ಏನು ಮುಖದಲ್ಲಿ ವ್ಯತ್ಯಾಸ? ಯಾಕೆ ಕರೆದಿರಿ? ಏನಾಗಬೇಕು?
ನಮ್ಮಿಂದ ಕನಿಷ್ಠರಾದ ದೇವತೆಗಳು ಸ್ವರ್ಗವನ್ನು ಆಳುತ್ತಾ ಇದ್ದಾರೆ. ಆದ್ರೆ ಏನು ಮಾಡೋಣ? ನಮ್ಮವರದೆಷ್ಟೋ ಮಂದಿಗಳು ಸ್ವರ್ಗಕ್ಕೆ ಹೋದ್ರೆ ಆ ದೇವೇಂದ್ರನ ಮೋಸದಿಂದ ನಮ್ಮವರನ್ನು ಅಳಿಸಿದ್ದಾನೆ ಅಲ್ವೇ ಆ ದೇವೇಂದ್ರ. ಹಾಗಿದ್ದು ಈ ಸಂದರ್ಭದಲ್ಲಿ ಅಲ್ಲಿಗೆ ಏರಬೇಕು ಎನ್ನುವ ಇಚ್ಛೆ ಮಾಡಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಅಧಿಕಾರವನ್ನು ಸ್ಥಾಪಿಸಬೇಕೆನ್ನುವಂತಹ ಆಶೆ ಬಹಳದಿಂದಲೂ ಇತ್ತು. ಸೂಕ್ತವಾದಂತಹ ಸಮಯ ಇಷ್ಟರವರೆಗೆ ಕೂಡಿ ಬರಲಿಲ್ಲ. ಇದೇ ಸಮಯ ಎನ್ನುವ ಹಾಗೆ ಭಾವಿಸುತ್ತಾ ನಾವೆಲ್ಲರೂ ಸೇರಿಕೊಂಡು ನಾಲ್ಕಲೋಕವನ್ನು ಪ್ರವೇಶ ಮಾಡಿ ಇಂದ್ರಾದಿಸುಮರನ್ನು ಸಂವಾದಿಸಿ ನಮ್ಮದ ಒಂದು ಅಧಿಕಾರ ಸ್ಥಾಪಿಸಿದ್ದಕ್ಕೆ ನಮ್ಮ ಸಮ್ಮತಿ ಇದೆ. ನಡೆಯೋಣ. ಶೌರ್ಯದ ನುಡಿಯನ್ನು ಕೇಳಿದಾಗ ಮನಸ್ಸಿಗೆ ನೆಮ್ಮದಿ ಹಾಗಿದ್ರೆ ತಡೆಯೋಕೆ ಆರ್ಪಲವನ್ನು ನೆರಹಿ ಈಗಿಲ್ಲೀಗಲೇ ಏರುವ ತಲುಪಿದ್ದೆಲ್ಲಿಗೆ ನಾವು ಸ್ವರ್ಗದ ಬಾಗಿಲಿಗೆ. ಇನ್ನು ಮುಂದಕ್ಕೆ ಸ್ವರ್ಗ. ಆದ್ರೆ ಮಕ್ಕಳಾಟಿಗೆ ಆಗಕೂಡದು ಅಲ್ಲವೇ? ಅವನಿಗೆ ಅರ್ಥವಾಗಬೇಕು ಅಂತ ಇದ್ದೆ ಸುದ್ದಿಯನ್ನು ಮುಟ್ಟಿಸಬೇಕೋ ಬೇಡ? ಹಾಗಿದ್ರೆ ಯಾರಾದರೂ ಇದ್ದಾರೋ ಎನ್ನುವ ಹಾಗೆ ಸ್ವಲ್ಪ ನೋಡಿ. ನಮ್ಮ ಕಣ್ಣುಗಳಿಗೆ ಇಷ್ಟರವರೆಗೆ ಕಾಣಲಿಲ್ಲ. ನೋಡಿ ಹೋಗ್ತೇವೆ. ಇದೆಂತದ್ದು ಒಳ್ಳೆದುಂಟು ಮಾತ್ರ. ಪ್ರಭು ಅಲ್ಲಿ ಒಂದು ಬರೇ ಮೂರ್ತಿ ಮಾತ್ರ ಉಂಟು ಪ್ರಭು. ಮೂರ್ತಿ? ಹೌದು. ನೋಡುವುದಕ್ಕೆ ಹೇಗುಂಟು? ಚಲನವಲನ ಇಲ್ಲ. ಚಲನವಲನ ಏನೂ ಇಲ್ಲ. ಅದಕ್ಕೆ ಹೇಳು ಮೂರ್ತಿ ಅಂತ. ಮೂರ್ತಿ ಏನೇ ಇರಲಿ, ನಾವು ಬಂದುದಕ್ಕೆ ಈ ಸಂದರ್ಭದಲ್ಲಿ ಆ ಮೂರ್ತಿಯನ್ನು ಪುಡಿ ಹಾರಿಸಿದ ಕೊಲ್ಲು ಚೋಚು ಅದು ಬೇರೆ ಜೀವ ಇದ್ದಾನೆ. ಜೀವ ಇದ್ದೆ ಅಲ್ವಾ ಇಲ್ಲಿ ಕೂತದ್ದು? ಮತ್ತೆ ಸತ್ತಾಗೆ ನಟಿಸ್ತಾ ಇದ್ದಿ. ಯಾರು ನಟನೆ ಮಾಡಿ? ನೀವು ಸರಿ ನೋಡ್ಲಿಲ್ಲ. ನಿಮ್ಮದೇ ಸಮಸ್ಯೆ. ನಾನು ಕೆಳಗೆ ಹೀಗೆ ಕಾಲಲ್ಲಾಡಿಸ್ತಾ ಇದ್ದಿ, ಚಲನೆ ನಾವು ಕೆಳಗಿದ್ದು ನೋಡ್ಲಿ. ಅದು ನಿಮ್ಮ ಸಮಸ್ಯೆ. ಒಟ್ಟು ಕಡಿಯುವುದೆಯಾ? ನಮ್ಮದಾಗೆ ಅಂದ್ರೆ ನಮ್ಮದಾಗಲ್ಲ. ನಮ್ಮ ಕಣ್ಣಿಗೆ ಯಾವುದೆಲ್ಲ ಕಾಣ್ತದೆ ಅದನ್ನು ಮಾತ್ರ ವೀಕ್ಷಣೆ ಮಾಡುದು. ಹಿಡಿ ಕಡಿ ಕುಡಿ ಅಷ್ಟೇ. ಈಗ ಇದು ನೀವೆಯಾ? ಎಂತದ್ದು? ನೀವೇ ಬಂದದ್ದ? ಮಾತ್ರ ಬಂದದ್ದಲ್ಲ, ನಮ್ಮ ಒಡೆ ಇದ್ದಾನೆ. ಅಲ್ಲಿ ನೋಡು. ಎಂತದ್ದು? ಎಂತ ಮಾಡ್ತಾನೆ ಅವರೆಂತ ಸಾಲ ತಗೊಂಡು ಮತ್ತೆ ಮುಖವೇ ನೋಡುದಿಲ್ಲ. ನಿಮ್ಮಂತವರಿಗೆಲ್ಲ ಮುಖ ತೋರಿಸುವುದಿಲ್ಲ. ಮತ್ತೆ ಅದಕ್ಕೂ ಒಂದು ಕ್ರಮ ಉಂಟು. ಮುಖ ತೋರಿಸುವುದು ಕ್ರಮ ಮಾಡಿದ ಮೇಲೆ ಹಾಗಲ್ಲ. ಮತ್ತೆ ನೀನು ಹೋಗಿ ನಮಸ್ಕಾರ ಮಾಡು, ಬೆನ್ನನ್ನು ಬಗ್ಗಿಸು, ನಮಸ್ಕಾರ ಮಾಡು, ಆಮೇಲೆ ಶಿರವನ್ನು ತಗ್ಗಿಸು. ನೀವು ಹಾಗೆ ಮಾಡಿದ ಮೇಲೆ ಅವರು ಮಾತಾಡುದು. ಒಟ್ಟಿಗೆ ಇರುದಲ್ವಾ? ನಮಸ್ಕಾರ ಬಗ್ಗ. ನಮಸ್ಕಾರ ಬಂತು. ಅಕ್ಕ ಎಂತದ್ದು? ಏನು ಹಿಂದೆ ನೋಡುವುದು? ಎಲ್ಲಿಂದ ಬಂದದ್ದು? ಎಲ್ಲಿಂದ? ನಿನ್ನ ನಮಸ್ಕಾರ ನೀನು ಎಲ್ಲಿಗೆ ಕೊಟ್ಟಿದ್ದೆ ಅಲ್ಲಿಗೆ ಬಂತು.
ಅಂದ್ರೆ ಅವಳಿಗೆ ತಾಲಿಪಿದ್ದು ಅಂತ ಕೊಟ್ಟದ್ದು ಬಂತಲ್ಲ, ಅದು ತಿರುಗಿಸಿ ಕೊಡ್ಲಿಕ್ಕಿಲ್ವಾ? ಯಾರಿಗೆ ನಮಸ್ಕಾರ ಕೊಡುವಾಗ ತಿರುಗಿಸಿ ಕೊಡ್ಲಿಕ್ಕೆ ಯಾರು ಹೇಳಿದ್ದು? ನಮ್ಮಲ್ಲಿ ಉಂಟು. ನಮ್ಮಲ್ಲಿ ಆ ಕ್ರಮ ಇಲ್ವಾ? ಅದಕ್ಕೆ ಯಾಕೆ ಹೇಳು? ಯಾಕೆ? ಅಂದ್ರೆ ಒಂದು ಸಮಾನತೆ ಬೇಕು, ಹಿಂದೆ ಕೊಡಬೇಕು. ನಿಮಗೆ ಸಮಯ ಇಲ್ವಾ? ಅಲ್ಲ ನಿನಗಿಲ್ಲ ಅಂತ. ನಾನು ಆಗ್ಲಿಲ್ವಾ ಅಂತ. ಅವರ ಸಮಾನತೆಗೆ ನೀನು ಬರುದಿಲ್ಲ ಅಂತ. ಈಗ ಆಗದಿದ್ರೆ ತಿದ್ದುಪಡಿ ಮಾಡ್ತೀಯಾ? ಅಲ್ಲ, ಒಂದು ಇದು ಮಾಡುವ ಅಂತ. ಹೌದಾ? ಒಂದು ಇದು ಮಾಡುವ, ಸಮಾನತೆ ಮಾಡುವ. ಮನವಿ ಕೊಡ್ತೀಯಾ? ಇಲ್ಲಿಲ್ಲ, ಇಲ್ಲಿ ಮನವಿ ಎಲ್ಲ ನಡೆಯುವುದೇ ಮತ್ತೆ ಅದು ಕೆಳಗೆ ನಿಮ್ಮಲ್ಲಿ ಮಾತ್ರ. ಹೌದಾ? ಇದು ಎಂತದು? ಎಂತ ಅಲ್ಲ, ಎಂತದ್ದು ಮುಟ್ಟುತ್ತಿ ಮೆಲ್ಲ ಮೆಲ್ಲ ಎಂತದ್ದು ಹೇಳಲಿಕ್ಕೆ ಇತ್ತು, ಮರ್ತೋಯ್ತು ನನಗೆ. ನಿನಗೆ ಮರತ್ರ ಹೊರದು ಬೇರೆ ಅಜೋಗ. ಇದು ಯಾವುದು? ಇದು ಮೂಗಿನಲ್ಲಿ ಮೊಟ್ಟೆ. ಮೊಟ್ಟೆ ಕಾಗೆ ಮೊಟ್ಟೆ. ಭೂಮಿಯ ವಾಸನೆ ಬಿಡ್ಲಿಲ್ಲ ನಿನಗೆ? ಅಲ್ಲ, ಕಾಗೆ ಮೊಟ್ಟೆ ಇಟ್ಟದಂತ ಭಾವಿಸಿ. ಎಲ್ಲಿ? ಮೂಗಿನಲ್ಲಿ. ಹಾಗೆ ಕಾಣ್ತದ? ನಮ್ಮ ಮೂಗು ಸ್ವಲ್ಪ ದೊಡ್ಡ. ನಾವು ಇರುವುದೇ ಹಾಗೆ. ಮತ್ತೆ ಇವನದ್ದಿಲ್ಲ. ನಮ್ಮ ಒಡೆಯ ದೊಡ್ಡವರಿಗೆ ದೊಡ್ಡ ಮೂಗು. ನಮ್ಮ ಪರಂಪರೆ ಹಾಗೆ. ನಿಮ್ಮ ಪರಂಪರೆಯಲ್ಲಿ ಮೂಗುದ, ಇವರದ್ದಿಲ್ಲ. ಆಯ್ತು, ಸಾಯಿಲಿ. ಯಾವುದು ವಿಷಯ? ವಿಷಯ ಹೋಗಿ. ಇದು ನೀವು? ನಾನೇ. ಯಾರು? ಎಲ್ಲಿಂದ ಬಂದದ್ದು? ಅಕ್ಕೋ. ಎಲ್ಲಿಂದ ಬಂದದ್ದು? ಯಾಕೆ ಬಂದದ್ದು? ಊರುಂಟೋ? ಅಲ್ಲ, ಚಪ್ಪಾಟೆ. ಊರುಂಟೋ? ಊರುಂಟೋ? ಊರುಂಟು. ಊರು ಇದ್ರೆ ಬಿಟ್ಟು ಬಂದದ್ದು ಯಾಕೆ? ಹಿಡ್ಕೊಂಡು ಬರುವುದಕ್ಕೆ ಏನು ಚಾಪೆ ಕಟ್ಟದು? ಹಾಗಲ್ಲ, ಊರನ್ನು ಬಿಟ್ಟು ಇಲ್ಲಿ ತನಕ ವಿಜಯಂಗೆ ಇದ್ದದ್ದೇನು? ಎಂತದು ವಿಜಯಂಗೆ ಇದ್ದ ಯಾಕೆ ಬಂದದ್ದು? ಏನು ವಿಷಯ ತಿಳಿಸ್ಬೇಕಂತ. ನೀನು ಜನ ಯಾರು ಅಂತ ಗೊತ್ತಾಗಿ ಇಷ್ಟೊತ್ತಾಗಿ? ಸರಿ, ನೋಡು. ನೋಡಿದ್ದೆ ಯಾರು? ಇಲ್ಲಿ ಅಧಿಕಾರಿ. ಇವನಿಗೆ ಹುಷಾರಿಲ್ವಾ? ಇವನಿಗೆ ಹುಷಾರಿಲ್ವಾ? ಆಗದಿಂದ ಬೊಬ್ಬೆ ಆಗ್ತಾನೆ. ಪರಂಪರೆ ಬಿಡುವುದಿಲ್ಲವ ಅವನ ಪರಂಪರೆ ಬೊಬ್ಬೆ. ಇದು ಎಂತ ಅವಸರ ಮಾಡಿದ್ಯಾಕೆ? ಅವಸರ ಅಂತ ಹೇಳಿದ್ರೆ ಒಡೆ ಅಂತ ಹೇಳಿದಲ್ಲ ನೀನು. ಇದು ಅದಲ್ಲ, ನಾವು ಎಲ್ಲಿಗೆ ಅಂತ ಹೇಳಿಲ್ಲ. ಇಲ್ಲಿಗೆ ಅದೇ ದ್ವಾರದ ಒಂದು ರಕ್ಷಣೆ ಮಾಡುವ ಹೊಣೆ ನಂದು. ಹಾಗಾಗಿ ಇಲ್ಲಿಗೆ ಬಂದವರನ್ನೆಲ್ಲ ವಿಚಾರಣೆ ಮಾಡ್ಲಿಕ್ಕೆ ಇರುವವ ನಾನು. ಅದಕ್ಕೆ ಏನು ವಿಚಾರ ಮಾಡ್ಲಿಲ್ಲ. ಅದೇ ನಾನು ಪ್ರಾರಂಭಿಸಿದ್ದಲ್ವಾ. ಎಲ್ಲಿ ಊರು ಮನೆ, ಎಲ್ಲಿ ಯಾಕೆ ಬಂದದ್ದು, ಏನು ವಿಷಯ, ಹೆಸರೇನು, ಸಂದೇಶಚಾರ ನೀನಲ್ವಾ? ಅಯ್ಯ, ನಾವು ಇಲ್ಲಿಯವರಲ್ಲ. ಶೋನಿತಾ ಅವರ ಗೊತ್ತುಂಟ ನಿನಗೆ? ಬಲ್ಲೆ ಕಡೀಲಿಲ್ವಾ? ಬಲ್ಲೆ ಅಂತ ಗೊತ್ತುಂಟು. ಬಲ್ಲೇನು? ಬಲ್ಲೇನು ಆ ಶೋನಿತಾಪುರದ ಅಧಿಕಾರಿ. ಅವ ಸಾಯಿಲಿ ಮಾರೆ, ನೀನ್ ಯಾರ? ಅವ ಸತ್ರೆ ಅಲ್ಲ, ನಾನು ಅವರ ವಿಷಯ ನಮಗೆ ಯಾಕೆ? ಶೋನಿತಾಪುರದವರ ವಿಷಯ. ಶೋನಿತಾಪುರದ ಅಧಿಕಾರಿ ನಾನೇ. ನಿಮ್ಮದೇ ವಿಷಯ ಮತ್ತೆ ಪ್ರೀತಿಗೆ. ಮತ್ತೆ ಶೋನಿತಾಪುರ ಗಜಾಸುರ ನಾನು. ಗಜಾಸುರ ನೀವು. ಇವರೆಲ್ಲ ದುರ್ಜಯ. ಅದಕ್ಕೆ ಹಾಗೆ ನಾವು ಹೆಸರಲ್ಲಿ ಹೋದಾಗೆ ಬೊಬ್ಬೆ. ನನ್ನ ಸ್ವಭಾವವೇ ಹಾಗೆ. ನೀನು ದುರ್ಮಜಾಸುರ. ಎಂತ ಮಜಾ, ಎಂತ ಮಜಾ, ವಿಶ್ಲೇಷಣೆ. ದುರ್ಮಜಾ, ಮಜಾ. ಈ ವಿಷಯ ಎಂತದ್ದು? ವಿಷಯ ಗೊತ್ತಾಗುವುದು ಅಲ್ಲ. ನಮ್ಮ ಭೂಲೋಕದಲ್ಲಿ ಕೂಡ ನಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ ನಾವು. ಈಗ ಸ್ವರ್ಗದ ಅಧಿಕಾರ ನಮಗೆ ಬೇಕು ಅಂತ ಆಗಿ ಹೋಯಿತು. ಆದ ಕಾರಣ ನಮ್ಮವರನ್ನು ನೆರಹಿಕೊಂಡು ಇಲ್ಲಿಗೆ ನಾನು ಬಂದಿದ್ದೇನೆ. ಇದ್ದಾನವ ನಿನ್ನ ಒಡೆಯ, ನಿನ್ನ ಅಪ್ಪ ಇದ್ದಾರ? ಯಾರು? ಒಡೆಯ. ಒಡೆಯ. ಆದ್ರೆ ಹೋಗಿ ಹೇಳಬೇಕು, ಗಜದಾನವ ಬಂದಿದ್ದಾನೆ, ಅಧಿಕಾರವನ್ನು ಬಿಟ್ಟುಕೊಳ್ಳಿ. ಇಲ್ಲದಿದ್ರೆ ಅನುಮಾನ ಇದ್ರೆ ಬರ್ಲಿ ಬೆಟ್ಟಿಗೆ. 3 ಅಡಿಯ 6 ಅಡಿಯ? ಯಾವುದು? ಪೆಟ್ಟಿಗೆ. ಯುದ್ಧಕ್ಕೆ. ಪೆಟ್ಟಿಗೆ ಅಲ್ಲ, ಯುದ್ಧಕ್ಕೆ. ಅದು ಕೊನೆಗೆ ಅಲ್ವಾ ಪೆಟ್ಟು.
ಪೆಟ್ಟಿಗೆ ಹೌದು ಇಂದ್ರ ಬರ್ಲಿ. ಇಂದ್ರ ಇಂದ್ರ ಪೆಟ್ಟಿಗೆ ಏನು ವಿಷಯ ತಿಳಿಸಿ ಆಗಬೇಕು. ಹೌದಾ? ಅವ ಬರುವ ತನಕ ಕಾದ್ರಿ. ಯಾರು ನಿನ್ನ ಮಿತ್ರ ಅವ? ಇಲ್ಲೇ ಕಾದ್ರಿ. ನಿನ್ನ ಭಾವನವ? ಇಲ್ಲೇ ಕಾದ್ರಿ ಅಂತ. ಕಾದ್ರಿ ಕಾದಿ ಆಗ ನಾನೇ ಸರಿ. ಯಾರದು? ನಮೋ ನಮಃ. ಬಂತು. ನಿಮ್ಮದು ಬಂದದ್ದೇ ಈ ಸಲ. ನಮ್ಮದು ಬರ್ತಾ ಇರ್ತದೆ. ಆಶೀರ್ವಾದ ಬಂದದ್ದು. ಆದ್ರೆ ನೀನೇನು ಬಂದದ್ದು ಅಂತ ಆಶ್ಚರ್ಯ ಉಂಟು ಅಂತ. ದ್ವಾರದಲ್ಲಿ ಇರ್ಬೇಕಾದ್ರು ಇಲ್ಲಿಯವರೆಗೆ ಬಂದದ್ದು ಯಾರು? ಎಂದಿನಂತೆ ಇಂದು ಕೂಡ ದ್ವಾರದಲ್ಲಿ ಕಾವಲು ಮಾಡ್ತಾ ಇದ್ದೇನೆ. ಅದನ್ನು ಹೇಳಬೇಕು ಅಂತಿಲ್ಲ, ನಿನ್ನ ಕರ್ತವ್ಯ. ಆ ಕೆಲಸ ಮಾಡುತ್ತಿರುವಂತಹ ಸಮಯದಲ್ಲಿ ಆಶ್ಚರ್ಯ, ಪರಮಾಶ್ಚರ್ಯ, ಆಶ್ಚರ್ಯ. ದೇವಲೋಕದಲ್ಲಿ ಯಾವತ್ತೂ ಬದಲಾವಣೆ ಅಂತ ಸಂಭವಿಸುವುದಿಲ್ಲ, ಇರುವಂತದ್ದೇ ಇರುವುದು. ಆದ್ರೆ ನಿನಗೆ ಆಶ್ಚರ್ಯ ಆಗಬೇಕು ಅಂತ ಆದ್ರೆ ಕಾರಣ ಎಂತ? ದ್ವಾರದಲ್ಲಿರುವಾಗ ಅದೇ ಆಶ್ಚರ್ಯ ಆಯ್ತು. ನೀನು ಕೆಲಸ ಮಾಡ್ತಿರುವಂತಹ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ಬೊಬ್ಬೆ ಕೇಳಿತು ರಾಯರೇ. ಬೊಬ್ಬೆಯ? ಯಾರೋ ನಮ್ಮವರು ಸ್ವಲ್ಪ ಗಲಾಟೆ ಮಾಡಿರಬಹುದು. ಒಳಗಿಂದ ಅಲ್ವಾ? ಇಲ್ಲ ಇಲ್ಲ, ಮತ್ತೆ ಹೊರಗಿನಿಂದ. ಹೊರಗಿನಿಂದ? ಸ್ವರ್ಗಲೋಕದ ಹೊರಗಿನಿಂದ? ಆ ಕಡೆ ಈ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಯಾರು ಅಂತ ಹತ್ತಿರ ಹತ್ತಿರ ಬರುವಾಗ ನೋಡ್ತೇನೆ ರಾಯರೇ, ಸೇನೆ. ಸೇನೆ? ಸರಿ ನೋಡಿದ್ಯಾ? ನಕ್ಸಲ್ ಸೇನೆ. ಎಂತದ್ದು? ನಕ್ಸಲ್ ಸೇನೆ. ಅದು ಇಲ್ಲಿಯವರೆಗೆ ಬರ್ತದ? ಆ ಕಡೆಯಿಂದ ಈ ಕಡೆಯಿಂದ 4 ಸಾಲು ಸೇನೆ. ನಕ್ಸಲ್ ಸೇನೆ ಬರೀ ಇದು ಮಾತ್ರ ಅಲ್ಲ, ಮತ್ತೆ ಆನೆ, ಗಜ, ತುರಗ, ಕುದುರೆ, ಒಟ್ಟು ಸೇನೆ ಸೇನೆ. ಅದು ಮತ್ತೆ ಹೇಳುವುದೆಂತದಕ್ಕೂ ಆನೆ ಮತ್ತು ಗಜ ಎರಡು ಒಂದೇ. ಒಂದಾಗಿದೆ ಈಗ. ಕುದುರೆ ಮತ್ತು ತುರಗ ಅದು ಎರಡು ಒಂದೇ. ಈಗ ಅವೆಲ್ಲ ಒಂದಾಗಿದೆ. ಒಂದು ಆದದಲ್ಲ, ಅದು ಇರುವುದೇ ಒಂದೇ ಅಂತ. ಮೊದಲೇ ಒಂದೇ, ಅದರ ಅರ್ಥ ಒಂದೇ. ಶಬ್ದ ಮಾತ್ರ ಅದು ಹೆಚ್ಚಾಗಿ ಅಲ್ಲಿ ತುಂಬಾ ಇತ್ತು. ಆಮೇಲೆ ಮಂತ್ರಿ ಮಾರ್ಬಲ ಎಲ್ಲ ಉಂಟು ಅಲ್ಲಿ. ಮಂತ್ರಿ ಮಾರ್ಬಲ ಸಹಿತ ಬಂದದ್ದು. ಇನ್ನು ಯಾರು ಅಂತ ಕೇಳುವಂತ ಹೋಗಿ ನೋಡುವಾಗ ಒಬ್ಬ ಅದರ ನೇತಾರ ಇದ್ದಾನೆ ಅಲ್ವಾ? ನಿನ್ನ ಹೊಣೆಗಾರಿಕೆ ಅಲ್ವಾ ಪ್ರಶ್ನೆ ಮಾಡುವುದು? ಮಾಡ್ಬೇಕು. ಒಬ್ಬ ಇದ್ದಾನೆ, ಒಬ್ಬ ನಾಯಕ ಅವರಿಗೆಲ್ಲ. ಆ ಸೇನೆಗೆ ನಾಯಕ ನೆನೆಸಿದವ ಯಾರಂತೆ? ಅವ ಶೋಣಿತಾಪುರದವ. ಶೋಣಿತಾಪುರವ? ಶೋಣಿತಾಪುರ. ಶೋಣಿತಾಪುರದವರು ಇಲ್ಲಿಯವರೆಗೆ ಬರುವುದು ವಿಶೇಷ ಏನಲ್ಲ. ಇಲ್ಲ, ಹಿಂದಾದಷ್ಟೋ ಮಂದಿ ಬಂದಿದ್ದಾರೆ. ಈಗ ಹಿಂದೆ ಬಂದವರ ವಿಚಾರ ಬಿಡುವ. ಇವ ಯಾರು? ಇವ ಗಜಾಸುರ ಅಂತ. ಗಜಾಸುರ? ಇದು ಹೊಸತ್ತು ಕೇಳಿದಾಗ. ನಾನು ಕೇಳಿದ್ದು ಅಷ್ಟೇ. ಅಷ್ಟೇ ಅಲ್ವಾ? ನನ್ನ ತಿರುಗಾಟದಲ್ಲಿ ಇಂಥದ್ದಾಗ್ಲೇ ಇಲ್ಲ. ಅಲ್ಲ, ಹೆಸರು ಮಾತ್ರ ಹಾಗೂ ಅಥವಾ ಆಕಾರದಲ್ಲಿಯೂ ಹಾಗೆ ಉಂಟಾ? ಆಕಾರ ಎಂತ ಅಂತಲೇ ಗೊತ್ತಾಗುದಿಲ್ಲ. ರಾಕ್ಷಸರಲ್ಲ ಒಂದೇ, ಅವನದ್ದೊಂದೇ. ಏನಂತೆ? ಇಡ್ಲಿ ಅಂತ.
ವ್ಯವಸ್ಥೆ ಮಾಡಬೇಕಿತ್ತು. ಸರ್ ಅದಲ್ಲ, ಸ್ವರ್ಗಲೋಕ ಇಡ್ಲಿ ಅಂತ ಇಲ್ಲಿ ಎಲ್ಲಿ ಸಿಗ್ತದ ಅದು? ನಾನು ಅದೇ ಹೇಳಿದೆ, ಅಷ್ಟು ಸುಲಭದಲ್ಲಿಲ್ಲ, 100 ಮಾಡಬೇಕು ಅಂತ. ಅಲ್ವಾ? ಯಾಗ ನಾವು ಎಷ್ಟು ಪರಿಶ್ರಮ ಪಟ್ಟಿದ್ದೇವೆ, ಆದ್ರೂ ಆಗುದಿಲ್ಲ. ನಮ್ಮಲ್ಲಿ ಉಂಟು ಶಕ್ತಿ, ಮಾಡ್ಲಿ ಯುದ್ಧ, ಸ್ವರ್ಗ ಅಂತ. ಸ್ವರ್ಗಲೋಕದ ಪೀಠವನ್ನು ಬಯಸಿ ಬಂದಿದ್ದಾನೆ. ಅವನಿಗೆ ಉತ್ತರ ಕೊಟ್ಟಿಯ ನೀನು? ಇಲ್ಲ. ಯಾಕೆ? ನನಗೆ ಧೈರ್ಯ ಸಾಕಾಗಲಿಲ್ಲ. ಅದಕ್ಕೆ ಮೊದಲಿನವರಿಗೆ ಆದ್ರೆ ಸ್ವಲ್ಪ ಸ್ವಲ್ಪ ಉತ್ತರ ಕೊಟ್ಟಿದ್ದೇನೆ. ಈಗೇನಾಗಿದೆ? ಈಗಿನ ಅವನನ್ನು ನನಗೆ ಧೈರ್ಯ ನಂಬಲಿಕ್ಕೆ ಆಗುದಿಲ್ಲ. ಜನ ಸರಿಲ್ಲ. ಸರಿ ಇಲ್ವಾ? ಅವ ಜನ ಸರಿ ಇಲ್ಲ. ಹಾಗೆ ನಿನಗಾಗ್ಲಿಲ್ಲಲ್ಲ? ನನಗೆ ಆಗಲಿ. ನಾನು ನೋಡಿಕೊಳ್ತೇನೆ. ಅಡಿಗಡಿಗೆ ನಾಲ್ಕಕ್ಕೆ ದಾಳಿ ಇಡ್ತಾರೆ ಅಂತಾದ್ರೆ ಅವರಿಗೊಂದು ಮತ್ತರಿಯಬೇಕಾದದ್ದು ನಮ್ಮ ಕರ್ತವ್ಯ. ಯಾರಲ್ಲಿ ದೇವತೆಗಳು ಶುಭವಾಗ್ಲಿ. ಅವಸರದ ಕಾರ್ಯ ಲಾಲಿಸಿ ಇಲ್ಲಿವರೆಗೆ ಬಂದವರಾಗಿದ್ದೇವೆ. ನಮ್ಮಿಂದ ಏನಾಗಬೇಕು ತಿಳಿಸಿ. ನಮ್ಮ ಕ್ಷೇತ್ರದಲ್ಲಿ ನೀವು ವಹಿಸಿಕೊಟ್ಟಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದವರು ನಾವು. ಒಮ್ಮಿಂದೊಬ್ಬರೇ ನಿಮ್ಮ ಕರೆ ಬಂತಲ್ಲ, ಕಾರಣ ನಾಲ್ಕದ ಪೀಠವನ್ನು ಬಯಸಿ ಬಂದಿದ್ದಾನಂತೆ. ಅವನಿಗೆ ತಕ್ಕ ಉತ್ತರ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಏನು ನೋಡ್ತೀರಿ, ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ. ಅವನನ್ನು ಎದುರಿಸುವರ ರಣಕ್ಷೇತ್ರ.
ಬಂದ ಹಾಗೆ ಹಿಂದೋದಂತಾರೆ ಸರಿ. ಒಂದೇ ಈ ಸ್ವರ್ಗಲೋಕದ ಪೀಠ ನಮ್ಮ ಕೈವಶವಾಗಬೇಕು. ನೀವಾಗಿ ನೀವು ಬಿಟ್ಟು ಕೊಟ್ಟರೆ ಒಳಿತು. ತಲೆಯನ್ನು ಮಾಡ್ತೇನೆ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜಾಗೃತಿ ಕೆಟ್ಟವರೇ. ಒಂದು ಹೆಜ್ಜೆ ಹಿಂದೆ ಹಿಂದೆ ಹೋಗು. ಎಚ್ಚರ. ನಾಗಲೋಕದ ಪೀಠವನ್ನೇ ಬಯಸಿ ಬಂದಿದ್ದೀರಾ. ಈ ಹಿಂದೆ ಬಂದಂತಹ ದಾನವರನ್ನೆಲ್ಲ ಶ್ರೀಹರಿಯ ಕೃಪೆಯಿಂದ ಬಡಿದೋಡಿಸಿದ್ದೇವೆ. ಒಮ್ಮೆ ಸರಿಯಾಗಿ ನೋಡಂತೆ. ಏನು ಇದೇ ಸ್ವರ್ಗ. ಹೌದಾ? ಇದೇ ನಿನಗೆ ಕೊನೆಯ ಪಾಠ ಮಾಡುದ. ಮುಂದೆ ನಿನಗೆ ನರಕದ ದಾರಿಯನ್ನು ನಾನು ತೋರಿಸುತ್ತೇನೆ. ಬಾ. ದೇವತೆಗಳ ಪಥವನ್ನು ಪಿಡಿದು ಮುಂದುವರಿದೆ ಅಂತಾದರೆ ನಿನಗೆ ಬದುಕಿಡುವಂತ ಅವಕಾಶ ಇಲ್ಲವಾದರೆ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಿನ್ನನ್ನು ಚುಚ್ಚಿ 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 ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಈ ರೀತಿಯಾದ ಹಿಂಸೆಯನ್ನು ಕೊಟ್ಟು ಸಾಯಿಸ್ತೇನೆ. ನೀನಾಗಿ ಬರಿಸಿಕೊಂಡದ್ದು ದೇವೇಂದ್ರ. ಏನು ಬಂದಿಯಲ್ಲ, ಒಳ್ಳೆದಾಯ್ತು. ನಿನ್ನನ್ನೇ ಕಾಣಬೇಕು ಎನ್ನುವ ಇಚ್ಛೆಯಿಂದಲೇ ಬಂದದ್ದು. ದರ್ಶನ ಭಾಗ್ಯ ನಾನು ಭಾವಿಸಿದ್ದು ಹೀಗೆ, ಏನು ನನ್ನ ಬರೋಣವನ್ನು ತಿಳಿದು ನೀನು ಪಲಾಯನಗೈದಿರಬೇಕು ಎನ್ನುವ
ಹಾಗೆ ಹಾಗೆ ಮಾಡ್ಲಿಲ್ಲ. ಅಲೆ ಮೆಚ್ಚಲೇಬೇಕು. ಇದು ಬಂದವ ಗಜದಾನವ, ಇಲ್ಲಿ ಅಧಿಕಾರ ಬೇಕು ಅಂತಾಗಿದೆ. ಬಿಟ್ಟು ಕೊಡುವೆಯೋ ಮಾಲ್ಮಲದ್ದು ನಿಲ್ಲುವೆಯೋ? ಮಂದಮತಿಗಳು ಅಂತ ಹೇಳುವುದು. ಯಾರಿಗೆ ಹೇಳುವುದು ನೀನು? ಮರುಳರು ಅಂತ ಅವರಿಗೆ ಆಡುವುದು. ಯಾಕೆ? ನಿನಗೆ ಅನ್ವಯಿಸಿಯೇ ನೀನು ಮರಳುತ್ತನವನ್ ಇದು ಇಲ್ಲದೆ ಹೋದ್ರೆ ಇದುವರೆಗೂ ಕೂಡ ನಿನ್ನದೇ ಆದಂತಹ ಶೋಣಿತಾಪುರದಿಂದ ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದವರು ಅದೆಷ್ಟು ಮಂದಿ ಹೇಳು? ಇರಲಿ, ದಾನವರು ಎಷ್ಟೇ ದಾಳಿ ಮಾಡಿಕೊಂಡರು ಅಥವಾ ಒಂದೊಮ್ಮೆಗೆ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡರು ಶಾಶ್ವತವಾಗಿ ಉಳಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಯಾಕಾಗಲಿಲ್ಲ? ಯಾಕೆ ಅಂತ ಒಮ್ಮೆ ಸರಿಯಾಗಿ ನಿನ್ನ ಒಳ್ಳೆ ಬುದ್ಧಿಯಿಂದ ಯೋಚನೆ ಮಾಡು. ಆಹಾ, ಅದು ಹಾಗಲ್ಲ. ಲೋಕ ನಿಯಮ ಇರುವುದೇ ಹಾಗೆ. ತ್ರಿಮೂರ್ತಿಗಳಿಂದ ಒಂದು ಮನ್ವಂತರದವರೆಗೆ ಕೊಡಲ್ಪಟ್ಟಂತಹ ನಾಕದ ಪೀಠ ನನ್ನ ಪರಿಶ್ರಮಕ್ಕೆ ಸಿಕ್ಕಿದಂತಹ ಫಲ ಅದು. ಅದನ್ನು ಬಲಾತ್ಕಾರದಿಂದ ಪಡೆಯುತ್ತೇನೆ ಎಂಬಂತಹ ವಿಶ್ವಾಸದಿಂದ ನೀವು ಮುಂದಡಿ ಇಟ್ಟೇರಂತಾದ್ರೆ ಅದು ನಿಮ್ಮ ಪತನಕ್ಕೆ ಹೇತುವಾಗುತ್ತದೆ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಮಂದಮತಿತ್ವವನ್ನು ಒಮ್ಮೆ ತೋರಿಸಿ ಆಯಿತು. ಹೇಗೂ ಇಲ್ಲಿಯವರೆಗೆ ಬಂದಿದ್ದಿ, ಇನ್ನು ಮುಂದೆಯೂ ಅದೇ ರೀತಿ ವರ್ತಿಸಬೇಡ. ಪ್ರಾಣ ಉಳಿಬೇಕು, ಇಲ್ಲಿಂದ ನಿನ್ನ ಪುರವನ್ನು ಸೇರಿಕೋ. ಇಲ್ಲದಾದ್ರೆ ನಿನ್ನ ತಲೆ ಕಾಡಿದೇನು ಶೌರ್ಯ ಉಂಟಾಲಿಲ್ಲ. ಅಷ್ಟು ಪರಾಕ್ರಮದಿಂದ ಮಾತಾಡಿದ್ದು. ಓಡಿದ್ದಾರೆ, ಓಡಿ ಹೋಗುತ್ತಾರೆ. ನಮಗೆ ಬೇಕಾದ್ದೇನು? ಪೀಠ. ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಈಗಲೇ ನಿಮಗೆ ಮಂಗಳವಾಗಲಿ. ಒಳ್ಳೆದಾಯ್ತು. ಆದ್ರೆ ಈ ಸ್ವರ್ಗಕ್ಕೆ ಹೊಸತಾಗಿ ಬಂದಿದ್ದೇವೆ ನಾವು ಕೇಳಿದ್ದು ಸ್ವರ್ಗದಲ್ಲಿ ಅಷ್ಟ ಸೌಭಾಗ್ಯ ಇದೆ. ಹೌದು, ನೀನು ನೋಡಿದ್ಯಾ? ಈಗ ಕಾಣ್ತಾ ಇದ್ದೇನೆ. ಹೌದಾ? ನೀನು ನೋಡಿದ್ಯಾ? ಹೌದಾ? ಎಲ್ಲವನ್ನು ನೋಡಿದ್ಯಾ? ಇನ್ನಷ್ಟು ನೋಡ್ಲಿಕ್ಕೆ ಉಂಟು. ಅದು ಬೇಕು. ಯಾವಾಗಲೂ ಸರಪಣಿ ಹಾಗಿರ್ಬೇಕು ಅಲ್ವಾ? ಹಾಗಿದ್ರೆ ತಡ ಯಾಕೆ? ಓ ಈ ಕಡೆಯಿಂದ ಪ್ರಾರಂಭ ಮಾಡು, ಓ ಅಲ್ಲಿಯವರೆಗೆ ನೋಡು, ಏನೆಲ್ಲ ಉಂಟು ಎನ್ನುವ ಹಾಗೆ. ಹೀಗೆ ಬನ್ನಿ, ಹೀಗೆ ಬನ್ನಿ.
ಮಾಡಿದರೂ ಕೂಡ ಆ ರಾಕ್ಷಸರ ಪರಾಕ್ರಮದ ಮುಂದೆ ನಮ್ಮ ಸ್ವಾಭಿಮಾನವೇ ನಡೆಯದೇ ಹೋಯಿತಲ್ಲ. ಪರಿಣಾಮವಾಗಿ ಸೋಲುಂಡಂತಹ ನಾವುಗಳು ಗಿರಿ ಕಾನನಗಳಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿದೆ. ಏನು ಮಾಡೋಣ ಹೇಳಿ? ಪರಿಹಾರವನ್ನು ಕಂಡುಕೊಳ್ಳಬೇಕಾದದ್ದು ಅನಿವಾರ್ಯ. ಆ ಕುರಿತಾಗಿಯೇ ನೇರವಾಗಿ ಕ್ಷೀರವಾರಿಧಿ ಅಂತ ನಾವು ಹೋದೆವುಂತಾದ್ರೆ ಶ್ರೀಹರಿ ಆಡಿದಂತಹ ಮಾತು, ನನ್ನಿಂದ ಈ ಕಾರ್ಯ ಸಾಧ್ಯವಿಲ್ಲ, ಆದರೆ ರಾಕ್ಷಸರ ಕುಲದೇವನೆನಿಸಿಕೊಂಡಂತಹ ಪರಮೇಶ್ವರನ ಬಳಿಗೆ ಹೋಗಿ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಿ ಎಂಬ ಹಾಗೆ. ತಡ ಮಾಡುವುದಲ್ಲ, ನಾವೆಲ್ಲರೂ ಒಂದಾಗಿ ರಜತಾತ್ರಿಯತ್ತ ಸಾಗೋಣ ಬನ್ನಿ. ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ. ಎದ್ದೇಳಿ ದೇವರೇ. ಆಶ್ಚರ್ಯಚಕಿತರಾದೆ. 3 ಮೂರ್ತಿಗಳು ನಿನ್ನನ್ನು ನಿಯಮಿಸಿದ್ದು, ನಿನಗೆ ಅಧಿಕಾರವನ್ನು ಕೊಟ್ಟದ್ದು. ನೀನೊಬ್ಬ ವ್ಯಕ್ತಿ ಅಲ್ಲ, ನೀನೊಬ್ಬ ಶಕ್ತಿ. ತಿಳಿದಂತಹ ನಾವೇ ಅಧಿಕಾರವನ್ನಿತ್ತವರು. ಆ ಅಧಿಕಾರದಲ್ಲಿದ್ದುಕೊಂಡು ಧರ್ಮ ರಕ್ಷಣೆಯಲ್ಲಿ ತೊಡಗಿರಬೇಕಾದಂತಹ ನಿಮ್ಮ ಜ್ಞಾನ ವದನತೆಯನ್ನು ಕಾಣ್ತಾ ಇದ್ದೇನೆ. ಹಾಗಾದ್ರೆ ಯಾವುದೋ ಒಂದು ಕಷ್ಟ ಅರಸಿದೆ ಎಂಬುದು ಸ್ಪಷ್ಟ. ಏನಾಯ್ತು? ಯಾರಿಂದ ಆಯ್ತು? ಎಲ್ಲವರು ಒಂದಾಗಿ ಇಲ್ಲಿಯವರೆಗೆ ಬರುವಲ್ಲಿ ಕಾರಣ ಮತ್ತೇನಲ್ಲ ದೇವರೇ, ಶೋಣಿತಾಪುರದ ದೊರೆಯಾದಂತಹ ಗಜಾಸುರನೆಂಬವ ತನ್ನ ಅಮಿತವಾದಂತಹ ಸೇನಾ ವಾಹಿನಿಯೊಂದಿಗೆ ನಾಕಲೋಕಕ್ಕೆ ಅಭಿಯೋಗವನ್ನು ನಡೆಸಿದ. ಪರಿಣಾಮವಾಗಿ ನಾವೆಲ್ಲವರು ಧುರಕ್ಕೆ ಸಿದ್ಧರಾದವರು. ಮಾಡಲೇಬೇಕು. ಸಂಗರದಲ್ಲಿ ನಮ್ಮ ಪಾಲಿಗೆ ಸೋಲಾಯಿತು ದೇವರೇ, ಸೋಲಾಯ್ತೆ. ಸ್ವರ್ಗ ಲೋಕ ದುರುಳನ ವಶವಾಗಿದೆ. 3 ಲೋಕಗಳಲ್ಲಿಯೂ ಕೂಡ ಅವನ ಅಟ್ಟಹಾಸವೇ ಮಿತಿ ಮೀರುತ್ತಾ ಇದೆ. 3 ಲೋಕಗಳಲ್ಲಿ ರಕ್ಷಣೆಯನ್ನು ಒದಗಿಸುವಲ್ಲಿ ನಾವು ಈ ಕಾಲಕ್ಕೆ ಸಮರ್ಥರಾಗಿಲ್ಲ ತಂದೆ. ಆ ಕಾರಣಕ್ಕಾಗಿಯೇ ನಿಮ್ಮ ಪಾದ ಮೂಲವನ್ನು ಸೇರಿದವರಿದ್ದೇವೆ. ನೀವೇ ನಮ್ಮನ್ನು ರಕ್ಷಿಸಬೇಕು, ಉದ್ಧರಿಸಬೇಕು. ದುರುಳನ ತಾಪ ಹೆಚ್ಚಾಯಿತೆ. ನಿಜ. ದಮನಿಗೊಳಿಸಬೇಕಾದ 3 ಮೂರ್ತಿಗಳಂತ ನಮ್ಮ ಕರ್ತವ್ಯ. ಅದರ ಬಗ್ಗೆ ನಾನು ಚಿಂತನೆಯನ್ನು ಮಾಡ್ತೇನೆ. ಧೈರ್ಯವನ್ನು ತಾಳಿ ವಿರಮಿಸಿ ಶುಭ ಪ್ರತೀಕ್ಷೆಯಲ್ಲಿರ್ತೇವೆ. ಜಯ 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 ಜಯ. ಸುರರಿಗೆ ಅಭಯವನ್ನು ನೀಡಿದ್ದೇನೆ. ಹಾಗಾದ್ರೆ ಗಜದಾನವ ಅವನ ಅಂತ್ಯ ಆಗಲೇಬೇಕು. ಹಾಗಾದ್ರೆ ಮುಂಚೂಣಿಯಲ್ಲಿ ಯಾರಿರಬೇಕು? ಯೋಚನೆ ಮಾಡಿದ್ರೆ ನನ್ನ ಕಂದನ ಅಂತ ಲಂಬೋದರನೇ ಸರಿ. ಓ ಬೆನಕ,
ರಜತಾದ್ರಿ ಶಿಖರದಲ್ಲಿದ್ದು ಮಹದೇವನಾದಂತಹ ನೀವು ಭಕ್ತ ಜನರ ಕಾಮದಾನವಾಗಿ ಮೆರೆಯುತ್ತಾ ಇದ್ದೀರಿ. ತಮ್ಮ ಕಿಂಕರೆಲ್ಲರೂ ಸೇವಾನಿಷ್ಠರಾಗಿರುವ ಈ ಹೊತ್ತಲ್ಲಿ ಯಾಕಪ್ಪ ನಮಗೆ ಕರೆ ಲಯಕರ್ತವಾಗಿದ್ದರೂ ಸದಾ ಹೊಸನ್ಮುಖಿಯಾಗಿರುವಂತಹ ನೀವು ಭಾವದಲ್ಲಿ ಬದಲಾದ ಹೋಗುಂಟು. ಕರೆದ ಕಾರ್ಯವನ್ನು ಅರ್ಹಿದರೆ ಕಾರ್ಯೋನ್ಮುಖನಾಗುತ್ತಾನೆ ತಂದೆ. ಕರೀತಾ ಇದ್ದಾರೆ. ಯಾಕಪ್ಪ? ನನ್ನ ಬಳಿ ದೂರನ್ನು ಇದ್ದವರಿದ್ದಾರೆ. ಏನಂತೆ? ನಾಕವನ್ನು ಪಾಲಿಸುವುದಕ್ಕೆ ಅಸಮರ್ಥರಾಗಿ ಹೋಗಿದ್ದಾರೆ. ಕಾರಣ ಏನು ಬಲ್ಲೆಯ? ಶೋಣಿತಾಪುರ ವಾಸಿಯಂತೆ ಗಜ ದಾನವನಂತೆ ಸುಮನಸರನ್ನೆಲ್ಲ ಬಗ್ಗು ಬಡಿದು ನಾಶವನ್ನು ವಶಗೊಳಿಸಿದ್ದಾನೆ. ಸುರ ಸಂಪತ್ತಿನ ಅಧಿಕಾರಿಯಾಗಿ ಅವನೇ ಮೆರೆದಾಡ್ತಾ ಇದ್ದಾನೆ. ಮೂರು ಮೂರ್ತಿಗಳಂತ ನಮ್ಮ ಅಂಬೋಳೆ ಹಾಗೆ ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರ, ಅದನ್ನುಳಿದು ಮತ್ತೊಬ್ಬರಿಗೆ ಅಧಿಕಾರವಿಲ್ಲ. ಹಾಗಾದ್ರೆ ಈ ಇಂದ್ರನಿಂದ ಕಸಿದಂತಹ ನಾಕವನ್ನು ಪುನರಪಿ ಇಂದ್ರನಿಗೆ ಒದಗಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಿನ್ನನ್ನೇ ಬರಿಸಿಕೊಂಡಿದ್ದೇನೆ ಮಗ. ಹೇಗೆ ದುರವನ್ನು ಸಾರುವೆಯ ಮಗ? ಸುಖ ಕಷ್ಟಗಳಂತೆ ಸಜ್ಜನರೊಂದಿಗೆ ದುರ್ಜನರು ಹುಟ್ಟುವುದು ಸ್ವಾಭಾವಿಕ. ಆದರೆ ಲೋಕದ ನೀತಿಯನ್ನೇ ಲೋಕದ ಧರ್ಮವನ್ನೇ ವಿರೋಧಿಸುವಂತಹ ಕೆಟ್ಟ ಚಾಳಿಯನ್ನು ಹೊಂದಿದಂತಹ ಗಜಾಸುರ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ನನಗೊಪ್ಪಣೆಯನ್ನು ಕೊಡು. ಧೂರ್ತ ಗಜಾಸುರನನ್ನು ವಧಿಸಿ ಆದಷ್ಟು ಶೀಘ್ರವಾಗಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸುವಲ್ಲಿ ನಾನು ಮುಂದಾಗುತ್ತೇನೆ. ಹೋಗು ಮಗ, ಶುಭವಾಗಲಿ ಕಂದ. ಹೋಗಿ ಬರ್ತೇನೆ. ಅಮ್ಮನು ಆಶೀರ್ವಾದಿಸಿದ್ದಾಳೆ. ಬೆಂಬಲಕ್ಕೆ ಬೇಕಾದಂತಹ ಕಿಂಕರರಿದ್ದಾರೆ ಅನ್ನೋ ಹೋಗಾಡಿದ್ದಾರೆ. ಸಿದ್ಧವಾಗಿದ ಮೂಷಿಕ ವಾಹನವನ್ನೇರಿ ನಡೆಯುತ್ತೇನೆ.
ಶೋಣಿತಾಪುರದ ಅಧಿಕಾರಿಯಾಗಿ ಎಲ್ಲರನ್ನೂ ಕೂಡ ಗಡಗುಟ್ಟಿದೊಡಗಿಸುವಂತಹ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದವ. ಗಜಾಸುರ ಎಂಬಂತ ಮಾತನ್ನು ಕೇಳಿದರೆ ಸಾಕು, ಯಾರೂ ಕೂಡ ಆ ಧ್ವನಿ ಕೇಳಿದಲ್ಲಿಗೆ ಮುಖವನ್ನಾದರೂ ಮಾಡುವುದಿಲ್ಲ. ಅಂತಹ ಹೆದರಿಕೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಏನಾದರೂ ಹೇಳಿದ್ದು ದೊಡ್ಡ ವಿಚಿತ್ರತರವಾದಂತಹ ವಿಷಯ. ಯಾರೋ ಒಬ್ಬ ಹುಡುಗ ನಮ್ಮ ಪುರವನ್ನು ಸೇರಿದ್ದು ಮಾತ್ರವಲ್ಲದೆ ನಮ್ಮವರನ್ನೆಲ್ಲ ಕೊಲ್ಲುತ್ತಾ ಮುಂದೆ ಬರುತ್ತಾ ಇದ್ದಾರಂತೆ. ಯಾರಾಗಿರಬಹುದು? ಹುಡುಗನಿಗೆ ಅಂತಹ ಸಾಮರ್ಥ್ಯ ಹೇಗೆ ಬಂತು? ನನ್ನ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತದೆ. ತಿಳಿಯಪಡಿಸಬೇಕಾದ್ದು ನನ್ನ ಕರ್ತವ್ಯ. ಬಂದಾತನ ಶಿರವನ್ನು ತರಿದ ಗಜಾಸುರನ ಪರಾಕ್ರಮ ಯಾರು? 3 ಲೋಕಕ್ಕೂ ಕೂಡ ತಿಳಿಸಿಕೊಡಬೇಕು. ಅದಕ್ಕಾಗಿ ರಥವನ್ನು ಸಿದ್ಧಪಡಿಸಿದ್ದೇನೆ, ಆಯುಧವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಈ ಕ್ಷಣವೇ ರಥವನ್ನೇರಿ ಹೊರಡುತ್ತೇನೆ. ನೋಡೋಣ. ಸ್ವಾಮಿ. ಏನು ವಿನಯ? ಏನಿದೆ ಸ್ವಾಮಿ? ಎಲ್ಲಿಗೆ ಎಲ್ಲಿಗೆ ವಲ್ಲಭ ಎಲ್ಲಿಗೆ ನಲ್ಲೆಗೆ ಎಲ್ಲಿಗೆ ಮೊದಲಾಗಿ ವಂದಿಸಿಕೊಂಡವಳಿದ್ದೀನಿ. ಒಳ್ಳೆಯ ಗಂಡನನ್ನು ಪಡೆಯಬೇಕಾದ್ರೆ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕೆಂಬುದನ್ನು ಹೇಳುವುದುಂಟು. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ನಾನು ಭಾಗ್ಯವಂತವಳು ಅಂತ ಹೇಳಿದ್ದು ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ದೂರದಲ್ಲಿ ನಿಮ್ಮನ್ನು ಕಂಡ ಕೂಡಲೇ ನಿಮ್ಮಲ್ಲಿ ಮಾತನಾಡಬೇಕೆಂಬುದಕ್ಕೆ ಹತ್ತಿರ ಬಂದು ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ ಸ್ವಾಮಿ. ಹೌದೇ ಹೌದು. ಯಾವಾಗಲೂ ಈ ರೀತಿಯಾಗಿ ನಿಮ್ಮನ್ನು ಕಂಡವಳು ನಾನಲ್ಲ. ಇಂದಿನ ದಿವಸ ನೋಡಿದ್ರೆ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡಿದ್ದೀರಿ. ಆ ಕಡೆ ನೋಡಿದ್ರೆ ರಥ ಸಿದ್ಧವಾಗಿದೆ. ಇದನ್ನೆಲ್ಲ ಕಂಡಾಗ ಅರಿತುಕೊಂಡವಳಿದ್ದೇನೆ. ನೀವು ಹೊರಟಂತ ರೀತಿ ಇದು ಯುದ್ಧಕ್ಕೆ ಎಂಬುದಾಗಿ. ಆದ್ರೆ ಯಾರ ಕೂಡ ಯುದ್ಧ ಎಂಬುದಾಗಿ ಅರಿಯದೇ ಹೋಗಿದ್ದೇನೆ. ಹೆಂಡತಿಯಲ್ಲಿ ಹೇಳಿ ಆ ಬಳಿಗೆ ಹೋಗಬೇಕಾದದ್ದು ಗಂಡನಾದವಳ ಕರ್ತವ್ಯವಾಗಿರ್ತದೆ. ಆದ್ರೆ ಇಲ್ಲಿ ನೀವು ನನ್ನಲ್ಲಿ ಹೇಳಿಲ್ಲ, ಹೇಳದೆ ಹೊರಟವರಿದ್ದೀರಿ. ಹಾಗಾಗಿ ಕೇಳುತ್ತೇನೆ ರಮಣ್ಣ, ನಾವು ಇಲ್ಲಿಗೆ ಹೊರಟವರು ಯುದ್ಧವೇ ಹೌದಾದ್ರೆ ಯಾರ ಜೊತೆಯಲ್ಲಿ ಕದನ ಎಂಬುದಾಗಿ ನನ್ನಲ್ಲಿ ಹೇಳಬಹುದು.
ಹೆಸರಿನಲ್ಲಿಯೇ ನಿನ್ನ ಗುಣ ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆಗಲಿ. ನಿನ್ನ ಮಾತು ಅಂದರೆ ಅಷ್ಟೊಂದು ನಯ, ನಿನ್ನ ನಡತೆ ಅಂದರೆ ಅಷ್ಟೊಂದು ನಯ, ನಿನ್ನ ವ್ಯವಹಾರ ಕೂಡ ಹಾಗೆ ನಯವಾಗಿಯೇ ಇದೆ. ಆದ್ದರಿಂದಲೇ ನಿನ್ನ ತಂದೆ ತಾಯಿ ನಿನಗೆ ಇಟ್ಟಂತಹ ಹೆಸರು ಆಗಿರಲೂಬಹುದು. ನನ್ನ ಕೈ ಹಿಡಿದ ಅಂದಿನಿಂದ ಇಂದಿನವರೆಗೆ ದಾಂಪತ್ಯದಲ್ಲಿ ಇಷ್ಟರವರೆಗೆ ಯಾವ ತೊಡರುಗಳು ಬಂದದ್ದಿಲ್ಲ. ಅನ್ಯೋನ್ಯವಾಗಿಯೇ ನಾವಿದ್ದೇವೆ. ನನ್ನ ನೆರಳಿನಂತೆ ನೀನಿದ್ದವಳು. ನನ್ನ ಯಾವ ಕಾರ್ಯದಲ್ಲಿಯೂ ಕೂಡ ಮಂತ್ರಿನಿಯಂತೆ ನನಗೆ ಸೂಚನೆ ಕೊಡುವವಳು. ನಾನು ನಿನ್ನಲ್ಲಿ ಹೇಳದೆ ಯಾವ ಹೆಜ್ಜೆಯನ್ನೂ ಕೂಡ ಇಟ್ಟವ ಅಲ್ಲ, ಯಾವ ಕಾರ್ಯವನ್ನು ಮಾಡಿದವ ಅಲ್ಲ. ಇಂದಿನ ದಿವಸ ನಿನ್ನಲ್ಲಿ ಹೇಳುವ ಅಷ್ಟು ವ್ಯವಧಾನ ಇಲ್ಲ. ಆದ್ದರಿಂದಲೇ ಅವಸರದಿಂದ ಹೊರಟಿದ್ದೇನೆ. ಯುದ್ಧಕ್ಕಾಗಿಯೇ ಹೊರಟವ. ದೂತನೋರ್ವ ಬಂದು ಹೇಳಿದಂತಹ ಮಾತು ಏನಂತೆ? ನಮ್ಮವರನ್ನೆಲ್ಲ ಒಬ್ಬ ಹುಡುಗ ಕೊಲ್ಲುತ್ತಾ ಮುಂದುವರಿದು ಬರುತ್ತಾ ಇದ್ದಾರಂತೆ. ಯಾರು ಎಂದು ಕೇಳಿದೆ. ಅನ್ಯನಲ್ಲ, ಮತ್ತೆ ನಮ್ಮ ಕುಲದೇವ, ನಾವು ಆರಾಧಿಸಿಕೊಂಡು ಬಂದಂತಹ ಪರಮೇಶ್ವರ. ಆತನ ಮಗನಂತೆ ಮನುಷ್ಯನಾಗಿ ಕಾಣುವುದಿಲ್ಲವಂತೆ. ಮತ್ತೆ ಪ್ರಾಣಿಯ ಮುಖ, ಗಜಮುಖ, ಆನೆಯ ಮುಖವೇ ಅವನ ಮುಖವಂತೆ. ಸಾಮರ್ಥ್ಯವೂ ಇರಬಹುದು ಎಂಬ ಹಾಗೆ ದೂತ ಹೇಳಿದ್ದಾನೆ. ಮೂರು ಲೋಕವನ್ನು ಕೂಡ ಗಡಗುಟ್ಟಿ ನಡುಗಿಸಿದಂತಹ ಗಜಾಸುರನ ಮುಂದೆ ಯಾರ ಪರಾಕ್ರಮ, ಯಾರವ ತೋರಿಸುವುದಕ್ಕೆ ಬರುವವ? ನಾನು ಏನೂ ಅಲ್ಲ ಎಂಬ ಹಾಗೆ ಭಾವಿಸಿಕೊಂಡರೆ ಇಂತಹ ವಿಷಯವನ್ನೆಲ್ಲ ಆಲೋಚನೆ ಮಾಡಿ ಉದ್ವೇಗಗೊಂಡು ಒಮ್ಮೆಲೆ ಅವನ ಗಜಮುಖವನ್ನು ಕಡಿದು ಬಿಸಾಡಬೇಕು ಎಂಬ ಉದ್ದೇಶದಿಂದ ನಾನು ಹೊರಟವ. ತಡೆದೆಯಲ್ಲ. ಯಾಕೆ ತಡೆದೆ? ಹೋಗುತ್ತಾರೆ. ಸ್ವಾಮಿ, ಮಾತನ್ನು ಕೇಳಿದ ಕೂಡಲೇ ಒಮ್ಮೆಲೆ ಬರಸಿಡಲು ಎರಗಿದಂತ ಅನುಭವ ನನಗೆ ಆಗಿ ಹೋಯಿತು. ಯಾಕೆ ರಮಣಿ? ನಾನು ಕೇಳುತ್ತಾ ಇರುವುದು ಕನಸೋ ನನಸೋ ಒಂದು ಅರಿವಾಗುವುದಿಲ್ಲ ಸ್ವಾಮಿ. ನನಸೆ. ಹೌದೇ? ಈ ಪ್ರಪಂಚವನ್ನು ರಕ್ಷಣೆ ಮಾಡುವವನ ಹರ ಅಂತಹ ಮಗ ಬಂದಿದ್ದಾನೆ. ಗಣಪ ಬಂದನೆ. ಲೇಸಾಯಿತು ಸ್ವಾಮಿ. ಯಾಕೆ? ನಮ್ಮವರನ್ನು ಕೊಂದದ್ದು ಲೇಸಾಯಿತೆ. ಹೌದೇ ಹೌದು. ಯಾಕೆ ಕೊಂದಿದ್ದಾನೆ? ಒಂದೊಮ್ಮೆಗೆ ನೀವೇ ಯೋಚನೆ ಮಾಡಿ. ಯಾವುದೇ ಒಂದು ನಾವು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲಾಗಿ ಯೋಚನೆ ಮಾಡಿ ಮಾಡಬೇಕಂತ. ಒಂದು ವೇಳೆ ಯೋಚನೆ ಮಾಡುವುದಕ್ಕೆ ಹೋದ್ರೆ ಏನಾಗುತ್ತದೆ ಎಂಬುದಾಗಿ ನಮ್ಮನೆ ಕಂಡಾಗ ಅರಿವಾಗುತ್ತದೆ ಸ್ವಾಮಿ. ಅಂತಹ ಕೆಲಸವನ್ನು ಮಾಡಿದ್ದೇವೆ. ದೇವಲೋಕವನ್ನು ಸೇರಿಕೊಂಡವರು ನೀವು.
ಸುಮನಸರನ್ನು ಸೋಲಿಸಿದ್ದೀರಿ, ಅಲ್ಲಿ ಅಧಿಕಾರವನ್ನು ಏರಿಕೊಂಡವರಿದ್ದೀರಿ ನೀವು. 3 ಲೋಕ ಕೂಡ ನನ್ನ ಸ್ವಾಧೀನ ಇದೆ. ಹೌದೇ ಹೌದು. ನಮ್ಮವರೆಲ್ಲರೂ ಬೇಡದ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಇದನ್ನೇ ಅರಿತಂತ ಆ ಪರಮೇಶ್ವರ ದೇವರು ಗಣಪನನ್ನು ಕಳುಹಿಸಿರಬೇಕು. ಈ ಪ್ರಪಂಚದಲ್ಲಿ ಅಧರ್ಮವೇ ನಡೆಯಬಾರದು ಸ್ವಾಮಿ, ಧರ್ಮ ಸ್ಥಾಪನೆ ಆಗಬೇಕು. ಇದುವೇ ಆ ಹರದೇವರ ಇಚ್ಛೆಯಾಗಿರಬೇಕು. ಹಾಗಾಗಿ ಗಣಪನನ್ನು ಕೊಡಿರಬೇಕು. ನೀವೇ ಯೋಚನೆ ಮಾಡಿ ಸ್ವಾಮಿ, ನಮ್ಮವರನ್ನೆಲ್ಲ ಕೊಂದಿದ್ದಾನೆ ಈ ರೀತಿ ಹೇಳುತ್ತಾ ಇದ್ದೀರಿ. ಕೊಂದದು ಯಾಕೆ ಸ್ವಾಮಿ? ಧರ್ಮ ಸ್ಥಾಪನೆಗಾಗಿ ಅಲ್ವೇ? ಹಾಗಾಗಿ ನಮ್ಮವರ ಬಗ್ಗೆ ಯೋಚನೆ ಮಾಡುವುದು ಸರಿಯಲ್ಲ. ನಿಜವಾಗಿ ಹೇಳಬೇಕಾದ್ರೆ ನಾವು ದೇವಲೋಕವನ್ನು ಸ್ವಾಧೀನ ಮಾಡಿಕೊಂಡದೇ ತಪ್ಪು. ಇದು ತಪ್ಪಿನ ಕೆಲಸವನ್ನು ಮಾಡಿದ್ದೇವೆ, ಅದಕ್ಕಾಗಿ ಬಂದಿದ್ದಾನೆ. ಇನ್ನಾದರೂ ಹೇಳುತ್ತಾ ಇದ್ದೇನೆ, ಹರನ ಮಗನ ಕೂಡ ಯುದ್ಧಕ್ಕೆ ಹೋಗುವುದು. ಬುದ್ಧಿವಾದದ ಮಾತನ್ನು ನನಗೆ ಹೇಳುವ ಅಗತ್ಯವಿಲ್ಲ. ಯಾಕೆ ಹೇಳಿದೆ ಬಲ್ಲೆಯ? ಯಾಕೆ? ಶೋಣಿತಾಪುರದಲ್ಲಿ ಬೆಳೆಯುವಂತಹ ಯಾವನೇ ಆಗಲಿ ಅಂಥವರ ಸರ್ವನಾಶವನ್ನು ಬಯಸಿದವ ಆ ದೇವೇಂದ್ರ. ಇಷ್ಟರವರೆಗೆ ನಡೆದದ್ದು ಹಾಗೆ, ಈಗ ನಡೆಯುವುದು ಹಾಗೆ. ನಮ್ಮವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದ್ರೆ ಸ್ವರ್ಗಲೋಕ, ಅದನ್ನು ಸ್ವಾಧೀನಪಡಿಸಿಕೊಂಡರು. ಆಮೇಲೆ ಅಳಿದು ಹೋದರು. ಯಾರಿಂದಲಾಗಿ? ದೇವೇಂದ್ರನಿಂದಾಗಿ. ನಮ್ಮ ಮಾಯಾದಿಗಳು ಅಂತಹ ದೇವತೆಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕೆಂಬುದೇ ನನ್ನದ್ದಾದಂತಹ ನಿರ್ಧಾರ. ಅದಕ್ಕೆ ಬೇಕಾಗಿ ಸ್ವರ್ಗವನ್ನು ಸೇರಿದ್ದೇನೆ, ಅವರನ್ನೆಲ್ಲ ಓಡಿಸಿದ್ದೇನೆ. ಆದರೆ ಶಿವನ ಮಗ ಬಂದಿದ್ದಾರೆ ಅನ್ನುವಾಗ ಒಂದು ಕಡೆಯಿಂದ ಆಶ್ಚರ್ಯವಾಗುತ್ತಾ ಇದೆ. ಇದು ಪ್ರಭೇದವಲ್ಲವೇ? ಪಕ್ಷಪಾತ. ನಾನು ಯಾವತ್ತೂ ಕೂಡ ಆರಾಧಿಸಿಕೊಂಡು ಬಂದವ ಶಿವ. ನಾನು ಮಾತ್ರವಲ್ಲ, ನಮ್ಮವರೆಲ್ಲ ಪೂಜಿಸುವುದೇ ಶಿವನನ್ನು. ಕುಲದೇವ ಶಿವ. ನಮ್ಮ ದೇವನೇ ಈ ರೀತಿಯಾದಂತಹ ವ್ಯತ್ಯಾಸವನ್ನು ತೋರಿಸಿಕೊಡುತ್ತಾರೆ ಅನ್ನುವಾಗ ನಾವು ಯಾಕೆ ಸುಮ್ಮನೆ ಇರಬೇಕು? ಶರೀರದಲ್ಲಿಯೋ ಅಲ್ಲ, ಹಣಬಲದಲ್ಲಿಯೋ ಅಧಿಕಾರದಲ್ಲಿಯೋ ಎಲ್ಲಿಯಾದರೂ ಹಿಂದುಳಿದಿದ್ರೆ ಇಂತಹ ಸಂದರ್ಭದಲ್ಲಿ ತಲೆಯನ್ನು ಬಾಗಿಸಿ ಆ ಗಣಪನಿಗೆ ಶರಣು ಎಂದರೆ ತಪ್ಪಾಗಲಿಕ್ಕಿಲ್ಲ. ನಾನು ಅಂತವ ಅಲ್ಲ. ಯಾರು ಕೂಡ ನನ್ನ ಸಮಕ್ಷಮಕ್ಕೆ ಬಂದರು ಅವರನ್ನು ಒತ್ತಾಡಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ನನ್ನ ನಿರ್ಧಾರವನ್ನು ಯಾವತ್ತೂ ಕೂಡ ಬದಲಿಸುವವ ಅಲ್ವೇ ಅಲ್ಲ. ನಮ್ಮ ವೈರಿಗಳನ್ನು ಓಡಿಸಿದ್ದು ಹೌದು, ಅದು ಸತ್ಯ, ನಿಜ. ಅದನ್ನು ಕೇಳುವುದಕ್ಕೆ ಬಂದಿದ್ದಾನಲ್ಲ, ಅವನಿಗೆ ಯಾವ ಗತಿಯಾಗುತ್ತದೆ ಎಂಬುದನ್ನು ಮತದಾಡು. ನಡೆವೆ ಮನೆ ಪತೆಯೇ ದೋಷ ಪೂಜ ಸುರಪರ ದೋಷ ಪೂಜೆ ಪತಿಯೇ ಯುದ್ಧಕ್ಕೆ ಹೋಗುವುದು ತರವಲ್ಲ ಎಂಬುದೇ ನಿಮ್ಮಲ್ಲಿ ಹೇಳಿದ್ರು ಕೂಡ ದೇವೇಂದ್ರ ತಪ್ಪಲು
ಮಾಡಿದ್ದಾನೆ, ಅನ್ಯಾಯಗಾರ, ಸರಿಯಾದ ಶಿಕ್ಷೆ ಕೊಡಬೇಕೆಂಬುದಾಗಿ ನೀವು ಹೇಳುತ್ತಾ ಇದ್ದೀರಿ ಸ್ವಾಮಿ. ದೇವೇಂದ್ರ ಎಲ್ಲಿ ತಪ್ಪಿ ನಡೆದಿದ್ದಾನೆಂಬುದಾಗಿ ನೀವೇ ಯೋಚನೆ ಮಾಡಿ. ಯಾವಾಗ ನೋಡಿದರೂ ಅದು ಅವ ಸವಿದಾರಿಯಲ್ಲೇ ಇರಲಿಲ್ಲ. 3 ಮೂರ್ತಿಗಳೇ ಮೆಚ್ಚಿಕೊಟ್ಟದ್ದು ದೇವಲೋಕ ದೇವೇಂದ್ರ. ಶೋಣಿತಾಪುರದಲ್ಲಿ ನಮ್ಮವರು ಎಲ್ಲಿಯಾದರೂ ಹುಟ್ಟಿದ್ದಾರೆ ಎಂಬಂತಹ ವರ್ತಮಾನವನ್ನು ಕೇಳಿದರೆ ಸಾಕು, ಯಾವಾಗ ಮುಗಿಸುವುದು ಇವರನ್ನು ಎಂಬಂತಹ ಆಲೋಚನೆಯಲ್ಲಿ ಆತ ಇರುತ್ತಾನೆ. ಹಾಗಂತ ಹೇಳಿ ಮೂರ್ತಿಗಳು ಅಧಿಕಾರ ಕೊಟ್ಟಿರಬಹುದು, ಯಾಕೆ ಕೊಟ್ಟಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಅಂತಹ ಅಧಿಕಾರವನ್ನು ನಾವು ಪಡೆದರೆ ಅದನ್ನು ನಮ್ಮಲ್ಲಿಯೇ ಉಳಿಸಿಕೊಳ್ಳುವುದಕ್ಕೆ ಯಾಕೆ ಬಿಡುವುದಿಲ್ಲ? ಅದು ಸಮಸ್ಯೆ ಆದದ್ದು. ಅದೇ ಹೇಳುದು ಸ್ವಾಮಿ, ನಮಗೆ ಇದ್ದಷ್ಟೇ ಸಾಕು, ಇನ್ನೂ ಬೇಕು ಎಂಬುದಾಗಿ ಬಯಸುವುದು ಇದು ತಪ್ಪು, ಸರಿಯಲ್ಲ ಸ್ವಾಮಿ. ಯಾಕೆ ತಪ್ಪು? ನಮ್ಮ ದೇವೇಂದ್ರನು ಹುಟ್ಟಿದ್ದು ಭೂಮಿಯಲ್ಲಿ, ಹೌದು. ಅವನ ಸಾಧನಾ ಮುಖಾಂತರ ಆ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಹೌದು, ನಾನು ಹುಟ್ಟಿದ್ದು ಭೂಮಿಯಲ್ಲಿ, ನನ್ನ ಪರಾಕ್ರಮದ ಮುಖಾಂತರ ಅದನ್ನು ಪಡೆದರೆ ತಪ್ಪೇನು? ಆಗುವುದಿಲ್ಲ ಸ್ವಾಮಿ. 100 ಯಾಗವನ್ನು ಮಾಡುವುದರ ಮೂಲಕವಾಗಿ 3 ಮೂರ್ತಿಗಳನ್ನು ಮೆಚ್ಚುವುದರ ಮೂಲಕ ದೇವಲೋಕವನ್ನು ಪಡೆದುಕೊಂಡಿದ್ದಾನೆ ಅವ. ಯಾಗವನ್ನು ಮಾಡಿದ್ದು 3 ಮೂರ್ತಿಗಳನ್ನು ಮೆಚ್ಚಿಸುವುದಕ್ಕೆ, ಅಂದರೆ ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯುವುದಕ್ಕೆ. ಹೌದು, ಅವರಿಂದಲಾಗಿಯೇ ಪಡೆಯಬೇಕು ಎಂಬಂತಹ ಉದ್ದೇಶ ಆತನಿಗಿತ್ತು. ನನಗದಿಲ್ಲ, ನಾನು ನಾನಾಗಿಯೇ ಪಡೆಯುತ್ತೇನೆ ಎಂಬಂತಹ ಆ ಸಾಮರ್ಥ್ಯ ನನ್ನಲ್ಲಿದೆ. 3 ಮೂರ್ತಿಗಳೇ ಮೆಚ್ಚಿಕೊಟ್ಟಂತಹ ದೇವಲೋಕವನ್ನು ಪರಾಕ್ರಮದ ಮೂಲಕ ಪಡೆಯುತ್ತೇನೆ ಎಂಬುದಾಗಿ ಹೇಳುದು ತಪ್ಪಲ್ವ ಸ್ವಾಮಿ? ಇದು ಪಡೆದಾಗಿದೆ, ಪಡೆದಿದ್ದೀರಿ ನೀವು. ನಮ್ಮ ಶೋಣಿತಾಪುರದಲ್ಲಿ ಯಾವುದರಲ್ಲಿ ಕೊರತೆ ಅನ್ನುವುದು ಇಲ್ಲವೇ ಇಲ್ಲ, ಎಲ್ಲವೂ ಉಂಟು. ಅದರಲ್ಲಿ ಕೂಡ ದೇವಲೋಕ ನಮ್ಮ ಪಾಲಿಗೆ ಸಿಕ್ಕಿದೆ. ಇಷ್ಟು ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಹರನ ಮಗ ಬಂದಿದ್ದಾನೆ, ನಾವು ತಪ್ಪು ಮಾಡಿದ್ದೇವೆ ಎಂಬುದಾಗಿ ನಿಮಗೆ ಯಾಕೆ ಅರಿವಾಗುವುದಿಲ್ಲ ಸ್ವಾಮಿ? ಹಾಗಾಗಿ ಹೇಳುತ್ತಾ ಇದ್ದೇನೆ, ನಾವು ಆ ಹರನ ಮಗಳ ಕೂಡ ಹೋರಾಟಕ್ಕೆ ಹೋಗುವುದಿದು ಸರಿಯಲ್ಲ. ಅದರ ಬದಲಾಗಿ ಏನು ಮಾಡಬೇಕು? ಈರವರು ಜೊತೆಯಲ್ಲಿ ಹೋಗುವ, ಬಂದಂತ ಗಣಪನಲ್ಲಿ ಆತನ ಕಾಲನ್ನು ಹಿಡಿದು ನಾವು ಮಾಡಿದ್ದು ತಪ್ಪು, ದೇವಲೋಕದ ಅಧಿಕಾರವನ್ನು ದೇವೇಂದ್ರನಿಗೆ ಬಿಟ್ಟುಕೊಡುತ್ತೇವೆ ಎಂಬುದಾಗಿ ಹೇಳಿದ್ರೆ ನಮ್ಮನ್ನು ಬದುಕುವುದಕ್ಕೆ ಬಿಟ್ಟರೆ ತಡೆಯದಿರಲ್ಲ ಒದಗುವೆ ಜನ್ಮವಿನಗೆ ಅಂದ್ಯವನಗಿಲ್ಲ ಭವಗಳಿಗೆ ಪುಣ್ಯವೆಷ್ಟೆನುದ ಕಳಸದೆ ತನ್ನಿನೆಯ ಕಡೆಗೆರಗಿ ಕಳುಕಿದಳು ಅಂದ್ಯಮನ ವಿನಯವತಿ ಪ್ರಭು, ಸೂಕ್ಷ್ಮವತಿಯೂ ಹೌದು ನೀವು. ಎಲ್ಲವನ್ನೂ ಕೂಡ ಅರ್ಥೈಸಿಕೊಳ್ಳುವಂತಹ ಬುದ್ಧಿವಂತಿಕೆ ನಿನ್ನಲ್ಲಿ ಉಂಟು. ನೀನು ಆಡಿದಂತಹ ಮಾತುಗಳನ್ನೆಲ್ಲ ಕೇಳಿ ಯಾವುದೂ ಅರಿಯದೆ ಈ ರೀತಿಯಾಗಿ ನಾನು ವರ್ತನೆಯನ್ನು ಮಾಡುತ್ತೇನೆ ಎಂಬ ಹಾಗೆ ನೀನು ಬಗೆದುಕೊಂಡೆಯ? ಅಲ್ವೇ? ಆಲೋಚಿಸಿಕೊಂಡೆಯ? ಅಲ್ವೇ ಅಲ್ಲ. ಮತ್ತೆ ಏನು ತಿಳಿಯದವ ನಾನಲ್ಲ, ಎಲ್ಲವನ್ನೂ ಕೂಡ ಅರಿತುಕೊಂಡಿದ್ದೇನೆ. ಆದ್ದರಿಂದಲೇ ಇಂತಹ ಕರ್ತವ್ಯಕ್ಕೆ ನಾನು ಮುಂದಕ್ಕೆ ಹೋಗುತ್ತಾ ಇದ್ದೇನೆ. ದೇವೇಂದ್ರಾದಿಗಳು ಅವರನ್ನು ಓಡಿಸಿ ಆಗಿದೆ, ನಾಗಾದಿಗಳು ಲೆಕ್ಕಕ್ಕೆ ಇಲ್ಲ, ಭೂಲೋಕದಲ್ಲಿದ್ದವರು ಗಣ್ಯವೇ ಅಲ್ಲ. ಆದರೆ ಈಗ ಬಂದವ ಯಾರು? ಪರಮೇಶ್ವರನ ಮಗ. ಪರಮೇಶ್ವರ ಅಂದರೆ ಯಾರು? ಪ್ರಪಂಚವನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವ, ಹೌದಲ್ವಿ? ಲಯಕರ್ತೃ, ನಮಗೆಲ್ಲ ಅನುಗ್ರಹ ಮಾಡುವವ, ನಮ್ಮ ಇಚ್ಛೆಯನ್ನು ನೆರವೇರಿಸುವವ. ನಮ್ಮ ಜಾತಿಯವರು ಹಾಗೆ ಶಾರೀರಿಕವಾದ ಬಲಬೇಕು, ಅಲ್ಲ ಸಂಪತ್ತು ಕ್ರೋಢೀಕರಿಸಬೇಕು ಎಂಬಂತಹ ಉದ್ದೇಶದಿಂದ, ಉನ್ನತ ವರ್ಷವನ್ನೇರಬೇಕು ಎಂಬಂತಹ ಧ್ಯೇಯದಿಂದ ಕಾನನವನ್ನು ಸೇರಿ ತಪಸ್ಸನ್ನು ಮಾಡಿ ಮೆಚ್ಚಿಸುವುದು ಯಾರನ್ನು? ಅದೇ ಪರಮೇಶ್ವರ. ಈ ಸಂದರ್ಭದಲ್ಲಿ ಆತನ ಮಗನನ್ನೇ ಆತ ಕಳುಹಿದ್ದಾನೆ ಅನ್ನುವಾಗ ಅರ್ಥೈಸಿಕೊಳ್ಳುವುದಕ್ಕೆ ಕೆಲವು ವಿಚಾರಗಳು ಇವೆ. ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವ ಜೀವಿಯೇ ಆಗಲಿ ಶಾಶ್ವತವಾಗಿ ಉಳಿಯುವುದಿಲ್ಲ.
ಇಂದು ಹುಟ್ಟು, ನಾಳೆ ಜೀವನ, ಮಗದೊಂದು ದಿನ ಮರಣ. ಅದು ಆಗಲೇಬೇಕು. ಇದು ಆ ದೇವರ ನಿರ್ಧಾರ. ನಾನು ಹುಟ್ಟಿ ಎಷ್ಟೋ ಸಮಯ ಕಳೆದು ಹೋಯಿತು, ಎಷ್ಟೋ ಸಂವತ್ಸರಗಳ ಕಾಲ ಶೋಣಿತಾಪುರವನ್ನಾಡಿದೆ. ಸ್ವರ್ಗಲೋಕದ ಅಧಿಕಾರವನ್ನು ಕೂಡ ಪಡೆದು ಕೆಲವು ದಿವಸಗಳೇ ಕಳೆದು ಹೋಯಿತು. ಇಂತಹ ಪರಾಕ್ರಮವನ್ನು ಪ್ರದರ್ಶಿಸಿದಂತಹ ನಾನು ಆದಷ್ಟು ಬೇಗ ಶಿವ ಸಾನ್ನಿಧ್ಯವನ್ನು ಸೇರಬೇಕು ಎಂಬಂತಹ ಊಹೆ ನನ್ನ ದೇವರಿಗಿರಬೇಕು. ಆದ್ದರಿಂದಲೇ ಗಣೇಶನನ್ನು ಕೊಟ್ಟು ಕಳುಹಿದ್ದಾನೆ. ಬೇಸರ ಮಾಡಬೇಡ, ಇದು ನನ್ನ ಪರೀಕ್ಷೆ. ನನ್ನ ಪರಾಕ್ರಮ ಏನು ಎಂಬುದನ್ನು ತೋರಿಸುವುದಕ್ಕೆ ಇದೊಂದು ಅನುಕೂಲವಾದಂತಹ ಸಂದರ್ಭ. ಹೋಗುತ್ತಾನೆ ಯುದ್ಧಕ್ಕೆ. ಒಂದಾ ಆ ಗಣೇಶನನ್ನು ಸಂಹರಿಸುತ್ತೇನೆ, ಆಗ ಶಿವ ಮೆಚ್ಚಿದ್ದಾನೆ. ಅಲ್ಲ, ಅವನನ್ನು ಸೋಲಿಸುವುದಕ್ಕೂ ಕೊಲ್ಲುವುದಕ್ಕೂ ಅಸಾಧ್ಯವಾದಲ್ಲಿ ಪ್ರಾಣವನ್ನೇ ಅರ್ಪಿಸುತ್ತೇನೆ, ಅದು ಕೂಡ ನನಗೆ ಲಾಭವೇ. ಅವ ನನ್ನನ್ನು ಕೊಂದರೆ ನನಗೆ ಶಿವ ಸಾನ್ನಿಧ್ಯ ದೊರಕುವುದಕ್ಕೆ ಯಾವ ಸಂಶಯವೂ ಇಲ್ಲ. ಎರಡರಲ್ಲಿ ಒಂದು ವಿಷಯ, ಅದು ನನ್ನ ಜೀವನದಲ್ಲಿ ಖಂಡಿತವಾಗಿಯೂ ಬರುವುದಕ್ಕೆ ಸಾಧ್ಯವಿದೆ. ಆದ್ದರಿಂದಲೇ ಹೊರಟು ನಿಂತಿದ್ದೇನೆ. ವಿನಯ, ಒಂದು ವೇಳೆ ಅಲ್ಲಿ ನಾನು ಜಯವನ್ನು ಪಡೆದುಕೊಂಡೆನಾದರೆ ನಿನ್ನಲ್ಲಿ ಬಂದು ಮಾತಾಡ್ತೇನೆ. ಇಲ್ಲ, ಆ ಜನ್ಮದಲ್ಲಿ, ಇನ್ನೊಂದು ಬರುವ ಜನ್ಮದಲ್ಲಿ ನಾವು ಗಂಡ ಹೆಂಡತಿಯಾಗಿ ಹುಟ್ಟಿ ಈ ರೀತಿಯಾಗಿ ಬಾಳೋಣ. ಮಾತಾಡುವಂತಹ ಸಮಯ ಇದಲ್ಲ. ಮೋಕ್ಷದಾಯಕನಲ್ಲಿ ಯುದ್ಧ ಮಾಡುವಂತಹ ಸಂದರ್ಭ, ಸರ್ವಜ್ಞವನ್ನು ನಿವಾರಣೆ ಮಾಡುವಂತಹ ವಿಘ್ನೇಶ್ವರನೊಡನೆ ಹೋರಾಡುವಂತಹ ಅವಕಾಶ ಇಂದು ಒದಗಿ ಬಂದಿತಲ್ಲ. ನಮ್ಮವರೇನೋ ಸತ್ತು ಹೋದವರು ಹೋದರು, ಆದರೆ ನಾನು ಏನು ಮಾಡಬೇಕು ಎಂಬಂತಹ ವಿಷಯದ ಬಗ್ಗೆ ಆಲೋಚನೆಯನ್ನೇ ಮಾಡಿ ಹೆಂಡತಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ರಥವನ್ನು ಏರಿದ್ದೇನೆ, ಹೊರಟು ನಿಂತಿದ್ದೇನೆ. ತಡ ಮಾಡುವುದಲ್ಲ, ಈಗಿಂದೀಗಲೇ ಬಂದಂತಹ ಹುಡುಗರನ್ನು ನೋಡುವುದಕ್ಕೆ ಹೋಗಿದ್ದಾರೆ ಮುಂದೆ. ಮೂಷಿಕ ಹಿಡಿಯುವುದಕ್ಕೆ ಕೊಡಲಿ. ನಮ್ಮವರನ್ನೆಲ್ಲ ಕೊಲ್ಲುತ್ತಾ ಮುಂದೆ ಸಾಗುತ್ತಾ ಇದ್ದೀಯಲ್ಲ. ಹೌದು. ಯಾಕೆ ಬಂದೆಯೋ? ನಾನು ಮಾಡಿದಂತಹ ತಪ್ಪೇನು? ನಮಗೆ ಶಿಕ್ಷೆಯನ್ನೇ ಕೊಡಬೇಕು ಎಂಬಂತಹ ಉದ್ದೇಶದಿಂದ ಬಂದೆಯೋ ಅಲ್ಲ? ಈ ಗಜಾಸುರನಲ್ಲಿ 4 ಪೆಟ್ಟು ನಿಂದು ಓಡಿ ಹೋಗಬೇಕು ಎಂಬ ಭಾವನೆಯಿಂದ ಬಂದೆಯೋ? ಯಾಕೆ ಬಂದೆ?
ದುಶ್ಚಟಗಳಿಂದ ಮಂದಬುದ್ಧಿಯಾದಂತೆ ವ್ಯವಹರಿಸುತ್ತ ಲೋಕಕಂಟಕನಾಗಿ ಮುಂದುವರಿದವನು ನೀನು. ಏನೋ ತಪ್ಪನ್ನೇ ಎಸಗಿಲ್ಲ ಎನ್ನುವ ಹಾಗೆ ಆಡುತ್ತೀಂತಾದ್ರೆ ಅದು ನಿನ್ನ ಮೂರ್ಖತನದ ಪರಮಾವಧಿ. ಮತ್ತೇನು ಕಾಣುತ್ತಾ ಇದೆ? ಭೂಲೋಕದ ಸಜ್ಜನರನ್ನು ಹಿಂಸಿಸಿದೆ, ಋಷಿ ಮುನಿಗಳಿಗೆ ಕಷ್ಟ ಕೊಟ್ಟದಲ್ಲದೆ ನೇರವಾಗಿ ಸ್ವರ್ಗಾಕ್ರಮಣ ಮಾಡಿ ದೇವತೆಗಳಲ್ಲಿದ್ದಂತಹ ಹಕ್ಕೇನುಂಟು ಅದನ್ನು ಕಸಿದುಕೊಂಡಿದ್ದಿ ಎಂದಾದ ಮೇಲೆ ಇನ್ನೇನು ಅನ್ಯಾಯ ಮಾಡುವುದಕ್ಕುಂಟು? ದಂಡಿಸಿದ್ದೇನೆ ಧನುಜರನೇಕರನ್ನು, ಇನ್ನು ನನ್ನ ಪರಶು ನರ್ತಿಸುವುದು ನಿನ್ನ ಶಿರಸ್ಸಲ್ಲಿ. ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವ ಜೀವಿಯೇ ಆಗಲಿ ಮೇಲೆ ಹೋಗಬೇಕು, ಉನ್ನತವಾದಂತಹ ಮಟ್ಟವನ್ನು ಏರಬೇಕು ಎಂಬಂತಹ ಊಹೆಯನ್ನು ಇಟ್ಟುಕೊಂಡು ಕರ್ತವ್ಯವನ್ನು ಮಾಡಿದರೆ ಅದು ತಪ್ಪು ಅಂತ ಆಗುವುದಿಲ್ಲ. ಇನ್ನೊಬ್ಬರ ಬದುಕನ್ನು ಕಸಿಯುವುದು ಕರ್ತವ್ಯ ಅಲ್ಲವೋ? ಯಾವುದು ಒಬ್ಬನಿಗೆ ಧರ್ಮ ಆಗುತ್ತದೋ ಅದು ಮತ್ತೊಬ್ಬನಿಗೆ ಅಧರ್ಮ ಆಗುತ್ತದೆ, ಮತ್ತೊಬ್ಬರಿಗೆ ಯಾರಿಗೆ ಅಧರ್ಮವಾಗುತ್ತದೋ ಇನ್ನೊಬ್ಬರಿಗೆ ಧರ್ಮವಾಗುತ್ತದೆ. ಲೋಕಧರ್ಮ ಏನು ಎನ್ನುವುದನ್ನು ಮೊದಲು ತಿಳಿದುಕೊಳ್ಳಬೇಕು. ನಾವು ರಾಕ್ಷಸರು, ನಾವು ಮಾಡುವುದೆಲ್ಲ ನಮ್ಮ ಧರ್ಮದ ಹಾಗೆ. ದೇವತೆಗಳು ಮಾಡುವಂತಹ ಧರ್ಮ ಅದು ನಮಗೆ ಅನ್ಯಾಯವೇ ಆಗುತ್ತದೆ. ಆದ್ದರಿಂದಲೇ ನನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ನಾನು ಮುಂದಾಗಿದ್ದೇನೆ. ಹೌದು, ಶುದ್ಧದವ ನೀನು ಕೇಳುವುದಕ್ಕೆ ಬಂದೆಯಲ್ಲ, ಅಷ್ಟೊಂದು ಧೈರ್ಯವೇನೋ ನಿನಗೆ? ಕಾಲಿಗೆ ಎರಗಿದರೆ ಬದುಕುಂಟು. ಈರೇಳು ಲೋಕವನ್ನು ಕೂಡ ಜಯಿಸಿದಂತಹ ಗಜಧಾರವನ ಮುಂದೆ ತಲೆಯನ್ನು ಕಡಿದೇನು ಸುಲಭವೆಂದು ಭಾವಿಸಿದೆಯಾ? ಮತ್ತೇನು? ನಿನ್ನ ಸುಂಡವನ್ನು ಹಿಡಿದು ಕಪ್ಪಳಿಸೇನು ನೋಡಿಕೊಂಡು ನಿರ್ವಿಘ್ನನೇ. ಓ ಗಣೇಶ, ಸಣ್ಣ ಬಾಲಕನಾಗಿ ನನಗೆ ಗೋಚರಿಸಿದವ ನೀನು. ಯುದ್ಧವನ್ನು ಮಾಡುತ್ತಿರುವಾಗಲೇ ಎಷ್ಟೊಂದು ಬೆಳೆದಿದ್ದಿ ಎಂಬುದನ್ನು ನೋಡುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಭೂಲೋಕದಲ್ಲಿ ಇದ್ದಂತಹ ನಿನ್ನ ತಲೆ ಆಕಾಶದ ತನಕ ಬೆಳೆದು ಹೋಯಿತು. ಯುದ್ಧವನ್ನು ಮಾಡುವುದಕ್ಕೆ ಅಸಾಧ್ಯನಾದೆ. ನಿನ್ನದಾದಂತಹ ಪರಶುವಿನ ಘಾತದಿಂದ ಜ್ಞಾನೋದಯವಾಗಿದೆ ಸ್ವಾಮಿ. ಏನೋ ನಾನೆಲ್ಲ ಮಾಡುವುದು ಸರಿಯೇ ಎಂಬ ಹಾಗೆ ಭಾವಿಸಿಕೊಂಡಿದ್ದೆ. ಈಗ ಜ್ಞಾನೋದಯ ಆದ ಮೇಲೆ ಎಲ್ಲವೂ ಅರಿವಾಯಿತು. ಧರ್ಮ ಯಾವುದು, ಅಧರ್ಮ ಯಾವುದು, ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಬಾರದು ಎಂಬಂತಹ ವಿಷಯವಲ್ಲ ನನಗೆ ಮನದಟ್ಟಾಯಿತು ತಂದೆ. ನಾನು ಮಾಡಿದ್ದೆಲ್ಲ ಅನ್ಯಾಯ ಎಂಬುದನ್ನು ಈಗ ನಾನು ತಿಳಿದುಕೊಂಡಿದ್ದೇನೆ. ಹರನ ಸುಕುಮಾರ,
ನೀನು ಬಂದದ್ದು ಯಾಕೆ ಏನು ಎಂಬುದನ್ನು ವಿಚಾರ ಮಾಡಲಿಲ್ಲ. ಧರ್ಮವನ್ನು ಉದ್ಧಾರ ಮಾಡುವುದಕ್ಕೆ ಬಂದವ ಎಂಬುದನ್ನು ನಾನು ಕೇಳಿ ತಿಳಿದುಬಲ್ಲೆ. ನೀನು ಕೂಡ ಅದೇ ಮಾತನ್ನು ಹೇಳಿದೆ. ಆದರೆ ನಾನು ಮಾಡುವಂತಹ ಧರ್ಮಕ್ಕೆ ನೀನು ಮಾಡುವಂತಹ ಧರ್ಮ ವಿರೋಧ ಎಂಬುದನ್ನು ತಿಳಿದುಕೊಂಡು ನಾನು ಯುದ್ಧವನ್ನು ಮಾಡಿದೆ. ಈಗ ಅರಿವಾಯಿತು ತಂದೆ, ನಾನು ನಡೆದಂತಹ ದಾರಿಯಲ್ಲ ಅನ್ಯಾಯದ ದಾರಿ, ಅದು ಸತ್ಯದ ದಾರಿಯಲ್ಲ. ಸತ್ಯ ಪಥವನ್ನು ಕರುಣಿಸುವುದಕ್ಕೆ ಬೇಕಾಗಿಯೇ ಶಿವಪುತ್ರನಾದಂತಹ ನೀನು ಇಲ್ಲಿಯವರೆಗೆ ಆಗಮಿಸುತ್ತೀ ಎಂಬುದನ್ನು ಈಗ ತಿಳಿದುಕೊಂಡು ಓ ವಿಘ್ನ ನಿವಾರಕ, ಓ ಅನ್ಯಾಯವನ್ನು ಮಾಡಿದೆ. ನಾನು ಮಾಡಿದಂತಹ ಅನ್ಯಾಯ ಅದು ಅಕ್ಷಮ್ಯ ಅಪರಾಧ. ಆದ್ದರಿಂದ ನಿನ್ನಲ್ಲಿ ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ, ನನ್ನನ್ನು ರಕ್ಷಿಸು. ಅಯ್ಯೋ ಮೆಚ್ಚಿಕೊಡುವೆನು ನಿನ್ನ ನಂಬುದನು ಬೆಚ್ಚು ಮನವನ್ನು ಉಚ್ಚರಿಸಲನು ತುಚ್ಚ ಬಾಳದ ಸಾಲೆ ಉಚ್ಚ ಪದರದು ಬೇಕೆ ನನ್ನ ಪರಶು ನನ್ನ ಅಪ್ಪಯ್ಯನ ಶೂಲದಾಪಾದಿಯಾಗಿ ನಿನ್ನೆದೆಯನ್ನು ನಾಟಿದ ಮರುಕ್ಷಣದಲ್ಲಿ ಜ್ಞಾನೋದಯ ನಿನಗಾಯಿತು. ನಿನಗೇನು ಬೇಕು ಕೇಳು, ಯಾವ ನ್ಯೂನವೂ ಇಲ್ಲದೆ ನಾನು ಅದನ್ನು ಪೂರೈಸಿದೆ. ಹರನ ಪಾದ ಮಗಂಡು ನಿರದ ಸೇವಿಪ ಭಾಗ್ಯ ಕರುಣಿಸು ದೊರಕಿಸು ಸಾಮಿಪ್ಯವನ್ನು ದೊರಕಿಸು ಸಾಮಿಪ್ಯವನ್ನು ಶರಣ ಶರಣೋ ಧನ್ಯನಾದ ತಂದೆ, ಧನ್ಯನಾದೆ. ನಾನು ಕೇಳಿದಂತಹ ವಿಷಯವನ್ನು ನೀನು ಕೊಡುವುದಿಲ್ಲ ಎಂಬ ಹಾಗೆ ನಾನು ಭಾವಿಸಿದ್ದೆ. ನೀನಾಗಿಯೇ ಏನು ಬೇಕು ಕೇಳು ಎಂದು ಹೇಳಿದೆಯಲ್ಲ. ಆ ಸಂದರ್ಭದಲ್ಲಿ ಮನದಲ್ಲಿರುವಂತಹ ಎಲ್ಲ ದೂರವು ದೂರವಾಗಿ ಸಂತೋಷವೆಂಬಂತಹ ಸಾಗರದಲ್ಲಿ ಈಜುವಂತಹ ಆ ಕಾಲ ಸನ್ನಿಹಿತವಾಯಿತು. ನೀನು ಹೇಳಿದಂತಹ ಮಾತು ನನಗೆ ಬಹಳ ಆನಂದವಾಯಿತು. ಕೇಳಬಹುದಲ್ವೇ? ಜೀವಮಾನದಲ್ಲಿ ಒಬ್ಬನನ್ನೇ ನಾನು ಪೂಜಿಸಿಕೊಂಡು ಬಂದವ. ಶಿವಾರಾಧನೆ. ಈ ಪೂಜೆ ಮಾಡುವುದು ಯಾಕೆ? ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ತಿಂದುಂಡು ಜೀವನವನ್ನು ಸಾಗಿಸುವುದೇ ಇದ್ದಂತಹ ವಿಷಯವಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೀ ಶಯನಂ. ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು ಪ್ರಪಂಚದಲ್ಲಿ ಇದ್ದದ್ದೇ. ಆ ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂತಹ ಆ ದಿವಸಗಳಲ್ಲಿ ಬುದ್ಧಿಜೀವಿ ಏನು ಮಾಡಿದ್ದಾನೆ ಎಂಬುದನ್ನು ಎಲ್ಲರೂ ಕೂಡ ಕೇಳುತ್ತಾರೆ. ಯಾವುದನ್ನೂ ಕೂಡ ಸಾಧಿಸುವ ಅಗತ್ಯವಿಲ್ಲ. ಮೋಕ್ಷಕ್ಕೆ ಹೋಗುವಂತಹ ಆ ಪಥವನ್ನು ಯಾರು ಅರಸುತ್ತಾ ಅದನ್ನು ಕಂಡು ಹಿಡಿಯುತ್ತಾರೋ ಅವನೇ ಶಾಶ್ವತವಾಗಿ ಪ್ರಪಂಚದಲ್ಲಿ ಹುಟ್ಟಿ ಬೆಳೆದಂತಹ ಸತ್ತಂತಹ ವ್ಯಕ್ತಿಯಾಗುತ್ತಾನೆ. ನಾನು ಕೂಡ ಹಾಗೆ. ಇಷ್ಟರವರೆಗೆ ಮೋಕ್ಷ ಎಂಬುದು ಏನೂ ಗೊತ್ತಿರಲಿಲ್ಲ. ನಾನು ಹುಟ್ಟಿದ್ದು ಯಾಕೆ ಎಂಬುದೇ ನಾನು ತಿಳಿದಿರಲಿಲ್ಲ. ನಿನ್ನ ಮಾತುಗಳನ್ನು ಕೇಳಿ ಅಲ್ಲ ನಿನ್ನ ಪಾದದರ್ಶನವೂ ಆದ ಈ ಕ್ಷಣ ನಾನು ಹುಟ್ಟಿದ್ದು ಕೇವಲ ಎತ್ತರಕ್ಕೆ ಏಳುವುದಕ್ಕೆ ಮಾತ್ರವಲ್ಲ, ಇನ್ನು ಮುಂದೆ ಈ ಜನ್ಮ ನನಗೆ ಬರಬಾರದು. ಪ್ರಪಂಚದಲ್ಲಿ ಹುಟ್ಟುವಂತಹ ಅವಕಾಶವೇ ನನಗೆ ದೊರೆಯಬಾರದು. ಅಂತಹ ಮುಕ್ತಿ ಸಿಗಬೇಕು ಎಂಬಂತಹ ಆಲೋಚನೆ ಈಗ ಮೂಡಿಬಂತು. ಆ ಮುಕ್ತಿಯನ್ನು ಕೊಡುವಂತಹ ಯೋಗ್ಯತೆ ನಿನಗೆ ಮಾತ್ರ. ಸ್ವಾಮಿ, ಬದುಕುವಂತಹ ಆಸೆ ಇಲ್ಲ. ಈ ಕ್ಷಣದಲ್ಲಿಯೇ ನಾನು ಆರಾಧಿಸಿಕೊಂಡು ಬಂದಂತಹ ಪರಶಿವನ ಪಾದವನ್ನು ಸೇರುವುದಕ್ಕೆ ನನಗೆ ಅಪ್ಪಣೆಗೊಳ್ಳಬೇಕು, ಅನುಕೂಲ ಮಾಡಿಕೊಡಬೇಕು. ಗಜಾಸುರನ ಬದುಕನ್ನು ನೀನು ಆಶಿಸುವುದಿಲ್ಲ, ಸಾಯುವುದಕ್ಕೆ ಸಿದ್ಧನಾಗಿದ್ದಿ. ನಿನ್ನೊಳಗಿರುವಂತಹ ದೌಷ್ಟ್ಯ ನಾಶವಾಗುತ್ತದೆ ಅನ್ನುವುದಕ್ಕೆ ಜ್ವಲಂತ ನೀನು ಸಾಕ್ಷಿಯಾಗಬೇಕು ಎನ್ನುವ ಹಂಬಲ ನಿನಗೆ. ಶಿವಭಕ್ತನಾಗಿ ನೀನು ಮುಂದುವರಿದರೂ ಕೂಡ ನೀನು ಮಾಡಿದಂತಹ ಅಧರ್ಮವೇ ನಿನ್ನನ್ನು ಈ ಕಾಲದಲ್ಲಿ ಶಿಕ್ಷೆಗೆ ಗುರು ಮಾಡಿತು.
ಶಿವನೊಲಿದರೆ ಕೊರಡು ಕೊನರುವುದು ಹೌದು. ಹಾಗೆಂದು ಅವನನ್ನು ಒಲಿಸಿಕೊಳ್ಳುತ್ತಾ ಇನ್ನು ಧರ್ಮವನ್ನು ಒಲಿಸುತ್ತಾ ಮುಂದುವರೆದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಯಥಾರ್ಥ ಏನು ಎನ್ನುವುದು ನಿನಗೆ ಅರ್ಥವಾಗುತ್ತಾನೆ. ನಿನ್ನನ್ನು ಕೊಂದು ಕಳೆಯುತ್ತೇನೆ. ಆ ಮೂಲಕವಾಗಿ ನಮ್ಮ ಅಪ್ಪಯ್ಯನ ಪದತಳವನ್ನು ಸೇರುವ ಭಾಗ್ಯವನ್ನು ನಾನೇ ಒದಗಿಸುತ್ತೇನೆ. ಗಜಾಸುರನಾದಂತಹ ನಿನ್ನ ಮೈಯ ಚರ್ಮವನ್ನೇ ನನ್ನ ಅಪ್ಪಯ್ಯ ಧರಿಸುತ್ತಾನೆ. ಆ ಮೂಲಕವಾಗಿ ಗಜ ಚರ್ಮಾಂಬರಧಾರಿ ಆತನಾಗುತ್ತಾನೆ. ಆ ಮೂಲಕವಾಗಿ ನಿನ್ನ ಹೆಸರು ಶಾಶ್ವತವಾಗುತ್ತದೆ. ಇದೋ ಮೋಕ್ಷಕ್ಕೊಂದು ದಾರಿ ಮಾಡಿಕೊಡ್ತೇನೆ. ಹೆಣ್ಣೊಂದು ಹುಟ್ಟಿತು ಎಂದಾಗ ಹೊಟ್ಟೆಯಲ್ಲಿ ಹುಣ್ಣೊಂದು ಹುಟ್ಟಿತು ಎಂದು ಚಿಂತಿಸುವರೆಷ್ಟು ಮಂದಿ. ಆದರೆ ಹೆಣ್ಣು ಹುಣ್ಣಲ್ಲ, ಅದೊಂದು ಹಣ್ಣು. ಯಾಕೆ ತಿಳಿದವರೊಂದು ಮಾತು ಹೇಳಿದ್ದಾರೆ, ಹೆಣ್ಣು ಹುಟ್ಟಿತೋ ಒಳಗು ಹೊರಗು ಬೆಳಕನ್ನು ಚೆಲ್ಲುವ ಬಾಗಿಲಲ್ಲಿ ಇಟ್ಟ ಜ್ಯೋತಿಯಂತೆ ಅವಳು. ಯಾಕೆ ತವರ ಮನೆಯಿಂದ ಹುಟ್ಟಿ ಮಗಳೆಂದು ಸುಖ ಸಂತೋಷದಿಂದ ನೆರೆಕೆರೆಯವರೆಲ್ಲ ಅಭಿಮಾನದಿಂದ ನೋಡುವ ಹೆಣ್ಣೊಂದು ಮದುವೆಯಾಗಿ ಗಂಡನ ಮನೆ ಸೇರಿದವಾಗ ಗಂಡನ ಮನೆಯನ್ನೂ ಬೆಳಗುವುದಕ್ಕೆ ಅವಳಲ್ಲಿ ಸಾಮರ್ಥ್ಯ ಇದೆಯಂತೆ. ಅಂಥ ಒಂದು ಹೆಣ್ಣಾಗಿ ಹುಟ್ಟಿ ನಾನು ತಾಯಿ ಮನೆಯನ್ನು ಬೆಳಗಿ ವಿಶ್ವಾವಸು ಮುನಿಗಳ ಪತ್ನಿಯಾಗಿ ಅವರ ಆಶ್ರಮವನ್ನು ಸೇರಿಕೊಂಡೆ. ಆದರೆ ನಾನು ಬಂದವಾಗ ಮನೆಯೆಲ್ಲ ದೇಗುಲವೇ ಆಗಿಬಿಟ್ಟಿತು. ಇದು ನನಗೆ ಬೇಕು ಎಂದಾವಾಗ, ಬೇಡ ಎಂದಾವಾಗ ಬೇಕು ಬೇಡಗಳನ್ನು ಅನುಗ್ರಹಿಸಿಕೊಟ್ಟಿದ್ರು ನನ್ನ ಪತಿಗಳು. ಅಂದೊಂದು ದಿನ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಅನಿಸಿಕೆಯಾಗಿ, ಸ್ವಾಮಿ ನನಗೆ ಪುತ್ರ ಸಂತಾನ ಇಲ್ಲ ಅಂತ ಕೇಳಿಕೊಂಡೆ. ಆ ಸಮಯದಲ್ಲಿ ಒಂದಲ್ಲ ಎರಡಲ್ಲ ಮೂರು ಮಕ್ಕಳನ್ನು ನನಗೆ ಅನುಗ್ರಹಿಸಿದ್ದಾರೆ. ಆ ಮಕ್ಕಳು ರಾವಣ, ಕುಂಭಕರ್ಣ, ಶೂರ್ಪನಖಿ. ಆದರೆ ನನ್ನ ಮನಸ್ಸಿನಲ್ಲಿ ಅನ್ನಿಸಿತು, ಈ ಮೂರು ಮಕ್ಕಳ ನಂತರ ಇನ್ನೊಂದು ಮಗು ಇದ್ದರೆ ಹೇಗೆ ಅನ್ನಿಸಿತು. ಆವಾಗ ನನ್ನ ಪತಿಗಳಲ್ಲಿ ಹೋಗಿ ಕೇಳಿಕೊಂಡೆ, ಸ್ವಾಮಿ ಮೂರು ಮಕ್ಕಳು ಲಕ್ಷಣವಲ್ಲ, ಇನ್ನೊಂದು ಮಗು ಬೇಕು ಅಂತ ಕೇಳಿಕೊಂಡೆ. ಆಗ ನನ್ನವರು ಪ್ರೀತಿಯಿಂದ ವಾತ್ಸಲ್ಯದಿಂದ ಕಿರುನುಗೆಯನ್ನು ಬೀರುತ್ತಾ ನನ್ನನ್ನು ನೋಡುತ್ತಾ ಈಗ ಅನುಗ್ರಹಿಸಿದ್ದೇನೆ ಅಂತ ಹೇಳಿದರು. ಇನ್ನೊಂದು ಮಗು ಹುಟ್ಟಿತು, ಗಂಡು ಮಗು. ರಾವಣ, ಕುಂಭಕರ್ಣ, ಶೂರ್ಪನಖಿ. ಈ ಮಗು ವಿಭೀಷಣ, ಸೌಮ್ಯ ಸ್ವಭಾವದವ. 4 ಮಕ್ಕಳ ತಾಯಿಯಾಗಿ ಈ ಸ್ವರ್ಣಲಂಕೆಯಲ್ಲಿ ರಾಜ ಮಾತೆನಿಸಿಕೊಂಡವಳು ನಾನು. ಇದ್ದಕ್ಕಿದ್ದ ಹಾಗೆ ನನ್ನ ಮನಸ್ಸಿಗೆ ಅನ್ನಿಸಿತು ಹೀಗೆ, ಮಕ್ಕಳು ಬೆಳೆದು ನಿಂತಿದ್ದಾರೆ, ಸ್ವರ್ಣಲಂಕೆ ಎನಿಸಿದೆ ನಮ್ಮ ರಾಜ್ಯ, ಯಾವುದಕ್ಕೆ ಕುಂದು ಕೊರತೆ ಇದೆ ನನಗೆ? ಈ ವಯಸ್ಸಿನಲ್ಲಿ ಮಾಡಬೇಕಾದಂಥ ಕಾರ್ಯ ನನ್ನವರು ನನ್ನ ಮಕ್ಕಳು ಮಾಡುತ್ತಿರುವಾಗ ವಿಶ್ರಾಂತಿಯನ್ನು ಪಡೆಯುತ್ತಾ ಅರಮನೆಯಲ್ಲಿದ್ದಂತಹ ನನಗೆ ದಿನನಿತ್ಯವೂ ಪೂಜೆ ಮಾಡುವ ಒಂದು ಆಸೆ. ನಮ್ಮ ಕುಲದೇವರಾದಂಥ ಪರಶಿವನನ್ನು ದಿನವೂ ನೆನೆಸಿಕೊಂಡು ಅವರ ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋಗುವುದು ನನ್ನ ಕರ್ತವ್ಯ. ಇನ್ನೂ ಹಾಗೆ ನವರತ್ನಗಳನ್ನು ಹಿಡಿದು ಪೂಜಾ ಪರಿಕರಗಳನ್ನು ಸಂಗ್ರಹಿಸಿಕೊಂಡು ದೇವರ ಪೂಜೆಗೆ ಹೊರಟು ಬಂದಿದ್ದೇನೆ. ಬಂದದ್ದೇನೂ ಸಹಜ. ಇನ್ನು ಸ್ವಲ್ಪ ಮುಂದೆ ಹೋಗಿ ದೇಗುಲದ ಒಳಗಡೆ ದೇವರನ್ನು ನೋಡಬೇಕಾಗಿದೆ. ಮುಂದೆ ಹೋಗ್ತೇನಂತೆ.
ಏನಿದು? ದಿನವೂ ನಾನು ದೇಗುಲದಲ್ಲಿ ಬಾಗಿಲು ತೆರೆದ ಆವಾಗ ಪರಶಿವನ ಅನುಗ್ರಹವಾಗ್ತಿತ್ತು. ಲಿಂಗ ರೂಪದಲ್ಲಿರುವಂತಹ ಪರಶಿವನನ್ನು ಪೂಜಿಸಿ ಪುಣ್ಯ ಪ್ರಸಾದವನ್ನು ಅರಮನೆಗೆ ತೆಗೆದುಕೊಂಡು ಹೋಗುವುದು ನನ್ನ ಕರ್ತವ್ಯವಾಗಿತ್ತು. ಇಂದು ಹಾಗಲ್ಲ. ಬಾಗಿಲನ್ನು ತೆರೆದ್ರೆ ಗುಡಿ ಭರಿದಾಗಿದೆಯಲ್ಲ, ಪಾಣಿಪೀಠ ಮಾತ್ರ ಇದೆ, ಆದರೆ ಮೇಲೆ ಲಿಂಗ ಇಲ್ಲ. ಹಾಗಿದ್ರೆ ಈ ಲಿಂಗ ಮಾಯವಾದ್ರೆ ನನ್ನ ಪೂಜೆ ಶಿವನ ಲಿಂಗವೂ ಇದೆ. ಎಲ್ಲಿ ಹೋಯಿತು ಲಿಂಗ? ಶಿವನ ಲಿಂಗವೂ ಇದೆ, ಭಂಗವಾಗಿದೆ. ಶಿವನ ಲಿಂಗವೂ ಇದೆ. ಭಂಗವಾಯಿತೆ ಪೂಜೆ. ಆರು ಲಿಂಗ ಬೇಳೆಯೇ ಯಾರು ಹೇಳಿಕೊಳ್ಳಿಲ್ಲ. ಜೀವನವೇ ಕಹಿಯಾಗಿ ಹೋಯಿತೆ ಇಂದಿನಿಂದ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ ದೇವ್ರೆ, ನನ್ನ ಬದುಕು ಇಂದಿನಿಂದ ಬರುಡಾಗಿ ಹೋಯಿತೆ ಅನ್ನಿಸ್ತಾ ಇದೆ ನನಗೆ. ನಾನು ದಿನನಿತ್ಯವೂ ಸಂತೋಷದಿಂದ ಪೂಜೆ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಅರಮನೆಗೆ ಹೋಗಬೇಕಾದಂತ ಇಂದು ಬಂದು ನೋಡಿದ್ರೆ ಲಿಂಗವೇ ಇಲ್ವಲ್ಲ. ವಿಚಿತ್ರ ಅನ್ನಿಸ್ತಾ ಇದೆ ನನಗೆ. ಹಾಗಿದ್ರೆ ಆ ಕಡೆ ಇದೆಯೇ, ಈ ಕಡೆ ಇದೆಯೇ, ಎಲ್ಲಿದೆ ಅಂತ ಹುಡುಕಿದ್ರೆ ಲಿಂಗವೇ ಕಾಣಿಸುವುದಿಲ್ಲ. ಭಂಗವಾಯಿತೆ ನನ್ನ ಶಿವ ಪೂಜೆ. ಏನು ಮಾಡೋದು, ಯಾರಲ್ಲಿ ಹೇಳಿಕೊಳ್ಳೋದು? ಇದುವರೆಗೆ ಈ ಬದುಕಿನಲ್ಲಿ ಈ ಸಮಯದಲ್ಲಿ ನಾನು ರಾಜಮಾತೆಯಾಗಿ ಸಂತೋಷದಿಂದ ಶಿವಪೂಜೆ ಮಾಡಿಕೊಂಡು ನನ್ನ ಆರಾಧ್ಯ ದೇವರಾದಂಥ ಪರಶಿವನನ್ನು ನೋಡಬೇಕೆನ್ನುವಂಥ ಕುತೂಹಲದಲ್ಲಿ ಇದ್ದವಳು. ಆದರೆ ಇಂದು ಭಂಗವಾಗಿ ಹೋಯಿತೆ ನನ್ನ ಪೂಜೆ. ಯಾರಲ್ಲಿ ಹೇಳಿಕೊಳ್ಳಿ, ಯಾರಲ್ಲಿ ಹೇಳಿಕೊಳ್ಳಿ? ಆಶ್ಚರ್ಯವಿದು. ನಿನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಬಾರದು ಎನ್ನುವಂತ ಉದ್ದೇಶದಿಂದಲೇ ಕುಬೇರನಲ್ಲಿದ್ದಂತ ಲಂಕೆಯನ್ನು ವಶಪಡಿಸಿಕೊಂಡೆ. ಹೌದು ಮಗನೇ. ಹಾಗೆಯೇ ನನ್ನ ಸಾಮರ್ಥ್ಯ ಏನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟೆ. ನೀನು ಆಡಿದ್ದನ್ನೆಲ್ಲವನ್ನು ಲಂಕೆಯಲ್ಲಿ ಮಾಡಿ ತೋರಿಸಿದವ ರಾವಣೇಶ್ವರ. ಹೌದು ಮಗನೇ. ಆದ್ರೆ ಈ ದಿನ ಆಶ್ಚರ್ಯ, ಧಾರಾಕಾರವಾಗಿ ಕಣ್ಣಲ್ಲಿ ನೀರನ್ನು ಸುರಿಸ್ತಾ ಇದ್ದೀಯ. ಅಮ್ಮ, ಈ ರೀತಿಯಾಗಿ ಕಣ್ಣೀರು ಬರಬೇಕು ಅನ್ನುವ ಹಾಗಿದ್ರೆ ಕಾರಣ ಏನಮ್ಮ?
ಎನ್ನುವ ಹಾಗಿದ್ರೆ ಕಾರಣ ಎನ್ನುವುದು ಇರಲೇಬೇಕು. ಹೌದು ಮಗನೇ. ಅಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ಧರಿಸಿದ ಪುಂಡರು ಯಾರು ಎನ್ನುವ ಹಾಗೆ ನನ್ನಲ್ಲಿ ಹೇಳಿದ್ರೆ ನಿನ್ನ ಮಗ ದಶಕಂಠ ನಾನಿದ್ದೇನೆ, ನಾನು ನಡೆಸಿಕೊಡ್ತೇನೆ. ಹೇಳಿ ಮಗನೇ. ಪ್ರಪಂಚದ ಕಣ್ಣಿಗೆ ನೀನು ಹೇಗೋ ಏನು, ಆದರೆ ತಾಯಿಗೆ ಮಾತ್ರ ಉತ್ತಮ ಮಗನೆನಿಸಿಕೊಂಡವ ಮಗನೇ ನೀನು. ಹುಟ್ಟಿದರೆ ಇಂಥ ಮಗನೇ ಹುಟ್ಟಬೇಕೆನ್ನುವ ಪ್ರಪಂಚದ ಜನರೆಲ್ಲ ಕಂಡುಕೊಳ್ಳುವಂತಹ ವ್ಯಕ್ತಿಯಾಗಿ ನೀನು ಕಂಗೊಳಿಸುತ್ತಾ ಇದ್ದೀಯ ಮಗನೇ ರಾವಣ. ಎಂದು ನನ್ನಲ್ಲಿ ಕಣ್ಣು ನೀರು ನೋಡಿದವನಲ್ಲ ನೀನು, ಇಂದು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸುವ ನನ್ನನ್ನು ಬಂದು ಅಮ್ಮ ಏನಾಗಿದೆ ಅಂತ ಕೇಳಿದ್ರೆ ಇರುವುದು ಒಂದೇ ಉತ್ತರ ಮಗನೇ ನನ್ನಲ್ಲಿ. ಏನಮ್ಮ? ದಿನನಿತ್ಯವೂ ನಿಮ್ಮನ್ನೆಲ್ಲ ಕೇಳಿಕೊಂಡು ಮಗನೇ ಮಕ್ಕಳೇ ನಾನು ದೇಗುಲಕ್ಕೆ ಹೋಗಿ ಬರ್ತೇನಂತ ನಾನು ಬರುವವಳು. ಇಂದು ಹಾಗೆ ಅರಮನೆಯಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಈ ಶಿವಾಲಯಕ್ಕೆ ಬಂದ್ರೆ ನೋಡು ಮಗನೇ ನೋಡು, ಏನಮ್ಮ ನಾನು ದಿನವೂ ಪೂಜಿಸಬೇಕಾದಂತಹ ಶಿವಲಿಂಗವೇ ಇಲ್ವಲ್ಲ ಮಗನೇ. ನನ್ನ ಪೂಜೆ ಹೇಗೆ ನಡೆಯಬೇಕು, ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಹೇಗೆ ಇರಬೇಕು, ನಾನಿಂದು ಪೂಜೆ ಮಾಡದೆ ಮನೆಗೆ ಹೋಗುವ ಹಾಗಿಲ್ಲ. ಏನು ಮಾಡಲಿ? ಕಣ್ಣೀರನ್ನು ಸುರಿಸುವುದು ನೋಡಿ ಏನಾಯ್ತೋ ಎನ್ನುವ ಹಾಗೆ ನಾನು ಭಾವಿಸಿಕೊಂಡೆ. ಇನ್ನೇನು ಆಗ್ಬೇಕು ಮಗನೇ, ನನಗೆ ಮಾಡಬೇಕಾದಂತ ಪೂಜೆಯೇ ಮಾಡದ ಹಾಗೆ ಭಂಗವಾಗಿದೆ. ಇನ್ನೇನು ಹೇಳ್ಬೇಕು ಹೇಳು ಅಮ್ಮ. ಈ ರೀತಿಯಾದ ಒಂದು ಸಣ್ಣ ಕಾರ್ಯಕ್ಕಾಗಿ ಈ ರೀತಿಯಾಗಿ ಕಣ್ಣೀರನ್ನು ಸುರಿಸುವುದಾ? ನನಗಿದೇ ದೊಡ್ಡದು. ಈ ಕಾಲಕ್ಕೆ ದೇವರ ಪೂಜೆ ಬಿಟ್ಟರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳು ನನಗೆ. ಅದು ಗೊತ್ತುಂಟಮ್ಮ ನನಗೆ, ಈಗ ದೇವರ ಪೂಜೆ. ಆದ್ರೆ ಈಗ ಲಿಂಗವಿಲ್ಲ ಎನ್ನುವಂತ ಕಾರಣಕ್ಕಾಗಿ ಚಿಂತೆ ನಿನ್ನದ್ದು. ಬಿಡು ಚಿಂತೆಯಮ್ಮ, ನಿನ್ನ ಮಗ ದಶಕಂಠ ನಾನಿದ್ದೇನೆ. ಆ ಲಿಂಗ ಹೋದರೇನಂತೆ ನೇರವಾಗಿ ಕೈಲಾಸ ಪರ್ವತವನ್ನು ಸೇರ್ತೇನೆ. ಶಿವನ ಆತ್ಮಲಿಂಗವನ್ನೇ ಇಲ್ಲಿಯವರೆಗಾಗಿ ತಂದು ಸದಾ ಕಾಲವು ನೀನು ಪೂಜೆಯನ್ನು ಮಾಡುವುದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ. ಮಗನೇ ರಾವಣ, ಅಳುವ ನನಗೆ ಕಣ್ಣೀರು ಒರೆಸಿದ್ಯಾ? ಇದು ನಿನ್ನ ಬಗ್ಗೆ ಭರವಸೆ ಇದೆ ಮಗನೇ, ಆಶೀರ್ವದಿಸ್ತೇನೆ. ಹೋಗಿ ನೀನು ಬರುವವರೆಗೆ ನಿನ್ನ ನಿರೀಕ್ಷೆಯಲ್ಲೇ ಇರ್ತೇನೆ ನಾನು. ಯಾವಾಗ ನನ್ನ ಹೆಸರನ್ನು ಆ ರೀತಿ ಕರಿಬಾರ್ದಮ್ಮ. ಯಾಕೆ ಮಗನೇ? ಬೇಸರ ಆಗುದು ಅಂತ ನನಗೆ. ನಿನಗೆ ಬೇಸರ ಆಶೀರ್ವಾದ ಆಗ್ಲಿ ಮಗನೇ, ಹೋಗಿ ಬಾ.
ತಡ ಮಾಡುವುದೇ ಕಾರ್ಯದಲ್ಲಿ ಮಗ್ನನಾಗಬೇಕಾದ್ದು ಕರ್ತವ್ಯ. ಹಾಗಾಗಿ ನೇರವಾಗಿ ಕೈಲಾಸ ಪರ್ವತದಂತೆ ನಡೆಯುತ್ತೇನಂತೆ. ಇವನ ಪರಿಚಯ ಉಂಟು ನನಗೆ. ಎಂಥದ್ದು? ಇವನ ಪರಿಚಯ ಉಂಟು. ನಂದಿ ಇವ ಈ ರೀತಿಯಾಗಿ ಎಲ್ಲವರಲ್ಲಿಯೂ ಮಾತಾಡ್ತಾನಂತೆ. ಈಗ ನನ್ನನ್ನು ನೋಡಿದ್ರೆ ಬಾಯಿ ಬರದೆ ಹೋದವನಾಗಿ ಕೂತಿದ್ದಾನೆ. ಇದು ಯಾವ ರೀತಿ ಆಯಿತು? ನನ್ನಂತ ಯೋಗ್ಯತೆವಂತರು ಬರುವಾಗ ಇವ ಮಾತಾಡುವುದಿಲ್ಲ ಅಂತಾದ್ರೆ ಇವ ಓರ್ವ ಬಂಡರು ಮಾಡುವ ರೀತಿಯ ಕೆಲಸವಾಯಿತು. ಇಲ್ಲದಿದ್ರೆ ನಾನು ಬರುವಾಗ ಒಂದು ಮಾತಾಡುವುದಿಲ್ಲ. ನನ್ನ ಯೋಗ್ಯತೆ ಏನು ಎನ್ನುವುದನ್ನು 3 ಲೋಕಕ್ಕೆ ತೋರಿಸಿಕೊಟ್ಟಿದ್ದೇನೆ. ಅಂತಾದ ಮೇಲೆ ಇವ ನನ್ನನ್ನು ನೋಡದೆ ಹೋದ ಹಾಗೆ ಒಂದು ವೇಳೆ ನನ್ನಲ್ಲಿ ಮಾತಾಡಿದಂತಾದ್ರೆ ಇವನ ನಾಲಿಗೆ ಎಂಥದ್ದು ಮೆಟ್ಟುವುದು? ಮಾತಾಡಬಹುದಲ್ಲ. ಉಳಿದವರಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಆಗ್ತದೆ, ನನ್ನಲ್ಲಿ ಮಾತಾಡ್ಲಿಕ್ಕೆ ಸಂಕಟವ ಇವನಿಗೆ. ಇವ ದೊಡ್ಡ ಅಹಂಕಾರಿ. ಇವನಿಗೊಂದು ತಲೆಯಲ್ಲುಂಟು. ಯಾವುದು?
ಪರಮೇಶ್ವರನನ್ನು ನಾನು ಹೊತ್ತು ತಿರುಗುವವ. ಇವ ನಂದಿ ಅಲ್ಲ, ಹಂದಿ. ಪಾಪಿ, ನಿನ್ನ ನಾಲಿಗೆಗೆ ಎಂತಾದದ್ದು? ಆಗ ನಿನ್ನದೊಂದು ಮುಖವೇ ಹೆಕ್ಕಿ ನಿನ್ನ ಹಣೆ ಬರಕ್ಕೆ ಮಾತಾಡದೆ ಹೋದ್ರೆ ಇವನ ಯೋಗ್ಯತೆ ಇಷ್ಟೇ ಅಂತ ನಾವು ಅರ್ಥ ಮಾಡಿಕೊಂಡಾಯ್ತು. ಆದ್ರೆ ಇವನ ಯೋಗ್ಯತೆಗೆ ಸರಿಯಾಗಿ ನಾವೊಂದು ಉಡುಗೊರೆಯನ್ನು ಕೊಡಲೇಬೇಕು. ಕೊಡುವುದಿದ್ರೆ ಯಾವುದು? ಸರಿಯಾಗಿ ಆಲೋಚನೆಯನ್ನು ಮಾಡಿದೆ, ಬೇರೆ ಯಾವುದಲ್ಲ. ಬರುವಾಗ ಸಿಕ್ಕಿದ್ದು ಜಂಬು ನೇರಳೆ ಹಣ್ಣು. ಈ ಪ್ರಸಂಗ ಬರಲಿಲ್ಲಲ್ಲ ಇದುವರೆಗೆ. ಜಂಬು ನೇರಳೆ ಹಣ್ಣು ತಂದಿದ್ದೇನೆ. ತಂದದ್ದು ಹೇಗೆ? ಇಡಿಯಾದದ್ದಲ್ಲ, ಅರ್ಧ ತಿಂದುಕೊಂಡೇ ಬಂದದ್ದು, ಇನ್ನರ್ಧ ಉಂಟು. ಇದನ್ನೆಲ್ಲಿಗೆ ಹಾಕುವುದು? ಅಲ್ಲಿಗಿಲ್ಲಿಗಲ್ಲ, ಇವನ ಯಾತೆಗೆ ಅದೇ ದಶಗಂಟನಲ್ಲಿ ಮಾತಾಡುತ್ತಾ ಇರುವುದು. ಇಷ್ಟು ಹೊತ್ತು ನೀನು ಮಾತಾಡಿದೆ, ಈಗ ನಾನು ಮಾತಾಡುತ್ತೇನೆ, ಕೇಳಿಸಿಕೊ. ಬಾಯಿ ಬರ್ತದೆ ನಿನಗೆ? ಮತ್ತೆ ಬರದೇ ಇದ್ದಿದ್ದೆ ಮೊದಲು ಬಗಲಿಕ್ಕೆ ಸಂಕಟವ. ಅದು ಹಾಗೇನೆ, ಯಾರಿಗೆ ಯೋಗ್ಯತೆ ಇರುತ್ತದೆ ಅವರಲ್ಲಿ ನಾನು ಮಾತಾಡುದು. ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಾರ? ನಿನ್ನ ಯೋಗ್ಯತೆ ತಿಳಿದೇ ನಾನು ಈಗ ಮಾತನಾಡುತ್ತಿರುವುದು. ನಿನ್ನ ಯೋಗ್ಯತೆ ಹೇಗೆ ಎಂಬುದು ಈಗ ತಿಳಿಯಿತಲ್ಲ. ಬಗಳು ಬಗಳು. ಜಂಬೂ ಫಲವನ್ನು ನನ್ನ ಮುಖಕ್ಕೆ ಎಸೆದಿದ್ಯಾ? ಪರಶಿವನಿಂದ ಪಡೆದಂತಹ ಪ್ರಸಾದವದು. ಎಂಜಲು ಮಾಡಿ ನನ್ನ ಮುಖಕ್ಕೆ ಎಸೆದೆಯಲ್ಲ. ಪ್ರಸಾದ ಅಲ್ಲ, ಮತ್ತೆ ಬರುವಾಗ ಸಿಕ್ಕಿದ್ದದು. ಸಿಕ್ಕಿದ್ದ? ಹೋಗ್ಬೇಕು. ನನಗೆ ಗೊತ್ತುಂಟು ಎಲ್ಲ. ಆದರೂ ನೀನು ಈ ರೀತಿಯಾಗಿ ಅಹಂಕಾರಿಯಾಗಿ ವರ್ತಿಸುವುದಕ್ಕೆ ಕಾರಣವೇನು? ಕಾರಣವೇನು? ಆ ವಿಧಾತನಿದ್ದಂತಹ ವರದ ಪ್ರಮಾಣ, ಅದರಿಂದಾಗಿ ಅಲ್ವಾ ಏನು ಬೇಕಾದರೂ ಮಾಡಬಲ್ಲೆ ಎಂಬಂತಹ ಸಾಮರ್ಥ್ಯ ನನ್ನಲ್ಲಿ ಉಂಟು ಎಂಬಂತೆ ವರ್ತಿಸುತ್ತಾ ಅಹಂಕಾರಿಯಾಗಿ ವರ್ತಿಸುತ್ತಾ ಇದ್ಯಾ. ಹಾಗಾಗಿ ನಿನ್ನ ಅಹಂಕಾರವನ್ನು ನಾನು ಇಳಿಸುತ್ತೇನೆ. 10 ತಲೆ ಉಂಟು ನಿನ್ನಲ್ಲಿ, 10 ತಲೆಯಲ್ಲಿ ಕೂಡ ಅಹಂಕಾರ ಎಂಬುದು ತುಂಬಿಕೊಂಡಿದೆ. ಆ 10 ತಲೆಯಲ್ಲಿ ಇದ್ದ ಅಹಂಕಾರವನ್ನು 2ಕ್ಕೆ ಇಳಿಸುತ್ತೇನೆ. ಅಹಂಕಾರ 2 ತಲೆಯಲ್ಲಿ ಉಳಿಬೇಕು. ಹಾಗಾಗಿ ಇನ್ನು ತಡ ಮಾಡುವುದಿಲ್ಲ. ಇದು ಸೂರ್ಯ ವಂಶದಲ್ಲಿ ಹುಟ್ಟಿ ಯಾರು ನಿನ್ನ ಎದೆಗೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸುತ್ತಾರೋ ಅವರಿಂದಲೇ ನಿನ್ನ ಮರಣ. ಪಾಪಿ, ಅವನಿಗೆ ಮೊದಲು ನಾನು ಬರುವಾಗ ನಾಲಿಗೆ ತಿರುಗಲಿಲ್ಲ, ದನ ಮೆಟ್ಟಿತ್ತ ಅಂತ ಅವನಿಗೆ. ಪುನಃ ಹಣೆ ಬರವೇ. ಈ ಅವನು ಎಂಥದ್ದು ಹೇಳಿದ್ದು, ಎಂಥದ್ದು ಹೇಳಿದ. ಅದನ್ನೆಲ್ಲ ನಮಗೆ ಲೆಕ್ಕಕ್ಕೆ ತೆಗೆದುಕೊಳ್ಳುವವರ ನಾವು ಬಂದ ಉದ್ದೇಶ ಏನು ಅದನ್ನು ಈಡೇರಿಸಬೇಕು.
ಸ್ವಲ್ಪ ಮುಂದೆ. ಪರಮೇಶ್ವರನನ್ನು ವೆಚ್ಚಿಸಬೇಕು, ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಬೇಕು, ನೇರವಾಗಿ ಮೇಲೇರುವುದಾ? ಆಹಾ, ಅದಾಗುವಂಥದ್ದಲ್ಲ. ಇಲ್ಲಿಗೆ ದೇವರನ್ನು ಬರಿಸಬೇಕು. ಮತ್ತೆ ಬರಿಸದೆ ಬಿಟ್ಟಾನ ದಶಕಂಠ. ಹಾಗಾಗಿ ಅವ ಕುಳಿತದ್ಯಾವುದು? ಪರ್ವತ. ಹಾಗಾಗಿ ಪರ್ವತದ ಅಡಿಗೆ ಕೈಯನ್ನಿಕ್ಕಿ ಪರ್ವತವನ್ನೇ ಅಲಗಿಸ್ತೇನೆ. ಹಾಗೆ ಪರ್ವತದ ಅಡಿಗೆ ಕೈ ಇತ್ತೆ. ಕೈ ಕ್ಷಣದಲ್ಲಿ ಸ್ವಲ್ಪ ಎದ್ದದ್ದು ನಿಜ. ಆದ್ರೆ 20 ಕಣಗಳು ಪರ್ವತದ ಅಡಿಯಲ್ಲಿ ಸಿಲುಕಿಕೊಂಡಿದೆ. ತೆಗೆಯುವುದಕ್ಕಾಗುವುದಿಲ್ಲ. ಅಯ್ಯೋ 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 ಹಣನೇ. ಶಿಖರವನ್ನೇ ಎತ್ತುವುದಕ್ಕಾಗಿ ಮುಂದಂತಿ ಬಂದೆಯ? ಕರಗಳೇನಾಯ್ತು? ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಸ್ವಾಮಿ. ಅನುಗ್ರಹಿಸಿದ್ದೇನೆ, ಹೊರ ತೆಗೆದಿದ್ದಾನೆ. ತೆಗೆದಿದ್ದೇನೆ ಸ್ವಾಮಿ. ನೀನೇನು ಬೊಬ್ಬೆ ಹಾಕಿದ್ಯಾ? ಇದು ಬರೇ ಬೊಬ್ಬೆ ಅಲ್ಲ, ರವ 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 ರವ. ಅಲ್ಲಿಗೂ ಕೇಳಿತಹ ಸ್ವರ ನಿನ್ನದ್ದು ಕೇಳಿಸ್ತಾ ಸ್ವಾಮಿ? ಅಲ್ಲಿಗೂ ಕೇಳಿಸಿದೆ. ಹಾಗಾಗಿ ಈ ಸ್ವರಕ್ಕೂ ನಾನು ಮೆಚ್ಚಿದ್ದೇನೆ, ಸಾಮಗಾನಕ್ಕೂ ತಲೆದೂಗಿದ್ದೇನೆ ಸ್ವಾಮಿ. ಅದಕ್ಕೆ ನಿಮ್ಮನ್ನ ಭಕ್ತವತ್ಸಲ ಹಾಗೆ ಕರೆಯುವುದು ಒಳ್ಳೆಯದು ಸ್ವಾಮಿ. ನಿನ್ನ ರವಕ್ಕೆ ಮೆಚ್ಚಿದಂತಹ ನಾನು ನಿನಗೆ ಬಿರುದು ಪ್ರದಾನ ಮಾಡುವುದು. ನಾನು ಬಿರುದು ಇಷ್ಟರವರೆಗೆ ನೀನು ದಶಕಂಠ. ಇನ್ನು ಮುಂದಕ್ಕೆ ನೀನು ರಾವಣ. ಇನ್ನು ಮುಂದೆ ಇಲ್ಲಿಂದ ಪ್ರಾರಂಭ ರಾವಣ. ಇನ್ನು ಗಟ್ಟಿ ಹೇಳ್ಬೋದಲ್ಲ ಸ್ವಾಮಿ? ರಾವಣನ ಹಿಂದೆ ಹೇಳು, ಇದಕ್ಕಿಂತ ಮೊದಲೇ ಹೇಳಿಕೆ ಇಲ್ಲಿ ಹೇಳು ಸ್ವಾಮಿ. ಈಗ ನಿನಗೆ ಏನಾಗಬೇಕು? ಯಾಕಾಗಿ ನನ್ನನ್ನು ಈ ರೀತಿಯಾಗಿ ಭಜಿಸಿದೆ? ಬರುವುದಕ್ಕೆ ಕಾರಣ ಉಂಟು ಸ್ವಾಮಿ. ತಾಯಿಯ ಮಾತು ಅಂದ್ರೆ ಶಿವನ ಲಿಂಗವನ್ನ ಇಲ್ಲಿ ಪೂಜಿಸಬೇಕು ಎನ್ನುವ ಹಾಗೆ ಲಂಕೆಯಲ್ಲಿ. ಆದ್ರೆ ಮರಳಿನ ಲಿಂಗವನ್ನ ಮಾಡಿದ್ರೆ ಕರಗಿ ಹೋಗ್ತದೆ. ಅದನ್ನು ಶುದ್ಧ ಮಾಡುವುದಕ್ಕಾಗ್ತದ? ಆಗುವುದಿಲ್ಲ. ಹಾಗಾಗಿ ತಾಯಿಯ ಆಸೆಯನ್ನು ಈಡೇರಿಸಬೇಕಾದ್ದು ಮಕ್ಕಳಾದವರಿಗೆ ಕರ್ತವ್ಯ, ಆದ್ಯ ಕರ್ತವ್ಯ ನಿಜ. ಹಾಗೆಯೇ ಆಕೆಯ ಮಾತನ್ನು ಈಡೇರಿಸಬೇಕು ಎನ್ನುವಂತ ಉದ್ದೇಶದಿಂದ ಕೈಲಾಸ ಪರ್ವತದವರೆಗಾಗಿ ಬಂದೆ ಸ್ವಾಮಿ. ಈಗ ನಿಮ್ಮ ಭಕ್ತರ ಕಷ್ಟ ಏನು ಎನ್ನುವುದನ್ನು ಅರ್ಥವಿಸಿಕೊಂಡು ಹರಸಿದ್ದೀರಿ ಸ್ವಾಮಿ. ಈಗ ನಾನು ಕೇಳಿಕೊಳ್ಳುವುದೊಂದು, ನಿಮ್ಮ ಆತ್ಮಲಿಂಗವನ್ನ ನನ್ನ ಪಾಲಿಗೆಯಬೇಕು ಎನ್ನುವ ಹಾಗೆ. ಇಷ್ಟೇ
ಹಾಗಾದ್ರೆ ನೀನು ಬಂದದ್ದು ನಿನ್ನ ತಾಯಿಯ ಆಸೆಯನ್ನು ಪೂರೈಸುವುದಕ್ಕೆ. ಮಗನಾಗಿ ನಿನ್ನ ಕರ್ತವ್ಯ ಭಕ್ತನ ಇಚ್ಛೆಯನ್ನು ಪೂರೈಸಬೇಕಾದ ಭಗವಂತನ ಕರ್ತವ್ಯ. ಹಾಗಾಗಿ ಆತ್ಮಲಿಂಗವನ್ನು ನಿನಗೆ ನಾನು ಕೊಡ್ತೇನೆ. ಆದ್ರೆ ಒಂದುಂಟು. ಏನು ಸ್ವಾಮಿ? ಏನೇ ಆಗ್ಲಿ, ಎಷ್ಟೇ ಕಷ್ಟ ಬರಲಿ, ಯಾವ ಕಾರಣಕ್ಕೂ ಭೂಸ್ಪರ್ಶ ಮಾಡಬಾರ್ದು. ನೀನು ಲಂಕೆಗೆ ತಲುಪುವಲ್ಲಿವರೆಗೆ ಇಟ್ರೆ ಏನಾದ್ರೂ ಅನಾಹುತ ಆಗ್ತದೆ, ಅಲ್ಲೇ ಸ್ಥಾಪನೆ ಆಗ್ಲಿಕ್ಕೂ ಸಾಧ್ಯತೆ ಉಂಟು. ಹಾಗಾಗಿ ಇಕೋ ಶಿವನ ಆತ್ಮಲಿಂಗವಿದು. ಜಾಗರೂಕನಾಗಿರು. ಯಾವ ಕಾರಣಕ್ಕೂ ಭೂಸ್ಪರ್ಶ ಆಗಬಾರ್ದು. ಲಂಕೆಯಲ್ಲಿವರೆಗೆ ಹೋಗುವಲ್ಲಿಯವರೆಗೆ ಹೋಗು. ಶುಭವಾಗಲಿ. ಒಂದು ಆಶೀರ್ವಾದ. ಹೊಣೆಗಾರಿಕೆಯುಳ್ಳವನಾಗಿ ಶೂರಪನು ನನ್ನ ಮುಂದೆ ತೋಡಿದಂತಹ ಬಯಕೆ ಸರಿಯಾದುದೇ ಹೌದು. ನನ್ನಪ್ಪಯ್ಯನ ಆತ್ಮಲಿಂಗ ರಾವಣನ ವಶವಾಗಿದೆ ಎನ್ನುವುದು ಸ್ಪಷ್ಟ. ತಂದೆಯ ಆತ್ಮಲಿಂಗವನ್ನು ರಾವಣನಿಂದ ನಾನು ಕಾಯ್ದುಕೊಳ್ಳಬೇಕು ಎನ್ನುವ ಹಾಗೆ ಬೇಡಿಕೊಂಡ. ಅಭಯವಾಕ್ಯವನ್ನು ಆಡಿದ್ದೇನೆ. ಅದಕ್ಕಾಗಿ ಆಲೋಚಿಸುತ್ತಾ ಬಂದವನು ನಾನು. ನೋಡೋಣ, ಆಲೋಚನೆಯನ್ನು ಯೋಜನೆಯನ್ನಾಗಿಸುತ್ತೇನೆ. ಬರುವಾಗ ನೋಡಿದ್ರ, ಸರಿಯಾಗಿ ನೋಡಿದ್ರೆ ಮಧ್ಯಾಹ್ನದ ಹೊತ್ತಿದು. ಲಂಕೆಯಲ್ಲಿದ್ದಾಗ ಪರಮೇಶ್ವರನನ್ನು ಯಾವಾಗಲೂ ಪೂಜಿಸುವ 3 ಹೊತ್ತಿನಲ್ಲಿಯೂ. ಆದರೆ ಇಲ್ಲಿ ಪೂಜಿಸಬೇಕು. ಆದರೆ ದೇವರು ಮೊದಲೇ ಒಂದು ಮಾತನಾಡಿದ್ದಾರೆ, ಲಿಂಗವನ್ನ ಕೆಳಗೆ ಇಡಬೇಡ ಮಗನೇ. ಹಾಗಿದ್ರೆ ಇಡಬಾರ್ದು, ಪೂಜೆಯೂ ಆಗಬೇಕು. ಏನು ಮಾಡುವ? ಯಾರಿದ್ದಾರೆ? ದೂರದಲ್ಲಿ ನೋಡಿದ್ರೆ ಒಬ್ಬ ಒಟ್ಟು ಬ್ರಾಹ್ಮಣ ಒಟ್ಟು ಇದ್ದಾನೆ. ಅವನ ಕೈಗೆ ಇದನ್ನಿತ್ತು ನಾನು ಪೂಜೆಯನ್ನು ಮಾಡಬಹುದು ಎನ್ನುವ ಹಾಗೆ ಒಂದು ಕಲ್ಪನೆ ನನ್ನದು. ಯಾವುದಕ್ಕೂ ಅವನಲ್ಲಿ ಕೇಳಬೇಕಲ್ಲ. ಅವಸರ ಉಂಟು ನಿಜ, ಆದ್ರೆ ನಾನಿಲ್ಲಿಸಿದ್ದು ಸ್ವಲ್ಪ ಅವಸರದ ಕೆಲಸವಾಗಿಯೇ. ನಿನಗೂ ಅವಸರ? ಇಬ್ಬರಿಗೆ ಅವಸರ. ಹೋಗುವ. ಯಾರು? ಇಬ್ಬರು. ಹೋಗುವುದಲ್ಲ, ಮತ್ತೆ ಇಲ್ಲೇ ಆಗುವಂತ ಕೆಲಸ ನನ್ನದು. ಅದು ಯಾವುದು? ಬೇರೆ ಯಾವುದಲ್ಲ. ಆ ಕಡೆ ಈ ಕಡೆ ನೋಡಿದ್ರೆ ಯಾರು ಕಾಣುವುದಿಲ್ಲ. ಇಲ್ಲಿ ಯಾರು ಬರುವುದಿಲ್ಲ.
ಯಾರು ಇಲ್ಲ. ನನ್ನ ಕಣ್ಣಿಗೆ ಕಂಡವ ನೀನೋರ್ವ. ಹೌದು. ಹಾಗಾಗಿ ನಿನ್ನಿಂದಲೇ ಈ ಕೆಲಸ ಆಗ್ಬೇಕು. ಯಾವುದದು? ನಾನು ಕೆಲಸ ಮಾಡೋನಲ್ಲ. ಆ ರೀತಿಯಾದ ಕೆಲಸ ಅಲ್ಲ. ನಾವು ಆ ರೀತಿಯಾದ ಕೆಲಸ ಬೇರೆಯವರಲ್ಲಿ ಹೇಳುವುದೂ ಇಲ್ಲ. ಕೆಲಸ ಅಂದ್ರೆ ಅರ್ಥವಾಗ್ಲಿಲ್ಲ. ಉಂಟು, ಸರಿಯಾಗಿ ನೋಡು. ಯಾವುದನ್ನು? ಮಧ್ಯಾಹ್ನದ ಹೊತ್ತು. ಹೌದು, ಸೂರ್ಯನ ಎತ್ತಿ ಮೇಲೆ ಇದ್ದಾನೆ. ನಿಜ. ಹಾಗೆ ಈಗ ನನ್ನದೊಂದು ಕರ್ತವ್ಯ, ಬೇರೆ ಯಾವುದಲ್ಲ. ನಿನ್ನ ಕರ್ತವ್ಯಕ್ಕೆ ನನ್ನನ್ನು ಹಿಡಿದು ನಿಲ್ಲಿಸುವುದು. ಪರಮೇಶ್ವರನನ್ನು ಪೂಜಿಸಬೇಕು ನಾನು. ಒಳ್ಳೆಯದು. ದೇವರ ಪೂಜೆ ಬೇಕು. ಆದ್ರೆ ಒಂದು ಏನು ಸಮಸ್ಯೆ ಎನ್ನುವುದು ಇಲ್ಲಿ ಉಂಟಾಯ್ತಲ್ಲ. ದೇವರ ಪೂಜೆಗೆ ಸಮಸ್ಯೆ ಬರ್ತದೆ. ಕೈಯಲ್ಲಿ ನೋಡು, ದೇವರ ಪೂಜೆಗೆ ಸಮಸ್ಯೆ ಬಂದದ್ದಲ್ಲ. ಈಗ ದೇವರ ಪೂಜೆ ಮಾಡಬೇಕು ಅಂತಿದ್ರೆ ನನಗೆ ಬಂದ ಸಮಸ್ಯೆ ಅಂತ. ಭಕ್ತನಿಗ ಯಾವುದದು? ನನ್ನ ಕೈಯಲ್ಲಿ ನೋಡು, ಶಿವನ ಆತ್ಮಲಿಂಗವಿದೆ. ಅದು ಹಾಗೆ ನೀನು ನೋಡ್ಲಿಲ್ಲಲ್ಲ? ಇದು ನಾನು ಇದೇ ಮೊದಲು ಇಂತ ನಿಂಗೆ ನೋಡು. ನಾನು ಈಗಲೇ ನೋಡಿದ್ದು, ಈಗ ತರುವಾಗ ಹೆಚ್ಚು ನೋಡಿದ್ದೆ. ಹೌದು. ಹಾಗಿದ್ರೆ ಈಗ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಟದ್ದು ದೂರ ಲಂಕೆಗೆ ಹೋಗು. ನನ್ನ ಹೆಸರು ಗೊತ್ತಾಗ್ಲಿಲ್ವ ನಿನಗೆ? ಜನ ಯಾರು ಅಂತ ಅರ್ಥವಾಗ್ಲಿಲ್ಲ. ಅರ್ಥ ಆಗ್ಲಿಲ್ಲ. ಲಂಕೆಯಾಧಿಕಾರಿ ರಾವಣ. ಅದು ಈಗ ಪರಮೇಶ್ವರ ಕೊಟ್ಟಂತ ಬಿರುದು. ಹೌದು, ನನಗೆ ಅರಿವಿಲ್ಲವಲ್ಲ, ನನ್ನ ಬುದ್ಧಿಗೆ ಹೇಳಿಕೊಂಡದ್ದು. ಓ, ನಿನಗೆ ನೀನೇ ಬೈದುಕೊಂಡ? ನಿನ್ನಂತವರು ಇದ್ದಾರಲ್ಲ ಪುಣ್ಯಾತ್ಮ. ಅಂದ್ರೆ ನನ್ನಂತವ್ರು ಇದ್ದಾರೆ ಅಂದ್ರೆ ಅಲ್ಲ, ಪ್ರಚಲಿತದಲ್ಲಿ ನಾನು ಕೇಳಿದ್ದೇ ಇಲ್ಲ, ಇವಾಗ ಕೇಳಿದ್ದು. ಅಂದ್ರೆ ನೋಡಿದ್ದು, ಕೇಳಿದ ಅನುಭವ ಉಂಟು, ಕಣ್ಣಾರೆ ಕಂಡದ್ದು ಇವಾಗ. ನಿಜ. ನೋಡಿದೆಯಲ್ಲ, ಇನ್ನು ಮುಂದಾದ್ರೂ ನಿನ್ನ ಜೀವನ ಎನ್ನುವುದು ಪಾವನವಾಯಿತು ಎನ್ನುವ ಹಾಗೆ ಭಾವಿಸಿತು. ದೇವರ ಇಚ್ಛೆ. ಆದ್ರೆ ಇದನ್ನ ನಾನು ಕೆಳಗೆ ಇಡುವ ಹಾಗಿಲ್ಲ. ಅದ್ಯಾಕು? ದೇವರೇ ಹೇಳಿ ಕಳಿಸಿದ್ದ ಹಾಗೆ. ಈಗ ದೇವರ ಲಿಂಗವನ್ನು ಕೆಳಗಿಡಬಾರ್ದು. ಆದ್ರೆ ಇಲ್ಲಿ ಇಡುವ ಹಾಗಿಲ್ಲ. ಇದನ್ನು ಇರಿಸುವುದು ಅಲ್ಲಿಂದ ತಂದಿದ್ದೇನೆ, ಇರಿಸುವುದು ನೇರವಾಗಿ ಲಂಕೆಯಲ್ಲಿ. ನೀನು ನೇರ ಲಂಕೆಗೆ ಹೋಗ್ತಿದ್ರೆ ಸುಲಭ ಆಗ್ತಿತ್ತು. ದೇವರನ್ನ ಪೂಜಿಸುವುದಕ್ಕಾಗ್ತದ? ಸಮಯ ಕಳೆದು ಹೋಗ್ತದೆ. ಹಾಗಾಗಿ ಈ ಲಿಂಗವನ್ನ ನಾನು ಪೂಜಿಸುವವರೆಗೆ ನಿನ್ನ ಕೈಯಲ್ಲಿ. ಪೂಜಿಸುವುದಿಲ್ಲೋ ಅಲ್ಲ ಬೇರೆಲ್ಲೋ? ಅಲ್ಲಿ ಇಲ್ಲಿ ಅಂತ ಪೂಜೆ ಮಾಡುವುದು ಅಲ್ಲ. ಸಮಸ್ಯೆ ಆಯ್ತಲ್ಲ. ಏನು? ಈಗ ಅದು ಭಾರ ಉಂಟೋ ಇಲ್ಲೋ ಅಂತ ನನಗೇ ಗೊತ್ತಿಲ್ಲ ಪುಣ್ಯಾತ್ಮ. ನಿನ್ನನ್ನು ನೋಡುವಾಗ ಭಾರ ಇದ್ದ ಹಾಗೆ ಕಾಣ್ತಾ ಉಂಟು. ಬಹಳಷ್ಟು ಬಳಲಿ ಬೆಂಡಾಗಿದೆ. ಒಂದೆಡೆಯಲ್ಲಿ ಬೆವರು ಇಳಿತಾ ಉಂಟು ನಿನ್ನಲ್ಲಿ. ಹಾಗೆ ಅಲ್ಲಿಂದ ತಂದದ್ದಲ್ಲ, ಹಾಗಾಗಿ ಬಹು ಎತ್ತರದಿಂದ ಇಳಿದುಕೊಂಡು ಬಂದಿದ್ದೇನೆ. ಆದ್ರೆ ಇದನ್ನ ನೀನು ಅದು ಎತ್ತರದಿಂದಲೇ ಕೊಟ್ಟದ್ದು, ಕೆಳಗಿಂದ ಕೊಟ್ಟದ್ದು, ಎತ್ತರದಿಂದಲ್ಲ. ಆದ್ರೆ ಇದನ್ನ ಇಟ್ಟುಕೋ, ನಾನು ಬರುವಲ್ಲಿವರೆಗೆ. ಆದ್ರೆ 20 ತೋಳಿಂದ ಸಾಮರ್ಥ್ಯವಂತನಾಗಿ ತಂದದ್ದು. ಇದನ್ನ ಕೆಳಗೆ ಯಾವುದೇ ಕಾರಣಕ್ಕೂ ಇರಿಸಬಾರ್ದು. 20 ಕರದಲ್ಲಿ ಹಿಡಿದವ ನಾನು 2 ಕರದಲ್ಲಿ ಹಿಡ್ಕೊಳ್ಬೇಕು. ನೋಡೋಣ. ನಾನು ಬರುವಲ್ಲಿವರೆಗೆ ಕೆಳಗೆ ಇಳಿಸಬಾರ್ದು. ಭಾರ ಉಂಟಲ್ಲ, ಇಳಿಸಬಾರ್ದು ನಾನು ಬರುವಲ್ಲಿವರೆಗೆ. ಆಯ್ತು ಆಯ್ತು ಆಯ್ತು. ಎಷ್ಟು ಭಾರ ಕೈಗೆ ಇದ್ದ ತಕ್ಷಣ ಭಾರ ಹೆಚ್ಚಾಗ್ತಾ ಇದೆಯಲ್ಲ, ಇದನ್ನು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯ ಕಳೆದುಕೊಂಡೇನೋ ಏನು, ಹಾಗೆಂದು ನನಗೆ ಕಷ್ಟ ಆಗುವುದಕ್ಕೆ ಸಾಧ್ಯತೆ ಉಂಟು. ಅದೆಲ್ಲ ಇವನೆದುರಿಗೆ ನಾನು ಕಷ್ಟಪಡಲೇಬೇಕಾಗ್ತದೆ. ಆದ್ರೆ ಏನು ಮಾಡೋಣ, ಕೆಳಗಿಡುವ ಹಾಗೂ ಇಲ್ಲ. ಆದ್ರೆ ಇಡಬೇಕಾದಂತ ಪರಿಸ್ಥಿತಿ ಎದುರಾಯ್ತಲ್ಲ. ಹಾಗಿದ್ರೆ ಇವನೆಲ್ಲ ಒಂದು ಮಾತಾಡಬೇಕು. ಅಯ್ಯ, ಇದು ನಾನು ಹಿಡ್ಕೊಂಡಿದ್ದೇನೆ ಸತ್ಯ, ಆದ್ರೆ ಭಾರವಾಗ್ತಾ ಉಂಟು. ಇಳಿಸಬಾರ್ದು. ಇಳಿಸಿದ್ರೆ ಕಷ್ಟ ಆಗ್ತದ ಪುಣ್ಯಾತ್ಮ. ಇಲ್ಲಿ ನಾನು ಕಷ್ಟದಲ್ಲಿ ಸಿಲುಕಿದ್ದೇನಲ್ಲ. ಆದ್ರೆ ಒಂದು, ನಿನ್ನನ್ನು 3 ಬಾರಿ ಕರೆಯುತ್ತೇನೆ. ಆ 3 ಬಾರಿಗೂ ಕರೆಯದೆ ನೀನು ಬಾರದೆ ಇದ್ದರೆ ಕೆಳಗಿಟ್ಟು ನಾನು ಹೋಗ್ತೇನೆ. 3 ಬಾರಿ? ಹೌದು. ಅದ್ರ ಒಂದು ಏನು, ಬೇಗ ಬೇಗ ಕರಿಬಾರ್ದು, ಮತ್ತೆ ಸ್ವಲ್ಪ ತಡ ಆಗಿ ಕರಿ. ಅಲ್ಲ, ನೀನು ಪೂಜೆ ಬೇಗ ಮುಗಿಸು ಅವಸರದಲ್ಲಿ, ಆಗ್ತದಲ್ಲ. ಅವಸರದಲ್ಲಿ ಪೂಜೆಯನ್ನು ಮುಗಿಸ್ಲಿಕ್ಕೆ ಈಗ ಭಾರ ತಡಿಲಿಕ್ಕೆ ಆಗುವುದಿಲ್ಲ. ರಾವಣ ರಾವಣ ತಡಿಲಿಕ್ಕೆ ಆಗುವುದಿಲ್ಲ, ಎತ್ತಿಕೊಳ್ಳಲಿಕ್ಕೆ ಆಗುವುದಿಲ್ಲ. ರಾವಣ ಆಗುವುದಿಲ್ಲ.
ಎಂತದ್ದು ಅಷ್ಟು ಭಾರ ಉಂಟು ಪುಣ್ಯಾತ್ಮ. ಭಾರ ಉಂಟು. ಎಂತ ಕೆಲಸ ಮಾಡಿದ್ದು ನೀನು? ನಾನು ಹೇಳಿದ್ದೇನೆ 3 ಬಾರಿ ಕರೆಯುತ್ತೇನೆ, ಬಾರದಿದ್ದರೆ ಇಡುತ್ತೇನೆ ಅನ್ನುವ ಹಾಗೆ. ನೀನು ಕರೆದದ್ದು ನನಗೆ 1 ಬಾರಿ ಮಾತ್ರ ಕೇಳಿದ್ದು. 1 ಬಾರಿ? ಹಾ, 3 ಬಾರಿ ಕರೆದೆ ರಾವಣ ಎನ್ನುವ ಹಾಗೆ. 3 ಬಾರಿ ಕೇಳಲಿಲ್ಲ ನನಗೆ. ಕೇಳಲಿಲ್ಲ ಅಂದ್ರೆ? ಆದ್ರೆ ಏನು ಮಾಡೋದು, ನಿನಗೆ ಕೇಳಲಿಲ್ಲ, ನನಗೆ ಹಿಡಿದಕ್ಕಾಗ್ಲಿಲ್ಲ, ಇಟ್ಟು ಬಿಟ್ಟೆ. ಇಟ್ಟಾಯ್ತು. ನಾನು ಇಡಬೇಡ ಅಂತ ಹೇಳಿದ್ರು. ಒಂದು ಹೇಳಬೇಕಾ, ನಿನ್ನ 20 ಕರದಲ್ಲಿ ಹಿಡಿದದ್ದು ನಾನು 2 ಕರದಲ್ಲಿ ಹಿಡ್ಕೊಂಡದ್ದೇ ಬಲು ಕಷ್ಟದಿಂದ. ಮತ್ತೆ ಇಡದೆ ಇಡ್ತೇನೆ ಹೇಳು. ಇಟ್ಟಾಯ್ತಲ್ಲ, ಆಯ್ತು ನೋಡುವ. ಅಧಿಕಗಳ ಒಳಗಳು ಎತ್ತುವುದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದೀನಿ? ಎಂತದ್ದು ಕೆಲಸ? ಮತ್ತೆ ಎಂತದ್ದು? ಲಿಂಗವನ್ನು ಎತ್ತುವುದಕ್ಕಾಗದೆ ಒದ್ದಾಡುತ್ತಿದ್ದೇನೆ. ನಿನ್ನದ್ದು ಎಂತದ್ದು ಪರಿಸ್ಥಿತಿ? 20 ಕರ ಉಂಟು. ಅಪಹಾಸ್ಯ ಮಾಡಿ ನಗ್ತಾ ಇದೆಯಾ? ನಿನ್ನ ನಗು ಅಪಹಾಸ್ಯವೇ. ಮತ್ತೆ ನಿನ್ನ ನಗು ಬ್ರಾಹ್ಮಣರ ಮೇಲೆ ಕೈ ಮಾಡಬಾರ್ದು ಎನ್ನುವ ಹಾಗೆ ನಾನು ಇದ್ದದ್ದು. ಮಾಡಿದ್ರೆ ಸೋತು ಮತ್ತೆ ನೀನು ಮಾಡಿದಂತ ಅನ್ಯಾಯಕ್ಕೆ ಹಾಗೆ ಬಿಡ್ತೇನ? ಇಲ್ಲಿ ಕಾಣುವುದೆಂತದ್ದು? ತಲೆ. ನನ್ನ ಬಲವು ಏನು ಎನ್ನುವುದನ್ನು ಸಂದಿಲಲ್ಲಿ ನಿನ್ನನ್ನು ತಪ್ಪಿಸಾಡುವುದರ ಮೂಲಕವಾಗಿ ತೋರಿಸಿದ್ದೇನೆ. ನಿನ್ನ ಆಟದಲ್ಲಿ ಕಾಯ್ಬೇಕು ಸ್ವಾಮಿ. ಓ ಗಜವದನ, ಈ ರಾವಣನನ್ನ ಕಾಯ್ಬೇಕು ಸ್ವಾಮಿ, ಕಾಯಬೇಕು. ನೀವಾರು ಏನು ಎನ್ನುವುದನ್ನ
ಅರಿಯದೇ ಹೋದವ ನಾನು. ಓರ್ವ ಸಾಧಾರಣ ಬ್ರಾಹ್ಮಣ ಒಟ್ಟು ಲಿಂಗವನ್ನ ಕೆಳಗಿರಿಸಿದ ಎನ್ನುವ ಹಾಗೆ ಅವನ ನೆತ್ತಿಯ ಮೇಲೆ ಬಿದ್ದಿದೆ ಸ್ವಾಮಿ. ಆ ಕ್ಷಣದಲ್ಲಿ ನನ್ನ ಕಣ್ಣೆದುರಿನಲ್ಲಿ ಕಾಣಿಸಿಕೊಂಡವ ನೀನು ಸ್ವಾಮಿ. ನಾನು ಮಾಡಿದುದು ಸರ್ವತಾ ಅಪರಾಧವಾಯಿತು. ನಾನು ಮಾಡಿದಂತ ತಪ್ಪಿಗೆ ಕ್ಷಮೆಯನ್ನು ಇಟ್ಟು ನನ್ನನ್ನು ಪಾಲಿಸಬೇಕು ಸ್ವಾಮಿ. ಜಯ 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 ಜಯ. ಎಂದು ನುಡಿದುವ ಘಳನ ಬಂದಿಗಿ ಭಗವಂತ ಭಕ್ತಿಯ ಅಧೀನ, ಭಕ್ತರ ಅಧೀನ. ಭಕ್ತನಾದವನು ಸ್ವಾರ್ಥಕ್ಕಾಗಿ ಭಗವಂತನನ್ನು ಬಳಸಿಕೊಳ್ಳಕೂಡದು ಎನ್ನುವ ದೆಸೆಯಿಂದಲೇ ನೀನು ಒಯ್ಯುತ್ತಿರುವಂತ ನನ್ನಪ್ಪಯ್ಯನ ಆತ್ಮಲಿಂಗ ಇಲ್ಲಿಯೇ ಸ್ಥಿರವಾಯಿತು. ನಾನು ಒಟುವಾಗಿ ನಿನಗೆ ಗೋಚರಿಸಿದ ಕಾಲಕ್ಕೆ ನನ್ನೊಂದಿಗೆ ಹಸುಗಳೂ ಇದ್ದವು. ವಟುವಿನ ನೆತ್ತಿಗೆ ಒತ್ತುವ ಆ ಕಾಲದಲ್ಲಿ ಓಡಿದಂತ ಹಸು ಈ ಮರಳಲ್ಲಿ ಮಾಯವಾಗುತ್ತಾ ಹೋಯಿತು. ಕಂಡೆಯ ಕೊನೆಯ ಹಸು ಒಂದರ ಕಿವಿ ಮಾತ್ರ ಕಾಣುತ್ತಾ ಇದೆ ಅಲ್ಲಿ. ಅದು ಗೋಕರ್ಣ. ಆ ದೆಸೆಯಿಂದಲೇ ಇದು ಗೋಕರ್ಣ ಕ್ಷೇತ್ರ ಎನ್ನುವ ಹಾಗೆ ಹೆಸರಾಗುತ್ತದೆ. ಈ ಗೋಕರ್ಣದಲ್ಲಿ ನನ್ನ ಅಪ್ಪಯ್ಯನ ಆತ್ಮಲಿಂಗ ತಲವೂರಿದ ಕಾರಣ ಇಲ್ಲೊಂದು ದೊಡ್ಡ ಕ್ಷೇತ್ರವೇ ಮುಂದೆ ನಿರ್ಮಾಣವಾಗಲಿದೆ. ಕೈಲಾಸ ಅಲ್ಲಿ ಇದ್ದರೆ ಇದು ಭೂಮಲಯದಲ್ಲಿರುವ ಕೈಲಾಸ, ಭೂ ಕೈಲಾಸವೇ ಹೌದು. ನೀನದನ್ನು ಮತ್ತೊಮ್ಮೆ ಕೀಳುವುದಕ್ಕೆ ಪ್ರಯತ್ನಿಸಿದೆ, ನಿನ್ನಿಂದ ಆಗಲಿಲ್ಲ. ಯಾಕೆ? ಬಲಯುತವೂ ಆಗಿತ್ತು, ಭಾರವೂ ಆಗಿತ್ತು. ಆದ್ದರಿಂದಲೇ ನನ್ನಪ್ಪಯ್ಯ ಇಲ್ಲಿ ಮಹಾಬಲೇಶ್ವರನಾಗಿ ನೆಲೆ ನಿಂತು ಅನೇಕ ಭಕ್ತರನ್ನು ಕಾಯುವ ಕಾಯಕದಲ್ಲಿರ್ತಾನೆ. ಭಕ್ತರ ಅಭೀಷ್ಟವನ್ನು ಈಡೇರಿಸುತ್ತಾ ಇಷ್ಟಾರ್ಥ ಪ್ರದಾಯಕನಾಗಿ ಇಲ್ಲಿ ಮಹಾಬಲೇಶ್ವರನಾಗಿ ಗೋಕರ್ಣನಾಥೇಶ್ವರನಾಗಿ ನೆಲೆಯಾಗುತ್ತಾನೆ. ಅವರೆಲ್ಲರಿಗೂ ಸದ್ಬುದ್ಧಿಯನ್ನು ಈತಾನೆ. ಆದ್ದರಿಂದ ಆದ್ರೆ ಒಂದು ಸ್ವಾಮಿ, ಇಲ್ಲಿಯವರೆಗೆ ಪರಮೇಶ್ವರನನ್ನು ಮಾತ್ರ ಪೂಜಿಸಿಕೊಂಡು ಬಂದವರು. ಆದ್ರೆ ಒಂದು ಆಸೆ ನನ್ನದು. ಏನು? ಇನ್ನು ಮುಂದೆ ವಿಘ್ನ ನಿವಾರಕನಾದಂತ ನೀನು ನನ್ನ ಲಂಕೆಯಲ್ಲಿಯೂ ಸ್ಥಾಪನೆಯಾಗಬೇಕು. ಆಗುವುದು ಮಾತ್ರವಲ್ಲ, ನನ್ನಿಂದಲೇ ಮೊದಲ ಪೂಜೆಯನ್ನು ಕೈಗೊಳ್ಳಬೇಕು ಎನ್ನುವುದು ನನ್ನ ಉದ್ದೇಶ. ಆಗಲಿ, ನಿನ್ನಿಂದಲೇ ಮೊದಲ ಪೂಜೆ ಅಂತಲ್ಲ, ಮೊದಲ ಪೂಜೆಯನ್ನು ನನಗೇ ಮಾಡುವ ಹಾಗಾಗಬೇಕು. ಮತ್ತೆ ನಿನ್ನ ಕೆಟ್ಟ ಬುದ್ಧಿಯನ್ನೆಲ್ಲ ಬಿಡಬೇಕು. ಇಲ್ಲಿ ಇನ್ನು ನಿಮ್ಮನ್ನು ನೋಡಿದನೆಲ್ಲ ಬಿಟ್ಟೆ. ಒಳ್ಳೆಯ ಬುದ್ಧಿವಂತನಾಗಿ ಮತಿಯುತನಾಗಿ ವ್ಯವಹರಿಸು. ಆದ್ರೆ ಒಂದು, ಆ ಬುದ್ಧಿಯನ್ನೂ ಕೊಡುವವರು ನೀವು. ಬುದ್ಧಿ ಪ್ರದಾಯಕನು ನಾನೇ ಇದ್ದೇನೆ. ಹಾಗೆಂತ ಏನೇನು ಮಾಡಿದ್ರೆ ಬುದ್ಧಿ ಕೊಡುವುದಿಲ್ಲ, ಬುದ್ಧಿಗೆ ಸರಿಯಾದ ಅದನ್ನೂ ಕೊಡುವವರು ನೀವೇ. ಹಾಗೆಂತ ನಾನೇ ಎನ್ನುವ ಕಾರಣಕ್ಕಾಗಿ ಎಲ್ಲವೂ ನನ್ನ ಮುಂದೆ ಆರೋಪಿಸಬಾರದು. ಇದ ಮೊದಲು ನಡೆದಂತಹ ಘಟನೆಗಳನ್ನು ನೆನಪಿಟ್ಟುಕೊಂಡು ವ್ಯವಹರಿಸು. ಬದುಕು ಹಸನಾಗುತ್ತದೆ, ಇಲ್ಲದಿದ್ರೆ ಬೇರೆ ಆಗುತ್ತದೆ. ಜಯ 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 ಜಯ.